ಅಧ್ಯಾಯ 12 ಭಕ್ತಿಯೋಗ, ಭಕ್ತಿ ಸೇವೆ. ಹೆಚ್ಚಿನವರ ಥಾಟ್ ಎಂತ ಉಂಟಂದ್ರೆ, ಈ ಭಕ್ತಿ ಸೇವೆ ಏನು ಪ್ರಯೋಜನ ಇಲ್ಲದವ ಮಾಡೋದು. ಈ ಯಂಗ್ಸ್ಟರ್ಸ್ ಮತ್ತು ಯೂತ್ಸ್ ತುಂಬಾ ಜಾಸ್ತಿ ಕಲ್ತವರೆಲ್ಲ ಎಂತ ಎಣಿಸೋದು, ಭಕ್ತಿಯೋಗ ಅವನಿಗೆ ಏನು ಕೆಲಸ ಇಲ್ಲ ಅಂತ ವೇಸ್ಟ್. ಈ ರೀತಿ ಜನರ ಥಾಟ್. ಅಂದರೆ ಏನು ಆಗದಿದ್ರೆ ಮತ್ತೆ ಅವ ಭಕ್ತಿ ಮತ್ತೆ ಎಂತ ಹೇಳುವಂಥದ್ದು ಎಲ್ಲವೂ ನಮ್ಮಿಂದ ಆಗ್ತದೆ. ಯಂಗ್ಸ್ಟರ್ಸ್ ಎಲ್ಲ ದೇವರ ಹತ್ರ ಯಾಕೆ, ನಮ್ಮಲ್ಲಿ ಆಗ್ತದೆ, ಎಲ್ಲವೂ ನಮ್ಮಲ್ಲಿ ಆಗ್ತದೆ. ಈ ರೀತಿ ಥಾಟ್ಸ್ ಇರುವಂಥದ್ದು. ಅವರಿಗೆ ಏನು ಆಗುವುದಿಲ್ಲ, ಅವ್ರ ಹತ್ರ ಎಂತ ಇದು, ಹಾಗಾಗಿ ಅವರು ಅಲ್ಲಿ ಹೋಗ್ತಾರೆ ಜನರು ಹೆಚ್ಚಿನ ಥಾಟ್. ಯಾಕೆಂದರೆ ಅವರು ಈ 4 ಕ್ಯಾಟಗರಿ ಬರ್ತಾರೆ: ನಮಾಂ ದುಷ್ಕೃತಿನ ಮೂಢ, ಪ್ರಪಂಚದಿಂದ ನರಾಧಮ, ಮಾಯಾ ಪರಿತಜ್ಞಾನ, ಆಸುರಿಮಾಂ ಆಶ್ರಿತ. 4 ರೀತಿ ಜನರು. ಒಂದು ಮೂಢರು, ಮತ್ತೆ ನರಾಧಮರು, ಮತ್ತೆ ನಾಸ್ತಿಕರು, ಮಾಯಾ ಪರಿತಜ್ಞಾನ, ಮತ್ತೆ ಲಾಸ್ಟಿಗೆ ರಾಕ್ಷಸ ಸ್ವಭಾವದವರು. ಈ ರೀತಿ ಹೇಳುವವರು 4 ಕ್ಯಾಟಗರಿ, ಯಾವುದೋ ಒಂದು ಕ್ಯಾಟಗರಿ ಬರ್ತಾರೆ. ಹಾಗೆ ಹೆಚ್ಚಿನವರು ಹೇಳುವಂಥದ್ದು ಭಕ್ತಿ ಯಾವುದು, ಭಕ್ತಿ ಅದು ಅವನಿಗೆ ಏನು ಬೇರೆ ಕಸುಬಿಲ್ಲ, ಅದಕ್ಕೆ ಅವ ಮಾಡುವಂಥದ್ದು. ಮತ್ತೆ ನಾವು ನೋಡಿ, ನಮಗೆಲ್ಲವೂ ಆಗ್ತದೆ. ಯಾವಾಗ ನಮಗೆ ಏನು ಆಗುವುದಿಲ್ಲ ಆಗ ಅದು ಹೋಗುವಂಥದ್ದು, ಅದು ಟೋಟಲ್ ವೇಸ್ಟ್. ಆ ರೀತಿ ಹೇಳ್ತಾರೆ. ಆದರೆ ಹಾಗೆಲ್ಲ, ಭಕ್ತಿಯೋಗ ತುಂಬ ಮುಖ್ಯ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾ ಸ್ವಾಂ ಪರ್ಯುಪಾಸತೆ ಯೇ ಚಾಪಿ ಅಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗ ವಿತ್ತಮ. ಅರ್ಜುನನ್ ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು, ಅವ್ಯಕ್ತವಾದ ನಿರಾಕಾರ ಬ್ರಹ್ಮವನ್ನು ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು. ನೋಡಿ, ಮತ್ತೆ ಇಲ್ಲಿ ಈಗ ಆಧ್ಯಾತ್ಮಿಕ ಬಂದ ಮೇಲೆ ಕೂಡ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್, ಎಂತಂದ್ರೆ ನಮಗೆ ಕನ್ಫ್ಯೂಷನ್ ಆಗ್ತದೆ. ಎಂತ ಕನ್ಫ್ಯೂಷನ್? ಈ ಶ್ಲೋಕ ನೋಡಿ, ಎಂತಂದ್ರೆ ನಿರಾಕಾರ ಬ್ರಹ್ಮ ಮತ್ತೊಂದು ಕೃಷ್ಣನ ಈ ವಿಗ್ರಹ ಮಾಡುವವರು, ವಿಗ್ರಹ ಪೂಜೆ. ಈಗ ನಾವೆಲ್ಲ ಕೃಷ್ಣನ ವಿಗ್ರಹ ಪೂಜೆ ಮಾಡುವವರು, ಭಕ್ತಿ ಪಂಥದವರು. ಇನ್ನೊಂದು ಪಂಥ ಉಂಟು, ಯಾವುದು ಮಾಯವಾದಿಗಳು, ನಿರಾಕಾರವಾದಿಗಳು. ಅವರೆಂತ ಮಾಡುವಂಥದ್ದು, ದೇವರಿಗೆ ರೂಪವಿಲ್ಲ, ನಿರಾಕಾರ ಬ್ರಹ್ಮ ಅಂದ್ರೆ, ಈಗ ನಿನ್ನೆ ನಾವು ಎಂತ ಕಲ್ತೇವು, ಅದು ನಿರಾಕಾರ ಬ್ರಹ್ಮದು ಪಾಠ. ಅಂದ್ರೆ ಬ್ರಹ್ಮಜ್ಯೋತಿ, ಕೃಷ್ಣನ ಎಫಲ್ಜೆನ್ಸ್. ಹಾಗೆ ಹೆಚ್ಚಿನ ಈ ಸೋಗಳು ಆಧ್ಯಾತ್ಮಿಕ ಸಂಸ್ಥೆಗಳು ಅವ್ರು ಹೇಳುವಂಥದ್ದು ಇದೆ, ನಿರಾಕಾರ ಬ್ರಹ್ಮ ಅಂದ್ರೆ ಜ್ಯೋತಿ ಜ್ಯೋತಿ ಜ್ಯೋತಿ, ಶೂನ್ಯ ಶೂನ್ಯ ಶೂನ್ಯ. ಇಲ್ಲಿ ನೋಡಿ, ಅರ್ಜುನ ಪ್ರಶ್ನೆ ಕರೆಕ್ಟ್ ಆದ ಪ್ರಶ್ನೆ. ಅರ್ಜುನ ಪ್ರಶ್ನೆ, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು, ಅವ್ಯಕ್ತವಾದ ನಿರಾಕಾರ ಬ್ರಹ್ಮನ ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು. ಇಬ್ಬರಲ್ಲಿ ಯಾರು ಪರ್ಫೆಕ್ಟ್? ನಿನ್ನ ರೂಪವನ್ನು, ನೀನು ಪುರುಷ, ಶ್ಯಾಮ ಸುಂದರ, ನಿನ್ಗೆ ಪೂಜೆ ಮಾಡೋರು ಸರಿಯಾ ಅಲ್ಲ ನಿರಾಕಾರ ಬ್ರಹ್ಮ, ಈ ಮಾಯವಾದಿಗಳು ಧ್ಯಾನ ಎಲ್ಲ ಹೇಳುವವರು, ಅವರು ಸರಿಯಾ? ಯಾವುದು ಸರಿಯಾ ಅಂತ ಕೇಳ್ತಾ ಇದೆ. ನೋಡಿ, ಇದು ಅವರು ಹೇಳುವಂಥದ್ದು ಲೈಟ್ ಲೈಟ್ ಲೈಟ್, ಶಕ್ತಿ 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 ಹೇಳ್ತಾರೆ. ಆದರೆ ಒಂದು ವಿಶೇಷ ಅಂತ ಅಂದ್ರೆ ನೋಡಿ, ಈಗ ಇದು ವಿಶೇಷ ಅಂದ್ರೆ ಯಾರಿಗೂ ಅಂತ ಹೇಳೋದು, ಒಬ್ಬ ಸಣ್ಣ ಮಗುವಿಗೂ ಕೂಡ ಅರ್ಥ ಆಗ್ಬೋದು. ಅಂದ್ರೆ ಈಗ ನಮಗೆ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್, KEB ಹೇಗೆ ಕರೆಂಟ್ ಪಾಸ್ ಆಗ್ತದೆ? KEB ಅಲ್ಲಿ ಅಂದ್ರೆ ಅಲ್ಲಿ ಪವರ್ ಹೌಸ್ ಇರ್ತದೆ, ಅಲ್ಲಿ ಒಬ್ಬ ಇಂಜಿನಿಯರ್ ಇರ್ತಾನೆ. ಇಂಜಿನಿಯರ್ ಸ್ವಿಚ್ ಆನ್ ಆಫ್ ಮಾಡುವಾಗ ನಮಗೆ ಅವು ಆಫ್ ಮಾಡಿದ್ರೆ ಕರೆಂಟ್ ಬರುವುದಿಲ್ಲ, ಆನ್ ಮಾಡಿದ್ರೆ ನಮ್ಗೆ ಕರೆಂಟ್ ಬರ್ತದೆ. ಹಾಗಾಗಿ ಇವರೆಲ್ಲ ಹೇಳುವಂಥದ್ದು ಯಾರು? ಮಾಯವಾದಿಗಳು. ತುಂಬ ಸಂಸ್ಥೆಗಳುಂಟು ಭಾರತದಲ್ಲಿ. ಒಂದು 1000 ಸಂಸ್ಥೆ ಇದ್ರೆ ಅದರಲ್ಲಿ 990 ಈ ಮಾಯಾವತಿಗಳ ಸಂಸ್ಥೆ ಇರುವಂಥದ್ದು. ಹಾಗೆ ಹೆಚ್ಚಿನವರು ಇದೇ ಥಾಟಲ್ಲಿ ಇದ್ದಾರೆ, ಶಕ್ತಿ ಶಕ್ತಿ. ಒಂದು 10 ಸಂಸ್ಥೆಗಳು ನಮ್ಮ ವೈಷ್ಣವ ಪಂಥದ್ದು ಇರಬಹುದು. ಹಾಗಾಗಿ ಹೆಚ್ಚಿನವರು ಹೇಳುವಂಥದ್ದು ಶಕ್ತಿ ಶಕ್ತಿ ಶಕ್ತಿ. ಈಗ ಪವರ್ ಹೌಸ್ ಉಂಟು, ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್, KEB. ಪವರ್ ಹೌಸ್ ಅಲ್ಲಿ ಆಟೋಮೆಟಿಕ್ ಬರ್ತದ ಇದು ಕರೆಂಟ್? ಇವರು ಹೇಳುವ ಪ್ರಕಾರ ಆಟೋಮೆಟಿಕ್ ಬರ್ತದೆ? ಇಲ್ಲ. ಪವರ್ ಹೌಸ್ ಅಲ್ಲಿ ಒಬ್ಬ ಇಂಜಿನಿಯರ್ ಇದ್ದಾನೆ, ಅವ ಸ್ವಿಚ್ ಆನ್ ಮಾಡುವಾಗ ಕರೆಂಟ್ ಬರ್ತದೆ, ಆಫ್ ಮಾಡುವಾಗ ಕರೆಂಟ್ ಹೋಗ್ತದೆ. ಸಿಂಪಲ್ ಇದು. ಯಾವುದೇ ಒಂದು 5 ವರ್ಷದ ಮಗು ಕೂಡ ಇದು ಅರ್ಥ ಆಗ್ತದೆ. ಪವರ್ ಹೌಸ್ ಹಿಂದೆ ಒಬ್ಬ ಜನ ಇದ್ದಾನೆ, ಪರ್ಸನ್ ಇದ್ದಾನೆ ಅಂತ. ಅದೇ ರೀತಿ ಈ ಶಕ್ತಿಯ ಹಿಂದೆ ಶಕ್ತಿಮಾನ್ ಇದ್ದಾನೆ, ಇದು ಅವರಿಗೆ ಅರ್ಥ ಆಗುದಿಲ್ಲ. ಹೇಗೆಂದ್ರೆ ನೋಡಿ, ಸಿಂಪಲ್. ಈಗ ನಮ್ಮ ಮಂಗಳೂರಿಂದ ಬೆಂಗಳೂರಿಗೆ 360 ಕಿಲೋಮೀಟರ್ ರೂಟ್. ಹೇಗೆ ರೂಟ್? ಒಂದು
ಸಕಲೇಶ್ವರ ಆಗಿ ಹೋಗುವಂಥದ್ದು ಸಕಲೇಶ್ವರ ಹಾಸನ್ ಬೆಂಗಳೂರು. ಇನ್ನೊಂದು ಮಡಿಕೇರಿಯಾಗಿ ಮೈಸೂರಾಗಿ ಬೆಂಗಳೂರು. ಅದೊಂದು 20-25 ಕಿಲೋಮೀಟರ್ ಜಾಸ್ತಿ ಆಗ್ತದೆ. ಆದರೆ ಇದು ರೂಟ್ ಜೆನ್ಯೂನ್ ರೂಟ್. ಈ ಮಾಯಾವಾದಿಗಳು ಎಂತಂದರೆ ಇಲ್ಲಿಂದ ಗೋವಾಕ್ಕೆ ಹೋಗಿ, ಗೋವಾದಿಂದ ಅವರಿಗೆ ಹೋಗ್ಲಿಕ್ಕೆ ಬ್ಯಾಂಗ್ಳೂರು, ಗೋವಾದಿಂದ ಬೆಲ್ಗಾಮಿಗೆ ಹೋಗಿ, ಬೆಲ್ಗಾಮಿಯಿಂದ ಬಿಜಾಪುರಕ್ಕೆ ಹೋಗಿ, ಬಿಜಾಪುರದಿಂದ ಹೈದರಾಬಾದ್ಗೆ ಹೋಗಿ, ಮತ್ತು ಹೈದರಾಬಾದಿಂದ ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲಿಗೆ ಹೋಗ್ಬೇಕಂತ. ಡೆಸ್ಟಿನಿ ಗೊತ್ತಿಲ್ಲ ಅವರಿಗೆ. ನೋಡಿ ಹೋಗ್ತಾ ಇದ್ದಾರೆ ಅವರು ಕೂಡ. ಅಂದ್ರೆ ಪ್ರಭುಪಾದ ಹೇಳುವಂಥದ್ದು ಈಗ ಹೇಗಂದ್ರೆ ಕಟ್ಟಿಗೆ ನಾವು ಹೊತ್ತಿಸ್ತೇವೆ. ಕಟ್ಟಿಗೆಯನ್ನು ಹೊತ್ತಿಸುವಾಗ ಎಂತ ಆಗ್ತದೆ, ಫಸ್ಟಿಗೆ ಹೊಗೆ ಬರ್ತದೆ, ತುಂಬ ಹೊತ್ತು ಹೊಗೆ ಬರ್ತದೆ. ಯಾಕೆಂದ್ರೆ ಯಾರಾದರೂ ಮನೆಯಲ್ಲಿ ಕಟ್ಟಿಗೆ ಹೊತ್ತಿಸುವವರಿಗೆ ನಿಮ್ಗೆ ಗೊತ್ತುಂಟು, ಫಸ್ಟಿಗೆ ಇನಿಷಿಯಲ್ ಬೆಂಕಿ ಬರುವುದಿಲ್ಲ, ಹೊಗೆ ಬಂದು 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 ಮತ್ತೆ ಒಮ್ಮೆ ಬೆಂಕಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಹೊಗೆ ಇಲ್ಲ, ಮತ್ತೆ ಬೆಂಕಿ. ಹಾಗಾಗಿ ಈ ಎಲ್ಲ ಸಂಸ್ಥೆಗಳು, ಈ ನಿರಾಕಾರ ಬ್ರಹ್ಮನ್ ಸಂಸ್ಥೆಗಳು, ಇವರೆಲ್ಲ ಹೊಗೆ ಇದ್ದಾಗೆ. ಸ್ವಲ್ಪ ಬೆನಿಫಿಟ್ ಉಂಟು, ಇಲ್ಲ ಅಂತ ಹೇಳೋದಲ್ಲ, ಬೆನಿಫಿಟ್ ಉಂಟು. ಆದರೆ ಕೃಷ್ಣ ಪ್ರಜ್ಞೆ ಬೆಂಕಿ ಇದ್ದಾಗೆ. ಹಾಗಾಗಿ ನೋಡಿ, ಇದು ನಿಮಗೆ ನಾನು ಚಾರ್ಟಲ್ಲಿ ಗೋಲೋಕ ಚಾರ್ಟಲ್ಲಿ ತೋರಿಸಿದ್ದೇನೆ. ಈ ಬ್ರಹ್ಮಲೋಕದ ಮೇಲಿರುವಂಥದ್ದು ದೇವಿಧಾಮ, ಮತ್ತೆ ಅಲ್ಲಿ ಅದರ ಮೇಲಿರುವಂಥದ್ದು ಸದಾಶಿವಲೋಕ. ಸದಾಶಿವಲೋಕದ ಮೇಲೆ ಇರುವಂಥದ್ದು ಬ್ರಹ್ಮಜ್ಯೋತಿ, ಅದರ ಮೇಲಿರುವಂಥದ್ದು ವೈಕುಂಠ. ಬ್ರಹ್ಮಜ್ಯೋತಿ ಅಂದ್ರೆ ಕೃಷ್ಣ ಎಫಲ್ಜೆನ್ಸ್. ಹಾಗಾಗಿ ಈ ನಿರಾಕಾರ ಬ್ರಹ್ಮನ್ ಅವರೆಲ್ಲ ಕೃಷ್ಣನ ಎಫಲ್ಜೆನ್ಸ್, ಕಿರಣಗಳು. ಹೇಗೆ ಸೂರ್ಯನ ಕಿರಣ ಉಂಟು, ಅದೇ ರೀತಿ ಕೃಷ್ಣನ ಕಿರಣ ಬ್ರಹ್ಮಜ್ಯೋತಿ. ಆದರೆ ಬ್ರಹ್ಮಜ್ಯೋತಿಗಿಂತ ಸ್ವಲ್ಪ ಆಚೆ ಹೋದ್ರೆ ಅಲ್ಲಿ ಕೃಷ್ಣ ಇದ್ದಾನೆ. ಆದರೆ ಅದು ಅವರಿಗೆ ಗೊತ್ತಿಲ್ಲ. ಅವ್ರು ಹೇಳೋದು ದೇವರಿಗೆ ರೂಪವಿಲ್ಲ, ಆಕಾರವಿಲ್ಲ. ಅದೇ ಟೋಟಲಿ ರಾಂಗ್ ಅಂದ್ರೆ ಯಾಕೆಂದ್ರೆ ನಿನ್ನೆ ಕೂಡ ನಾನು ಹೇಳಿದಾಗೆ, ಹೇಗೆಂದ್ರೆ ನೀವು ಒಬ್ಬರನ್ನು ಕರೆಸ್ತೀರಿ ನೋಡಿ. ಇದನ್ನು ನಾನು ಸ್ವಲ್ಪ ಜಾಸ್ತಿ ಹೇಳ್ತೇನೆ, ಯಾಕೆಂದ್ರೆ ತುಂಬಾ ಮುಖ್ಯ. ಈ ಫೌಂಡೇಶನ್ ಒಂದು ಗಟ್ಟಿ ಇಲ್ಲದಿದ್ರೆ ನಾವು ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಎಂತಾಗ್ತದೆ ಅಂದ್ರೆ, ಕೆಲವೊಮ್ಮೆ ಈ 18 ಅಧ್ಯಾಯ ಆದ ಮೇಲೆ ಕೂಡ ಈ ಪ್ರಶ್ನೆ ಬರ್ತದೆ ನಿಮ್ಗೆ ಅಲ್ಲಿ ಕ್ವಿಜ್ ಅಲ್ಲಿ. ಜನರು ಕೃಷ್ಣ ಯಾರು, ಕೃಷ್ಣ ಶಕ್ತಿ ಅಂತ ಹೇಳ್ತಾರೆ, ಕೃಷ್ಣನ ರೂಪ ಇಲ್ಲ ಅಂತ ಹೇಳ್ತಾರೆ. ಅದು ತುಂಬಾ ವಿಚಿತ್ರ. ಯಾಕೆಂದ್ರೆ ಅವರ ತಲೆಯಲ್ಲಿ ಅದೇ ಉಂಟು. ಈಗ ನಾವು 18 ಕ್ಲಾಸ್ ಮಾಡಿದ್ರು ಕೂಡ ಮತ್ತೆ ಎಕ್ಸಾಮ್ ಬರೆಯುವಾಗ ಈ ಕ್ವಶನ್ ಬರ್ತದೆ ನಿಮ್ಗೆ. ಈಗ ಇದರಲ್ಲಿ ಕ್ವಿಜ್ ಉಂಟು, ಕ್ವಿಜ್ ಅಲ್ಲಿ ಪ್ರಶ್ನೆ ಬರ್ತದೆ, ಕೃಷ್ಣ ಪುರುಷನ ಶಕ್ತಿಯ ಅಂತ. ಜನರು ಹೆಚ್ಚಿನವರು ಇದನ್ನು ಕೇಳಿದ ಮೇಲೆ ಕೂಡ ಕೃಷ್ಣ ಶಕ್ತಿ, ಯಾಕೆಂದ್ರೆ ಅದೇ ತಲೆಯಲ್ಲಿ ಉಂಟು, ಅದು ಹೋಗುದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನಾನು ಜಾಸ್ತಿ ಒತ್ತು ಕೊಡ್ತೇನೆ. ಹಾಗಾಗಿ ಈಗ ನಿನ್ನೆ ನಾನು ಹೇಳಿದಾಗೆ, ನೀವು ಒಬ್ಬರನ್ನು ನಿಮ್ಮ ಫಂಕ್ಷನ್ಗೆ ಕರೀತೀರಿ, ಮತ್ತೆ ಅವರನ್ನು ಸ್ಟೇಜಲ್ಲಿ ಕೂರಿಸ್ತೀರಿ, ಮತ್ತೆ ನೀವು ಅವ್ರಿಗೆ ಹೇಳ್ತೀರಿ ಎಂತ, ನೀವು ಮೈಕ ಹಿಡ್ಕೊಂಡು ಹೇಳ್ತೀರಿ, ಇವರಿಗೆ ಕಣ್ಣಿಲ್ಲ, ಇವರಿಗೆ ತಲೆ ಇಲ್ಲ, ಇವರಿಗೆ ಮೂಗಿಲ್ಲ, ಇವರಿಗೆ ಕೈ ಇಲ್ಲ, ಇವರಿಗೆ ಕಾಲಿಲ್ಲ, ಇವರಿಗೆ ಹೊಟ್ಟೆ ಇಲ್ಲ, ಇವರಿಗೆ ಬಾಯಿ ಇಲ್ಲ. ಇದು ಹೊಗಳುವಿಕೆ, ತೆಗಳುವಿಕೆ, ಇದು ತೆಗಳುವಿಕೆ. ಅದೇ ರೀತಿ ಈ ಎಲ್ಲ ಮಾಯವಾದಿ ನಿರಾಕಾರವಾದಿಗಳು ಕೃಷ್ಣನಿಗೆ ರೂಪ ಅಲ್ಲ ಅಂತ ಹೇಳ್ತಾರೆ, ಇದು ತೆಗಳುವಿಕೆ, ಹೊಗಳುವಿಕೆ ಅಲ್ಲ. ಹಾಗಾಗಿ ವೈಷ್ಣವರಿಗೆ, ನಮ್ಮ ವೈಷ್ಣವ ಪಂಥದವರಿಗೆ ನಾವು ಇದನ್ನು ಕೇಳುವುದಿಲ್ಲ. ಯಾಕೆಂದ್ರೆ ಇದು ದೊಡ್ಡ ಆಫೆನ್ಸ್, ಅಪರಾಧ. ದೇವರಿಗೆ ರೂಪ ಇಲ್ಲ ಅಂತ ಹೇಳುದು. ಯಾಕಂದ್ರೆ ನನ್ಗೆ ರೂಪ ಉಂಟು, ನನ್ನ ತಂದೆಗೆ ರೂಪ ಉಂಟು, ನನ್ನ ತಂದೆಗೆ ರೂಪ ಉಂಟು, ಹೀಗೆ ಹೋಗ್ತಾ ಎಲ್ಲರಿಗೂ ರೂಪ ಉಂಟು. ಯಾಕೆ ಕೃಷ್ಣನಿಗೆ ಯಾಕೆ ರೂಪ ಇರಲಿಕ್ಕಿಲ್ಲ? ಇದು ಲಾಜಿಕ್ ಅಂದ್ರೆ ಸಿಂಪಲ್ ಇದು. ಹಾಗಾಗಿ ಇದನ್ನು ನಾವು ಕ್ಲಿಯರ್ ಆಗಿ ಇದನ್ನು ನಾವು ತಗೊಳ್ಬೇಕು. ಯಾಕಂದ್ರೆ ಈ ಪಾಯಿಂಟ್ ನಮ್ಗೆ ಅರ್ಥ ಆಗದಿದ್ರೆ ನಮ್ಗೆ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇಲ್ಲಿ ಅರ್ಜುನ ಪ್ರಶ್ನೆ, ಭಕ್ತಿ ಸೇವೆ ಮಾಡುವವರು ಉಚಿತವಾದ ರೀತಿಯಲ್ಲಿ ನಿರತರಾದ ಅವರು ಸರಿಯಾ ಅಲ್ಲ, ನಿರಾಕಾರ ಬ್ರಹ್ಮ ಇವರು ಕರೆಕ್ಟಾ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಪ್ರಭುಪಾದ ಹೇಳುವಂತದ್ದು ನೋಡಿ, ಒಂದು ಒಳ್ಳೆ ಪಾಯಿಂಟ್ ಇದು. ಈಗ ನಾವು ರೋಸ್ ನೋಡ್ತೇವೆ, ಇದು ಬೇರೆ ಯಾವುದು ಫ್ಲವರ್. ಈಗ ಒಂದು ಎಕ್ಸಾಂಪಲ್ ರೋಸ್ ತೆಗೆಯುವ. ರೋಸ್ ಅನ್ನು ನೀವು ನೋಡುವಾಗ ಪ್ರಭುಪಾದ ಹೇಳ್ತಾರೆ, ಇದು ಹಾಗೆ ಆಗ್ತದ?
ಎಸ್, ನಿಮ್ಮಲ್ಲಿ ಈಗ ಪ್ರಶ್ನೆ ಅನ್ಮ್ಯೂಟ್ ಮಾಡುವ. ಎಸ್ ಎಸ್, ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್, ಈಗ ರೋಸ್ ರೋಸ್ ಹಾಗೆ ಆಗ್ತದ? ಯಾರಾದ್ರೂ ಹೇಳ್ಬೋದಾ? ಹಾಗೆ ಆಗ್ತದ ರೋಸ್? ಹರೇ ಕೃಷ್ಣ, ಯಾರಾದ್ರೂ ಹೇಳ್ಬೋದು? ಆಗೋದಿಲ್ಲ. ಇಲ್ಲ ಗುರುಜಿ. ಈಗ ಈಗ ನನ್ನ ಪ್ರಶ್ನೆ ಇನ್ನೊಂದು. ಈಗ ರೋಸ್ ಅನ್ನು ನೀವು ನೋಡುವಾಗ ಇದರ ಹಿಂದೆ ಒಬ್ಬ ಕ್ರಿಯೇಟರ್ ಇದ್ದ ಅಂತ ನಿಮ್ಗೆ ಗೊತ್ತಾಗುದಿಲ್ವಾ? ಕ್ರಿಯೇಟರ್ ರೋಸಿನ ಹಿಂದೆ, ಆ ರೋಸ್ ಡಿಸೈನ್ ನೋಡುವಾಗ ಅದಕ್ಕೊಬ್ಬ ಡಿಸೈನರ್ ಇದ್ದಾರೆ ಅಂತ ನಿಮ್ಗೆ ಅನಿಸುದಿಲ್ವಾ? ಎಸ್, ನೋಡಿ, ಯಾಕಂದ್ರೆ ರೋಸ್ ತುಂಬಾ ಚಂದ. ಎಸ್, ಓಕೆ, ಎಸ್, ಇಷ್ಟೇ ಬೇಕಿತ್ತು ನನಗೆ. ಓಕೆ, ಸಾರಿ. ಹಾಗಾಗಿ ಪ್ರಭುಪಾದ ಹೇಳುವಂತಹದ್ದು, ರೋಸ್ ಅನ್ನು ನೋಡುವಾಗ ನಮಗೆ ಅದರ ಆಟೋಮೆಟಿಕ್ ಆ ಡಿಸೈನ್ ಬರುವುದಿಲ್ಲ. ಯಾಕೆಂದ್ರೆ ಎಲ್ಲ ಹೀಗೆ ಬಂದು ಅದರಲ್ಲಿ ಡಿಸೈನ್ ಬರು. ಜಸ್ಟ್ ಒಂದು ರೋಸ್ ಅನ್ನು ನೋಡುವಾಗ ನಮಗೆ ಮೈಂಡ್ಗೆ ಬರ್ಬೇಕಂತೆ, ಇದರ ಹಿಂದೆ ಡಿಸೈನರ್ ಇದ್ದಾನೆ, ಅವ ಕೃಷ್ಣ. ಹಾಗಾಗಿ ಜನರು ಎಂತಂದ್ರೆ ಟೋಟಲಿ ದೇವರನ್ನು ತುಳಿದಾಕಿದ್ದಾರೆ. ದೇವರಿಗೆ ರೂಪವಿಲ್ಲ, ದೇವರಿಗೆ ಆಕಾರವಿಲ್ಲ, ಟೋಟಲಿ ರಾಂಗ್ ಇದು. ದೇವರಿಗೆ ರೂಪ ಉಂಟು, ಆದ್ರೆ ನಮ್ಮಂತ ಈ ಭೌತಿಕ ರೂಪ ಅಲ್ಲ, ಇದಂತ ತಿಳಿಬೇಕು. ನಮ್ಮ ಈ ರೂಪ ಎಂತ ತಾತ್ಕಾಲಿಕ. ಈಗ ನಾವು ಕಟ್ ಮಾಡುವಾಗ ರಕ್ತ ಬರ್ತದೆ, ಕಟ್ ಆಗ್ತದೆ, ಮತ್ತೆ ಒಳಗಿರುವಂತದ್ದು ಮಲ, ಮೂತ್ರ, ಮತ್ತೆ ರಕ್ತ, ಮತ್ತೆ ಬೋನ್. ಹಾಗಾಗಿ ಇಂಥ ದೇಹ ಅಲ್ಲ ಕೃಷ್ಣನ ರೂಪ ಇರುವಂಥದ್ದು. ಕೃಷ್ಣಂದು ಸಚ್ಚಿದಾನಂದ ದೇಹ. ಸತ್ ಚಿತ್ ಆನಂದ. ಸತ್ ಅಂದ್ರೆ ಇಟರ್ನಲ್, ಚಿತ್ ಅಂದ್ರೆ ನಾಲೆಜ್, ಆನಂದ ಅಂದ್ರೆ ಬ್ಲಿಸ್. ಅಂತ ದೇಹ ಇರುವಂತ ಆಧ್ಯಾತ್ಮಿಕ ದೇಹ. ಹಾಗಾಗಿ ನಾವು ಮಾಡುವ ದೊಡ್ಡ ಮಿಸ್ಟೇಕ್ ಅಂತಂದ್ರೆ ನಾವು ದೇವರನ್ನು ನಮ್ಮ ಲೆವೆಲ್ಗೆ ತರುವಂತದ್ದು. ಇಲ್ಲ ಸರ್, ದೇವರನ್ನು ನಮ್ಮ ಲೆವೆಲ್ಗೆ ತರಲಿಕ್ಕೆ ಆಗುದಿಲ್ಲ. ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ಡಾಗ್ ಈಸ್ ಆಲ್ವೇಸ್ ಡಾಗ್, ಗಾಡ್ ಈಸ್ ಆಲ್ವೇಸ್ ಗಾಡ್. ಡಾಗ್ ಕೆನಾಟ್ ಬಿಕಮ್ ಗಾಡ್. ಅಂದ್ರೆ ಸ್ಪೆಲ್ಲಿಂಗ್ ಸೇಮ್ ನೋಡಿ, DOG GOD. ಆದ್ರೆ ನಾಯಿ ಯಾವಾಗಲೂ ನಾಯಿಯೇ, ದೇವರು ಯಾವಾಗಲೂ ದೇವರೇ. ನಾವು ದೇವರಾಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಮಾಯಾವಾದಿಗಳು ಎಲ್ಲರೂ ಹೇಳುವಂಥದ್ದು ನೋಡಿ, ಮಾಯಾವಾದಿಗಳು, ಒಬ್ಬ ಮಾಯಾವಾದಿ ಇನ್ನೊಂದು ಮಾಯಾವಾದಿ ಹೇಳುವಂಥದ್ದು ನಾರಾಯಣ, ಇವನಿಗೆ ಹೇಳುದು ನಾರಾಯಣ 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 ನಾರಾಯಣ. ಇದೊಂದು ಎಂತ ಅಂದ್ರೆ, ಅವ್ರದ್ದು ಕೇಳಿದ್ರೆ ಎಸ್ ನಾನೀಗ ನಾರಾಯಣ ಆಗಿದ್ದೇನೆ. ನಾರಾಯಣಿಗೆ ಆಗ್ಲಿಕ್ಕೆ ಆಗುದಿಲ್ಲ. ನೀನು ನಾರಾಯಣನ ಸೇವಕ. ಸೇವಕ ಯಾವಾಗಲೂ ಸೇವಕನೇ. ಈಗ ಹೇಗಂದ್ರೆ ನಿಮ್ಮ ಮನೆಯಲ್ಲಿ ಒಬ್ಬ ಕೆಲಸದವಳು ಇದ್ದಾಳೆ. ನಾಳೆ ಬರ್ತಾಳೆ, ಬಂದು ನಿಮ್ಮ ಚೇರ್ ಅಲ್ಲಿ ಕೂತ್ಕೊಳ್ತಾಳೆ. ನಿಮ್ಮ ಚೇರ್ ಅಂದ್ರೆ ಅದು ತುಂಬಾ ಕಾಸ್ಟ್ಲಿ ಚೇರ್ ಮನೆಯಲ್ಲಿ ಉಂಟು, ಒಂದು 10,000 ಚೇರ್ ಉಂಟು ನಿಮ್ದು. ಮತ್ತೆ ಕಾಲ ಮೇಲೆ ಹಾಕಿ ಕೂತ್ಕೊಂಡಿದ್ದಾಳೆ. ಬೆಳಿಗ್ಗೆ ನೀವೆದ್ದು ಬರ್ತೀರಿ, ಬರುವಾಗ ನೋಡುವಾಗ ಕೂತ್ಕೊಂಡಿದ್ದಾಳೆ. ಇಮಿಡಿಯೇಟ್ ನಿಮ್ಮ ವೈಫನ್ನು ಕರಿತೀರಿ, ಅವಳೆಂದ ಕೂತ್ಕೊಂಡಿದ್ದಾಳೆ. ಮತ್ತೆ ನಿಮ್ಮ ವೈಫ್ ಹೋಗಿ, ಹೆಂಡತಿ ಹೋಗಿ ಹೇಳ್ತಾಳೆ, ಯಾಕೆ ಕೂತ್ಕೊಂಡದ್ದು? ಅಲ್ಲ ನಾನು ಯಜಮಾನ. ಆಗ ನೀವೆಂತ ಹೇಳ್ತೀರಿ? ಇಮಿಡಿಯೇಟ್ ನಾಳೆಯಿಂದ ಕೆಲಸ ಮಾಡಬೇಡ. ಇಲ್ಲ, ನಾನು ಕೆಲಸ ಮಾಡೋದಿಲ್ಲ, ನಾನು ಇಲ್ಲಿ ಕೂತ್ಕೊಳ್ಳಿಕ್ಕೆ ಬಂದದ್ದು. ಅದೇ ರೀತಿ ನಾವು ಸೇವಕರು ಹೋಗಿ ಆ ಚೇರಲ್ಲಿ ಕೂತ್ಕೊಂಡ್ರೆ ಎಂತ ನಮಗೆ ಮರ್ಯಾದಿಲ್ಲ. ಯಜಮಾನ ಕೂತ್ಕೊಳ್ಬೇಕು. ಅದೇ ರೀತಿ ಯಜಮಾನ ಕೃಷ್ಣ, ನಾವು ಸೇವಕರು. ಹಾಗೆ ಈ ಮಾಯವಾದಿಗಳು ಅಂತಂದ್ರೆ ನಾವು ದೇವರಾಗುವಂಥದ್ದು. ಇಲ್ಲಿ ಕೂಡ ನಾವು ದೇವರು, ಮತ್ತೆ ಅಲ್ಲಿ ಕೂಡ ಹೋಗಿ ನಾವು ದೇವರಾಗುವಂಥ ಮುಕ್ತಿ, ದೇವರಲ್ಲಿ ಒಂದಾಗುವುದು. ಇಲ್ಲ ಸರ್, ದೇವರಲ್ಲಿ ಒಂದಾಗ್ಲಿಕ್ಕೆ ಆಗುವುದಿಲ್ಲ. ನಮ್ದು ಇಂಡಿವಿಜುವಲ್ ಐಡೆಂಟಿಟಿ ಉಂಟು. ಜೀವೇರ ಸ್ವರೂಪ ನಿತ್ಯ ಕೃಷ್ಣದಾಸ್. ನಾವು ಕೃಷ್ಣನ ನಿತ್ಯ ಸೇವಕರು. ಎಸ್, ಹಾಗಾಗಿ ನೋಡಿ, ಒಳ್ಳೆ ಪ್ರಶ್ನೆ. ಯಾರು ಪರ್ಫೆಕ್ಟ್ ಪರಿಪೂರ್ಣರು ಅಂತ ಕೇಳ್ತಾ ಇದ್ದೇನೆ. ಎಸ್, ಈಗ ಭಗವಂತ ಎಂತ ಹೇಳ್ತೀವಿ ನೋಡುವ. ಶ್ರೀ ಭಗವಾನ್ ಉವಾಚ ಮಯ್ಯಾವೇಶ ಮನೋ ಯೇ ಮಾಂ ನಿತ್ಯ ಯುಕ್ತ ಉಪಾಸತೆ ಶ್ರದ್ಧಯಾ ಪರೇ ಉಪೇತಾಸ್ ತೇ ಮೇ ಯುಕ್ತಾತ್ಮ ಮತ. ದೇವೋತ್ತಮ ಪರಮಪುರುಷನ ಹೀಗೆ ಅಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸಲು ನಿರತರಾಗಿರ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣ ಎಂದು ಭಾವಿಸ್ತೇನೆ. ಭಗವಂತನ ಹೇಳಿದ್ದಾನೆ, ಯಾರು ಕೃಷ್ಣನ ರೂಪದಲ್ಲಿ ಯಾರು ಪೂಜೆ ಮಾಡ್ತಾರೆ ಅವರು. ಯಾರು ನನ್ನ ಸಾಕಾರ ರೂಪದಲ್ಲಿ, ಕೃಷ್ಣನಿಗೆ ರೂಪ ಉಂಟು,
ತಮ್ಮ ಮನಸ್ಸನ್ನು ನಿಲ್ಲಿಸ್ತಾರೋ ಮತ್ತು ಅಧಿಕವಾದ ಅಲೌಕಿಕವಾದ ನಿಷ್ಠೆಯನ್ನು ನಾನು ಪೂಜಿಸಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸ್ತೇನೆ. ನಾವಿನ್ನು ಮಾತಾಡ್ಬೇಕಂತ ಇಲ್ಲ, ಯಾಕೆಂದ್ರೆ ಕೃಷ್ಣ ಎಷ್ಟು ಅಥಾರಿಟಿ. ಕೃಷ್ಣ ಹೇಳಿದ ಮೇಲೆ ಎಸ್, ಇನ್ನು ನಿರಾಕಾರ ಬ್ರಹ್ಮ, ನಾನಿನ್ನು ಧ್ಯಾನ ಮಾಡ್ತೇನೆ, ನಾನು ಸ್ವಲ್ಪ ಪ್ರಾಣಾಯಾಮ ಮಾಡ್ತೇನೆ, ಧ್ಯಾನ ಮಾಡ್ತೇನೆ, ಇಲ್ಲ, ಇದರಿಂದ ಏನು ಪ್ರಯೋಜನ ಇಲ್ಲ. ಶ್ರಮ ವೈ ಕೇವಲ ಪ್ರಯೋಜನ ಇಲ್ಲ. ಕಲಿಯುಗದಲ್ಲಂತೂ ಈ ಧ್ಯಾನಕ್ಕೆ ಚೂರು ಕೂಡ ಪ್ರಯೋಜನ ಇಲ್ಲ. ಪ್ರಯೋಜನ ಇರುವಂತಹದ್ದು ಭಕ್ತಿ ಸೇವೆಯಿಂದ ಮಾತ್ರ. ಅದು ಕೃಷ್ಣನೇ ಹೇಳ್ತಾರೆ ನೋಡಿ. ಕೃಷ್ಣ ಹೇಗಂದ್ರೆ ಕೃಷ್ಣ ಕಪ್ಪು, ಈಗ ಕೆಲವರು ಹೇಳ್ತಾರೆ ನಾನು ಕೂಡ ಕಪ್ಪು ಅಂದ್ರೆ ಕೃಷ್ಣ ಕಪ್ಪು, ನಾನು ಕೂಡ ಕಪ್ಪು. ಅವ್ರಿಗೆ ಕೃಷ್ಣ ಆಗ್ಲಿಕ್ಕೆ ಇಚ್ಛೆ. ಒಮ್ಮೆ ಎಂತ ಆಗ್ತದೆ ಅಂದ್ರೆ, ಪ್ರಭುಪಾದ ಸೌತ್ ಆಫ್ರಿಕಾದಲ್ಲಿ ಕ್ಲಾಸ್ ಕೊಡುವಾಗ ಅಲ್ಲಿ ಎಲ್ಲ ಕಲರ್ ಈ ರೀತಿ ಉಂಟು. ಆದರೆ ಕೃಷ್ಣನ ಶ್ಯಾಮ ಸುಂದರ ನೋಡಿ, ಈ ವೃಂದಾವನದಲ್ಲಿ ಶ್ಯಾಮ ಸುಂದರ ಅಂತ ಟೆಂಪಲ್ ಉಂಟು. ಶ್ಯಾಮ ಸುಂದರ ಅಂದ್ರೆ ಈ ರೀತಿ ಕೃಷ್ಣ ಈ ಕಲರ್ ಅಲ್ಲಿ ಇದ್ದಾರೆ. ಕೃಷ್ಣ ಈ ಕಲರ್ ಇದು ಕೂಡ ಚಂದ. ಆದ್ರೆ ನಾವು ಕಪ್ಪಾದ್ರೆ ನಾವು ಚಂದ ಇಲ್ಲ, ಬಿಳಿ ಆದ್ರೆ ಮಾತ್ರ ಚಂದ. ಆದ್ರೆ ಕೃಷ್ಣ ಹಾಗೆಲ್ಲ, ಕಪ್ಪಾದ್ರೂ ಕೂಡ ಚಂದ, ಯಾಕಂದ್ರೆ ಕೃಷ್ಣ ದೇವೋತ್ತಮ ಪರಮಪುರುಷ. ಹಾಗಾಗಿ ಸೌತ್ ಆಫ್ರಿಕಲ್ ಕ್ಲಾಸ್ ಮಾಡುವಾಗ ಒಬ್ಬ ಹೇಳ್ತಾನೆ ಪ್ರಭುಪಾದ ಹತ್ರ, ಸ್ವಾಮೀಜಿ ಕೃಷ್ಣ ಇಸ್ ಅವರ್ ಕಲರ್, ಮೈನ್ ಕಲರ್ ಅಂಡ್ ಕೃಷ್ಣಸ್ ಕಲರ್ ಸೇಮ್. ಪ್ರಭುಪಾದ ಹೇಳ್ತಾರೆ ಎಂತಂದ್ರೆ ನಿಮ್ಮಾಗಿ ಕಲರ್ ಅಲ್ಲ ಅಂತ, ಕೃಷ್ಣ ಕಪ್ಪಾದ್ರೂ ಕೂಡ ನಿಮ್ಮ ಕಲರ್ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ, ಎಸ್ ನಾವು ಕಪ್ಪಿದ್ರೆ ಕೃಷ್ಣ ಕೂಡ ಕಪ್ಪು, ನಾವು ಕೂಡ ಕಪ್ಪು. ಎಲ್ಲ ಕೃಷ್ಣನ ಕಪ್ಪು ಟೋಟಲಿ ಆಧ್ಯಾತ್ಮಿಕ, ನಮ್ದು ಕಪ್ಪು ಈ ಭೌತಿಕ. ಹಾಗಾಗಿ ನಮ್ಮ ಲೆವೆಲ್ ಕಪ್ಪಲ್ಲ, ಅದು ಬೇರೆ ಕಪ್ಪು. ಹಾಗೆ ನಾವು ಅದನ್ನು ತಿಳಿಬೇಕು. ಎಸ್, ಅವ್ಯಕ್ತವಾದ ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದು, ಸರ್ವವ್ಯಾಪಿಯು, ಬದಲಾವಣೆ ಇಲ್ಲದು, ಧ್ರುವವಾದದ್ದು ಮತ್ತು ನಿಶ್ಚಲವಾದದ್ದು, ಇದು ಪರಮ ಸತ್ಯ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ನೋಡಿ, ಇಲ್ಲಿ ನಿರಾಕಾರ ಬ್ರಹ್ಮದ ಇದು ಆಗ್ತಿತ್ತು ಯಾವಾಗ? ಧ್ಯಾನ. ಸತ್ಯಯುಗದಲ್ಲಿ ಈ ಧ್ಯಾನ ಮಾಡಿ ಕೃಷ್ಣನನ್ನು ಪ್ಲೀಸ್ ಮಾಡ್ಬೋದು, ಆದರೆ ಈ ಯುಗಕ್ಕೆ ಅಲ್ಲ. ಎಸ್, ನೋಡಿ, ನಿರಾಕಾರ ಬ್ರಹ್ಮವನ್ನು ಪ್ರಭುಪಾದ ಡಿಫೀಟ್ ಮಾಡ್ತಾರೆ. ನಿರಾಕಾರ ಬ್ರಹ್ಮ ಈ ಮಾಯವಾದಿಗಳು ಹೇಳುವಂಥದ್ದು ಎಂತಂದ್ರೆ, ನಾವು ಥಿಂಕಿಂಗ್ ಸ್ಟಾಪ್ ಮಾಡ್ಬೇಕಂತೆ, ಟೋಟಲಿ ಸ್ಟಾಪ್ ಮಾಡ್ಬೇಕಂತೆ. ಅವ್ರೀಗ ಈ ಮೆಡಿಟೇಷನ್ ಮಾಡ್ತಾರಲ್ಲ, ಮೆಡಿಟೇಷನ್ ಮಾಡುವಾಗ ಮತ್ತೆ ಆದಮೇಲೆ ಅವ್ರು ಕೇಳಿ ಎಂತ, ಟೋಟಲ್ ಥಿಂಕಿಂಗ್ ಸ್ಟಾಪ್ ಮಾಡಿದ್ರು, ಟೋಟಲ್. ಮತ್ತೆ ಎದ್ದ ಕೂಡಲೇ ಎಲ್ಲ ಥಿಂಕಿಂಗ್ ಬಂತು. ಆಗ ಎಂತ ಆಗ್ತದೆ ಅಂದ್ರೆ, ಈ ಮೆಡಿಟೇಷನ್ ಮಾಡುವಾಗ ಎಲ್ಲ ಥಿಂಕಿಂಗ್ ಸ್ಟಾಪ್ ಮಾಡಿದ್ರು, ವಾಪಸ್ ಥಿಂಕಿಂಗ್ ಬಂತು, ಎಂತ ಬೇಡದೆ. ಪ್ರಭುಪಾದ ಹೇಳ್ತಾರೆ, ಇದೇನು ಪ್ರಯೋಜನ ಇಲ್ಲ, ಇದು ಕುಂಜರಿ ಸ್ನಾನದಾಗೆ ಆಯ್ತು. ಕುಂಜರಿ ಆನೆ ಸ್ನಾನ ಮಾಡಿ ಬಂದು ಹೊಯ್ಗೆಯನ್ನು ಮೈಗೆ ಹಾಕುವಂಥದ್ದು. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು ನೋಡಿ, ಒಮ್ಮೆ ಎಂತ ಆಯ್ತು ಅಂದ್ರೆ, ಪ್ರಭುಪಾದ ಶಿಷ್ಯ ಬಂದು ಹೇಳಿದ, ಪ್ರಭುಪಾದ ಇವರು ಮೆಡಿಟೇಷನ್ ಅವರು ಹೇಳ್ತಾರೆ, ಅವ್ರು 2 ಗಂಟೆ ಮೆಡಿಟೇಷನ್ ಮಾಡಿ ಅವರಿಗೆ ತುಂಬಾ ಖುಷಿ ಆಯ್ತು. ಪ್ರಭುಪಾದ ಹೇಳಿದ್ರು, ಎಸ್ ಹೌದಾ, ಅವ್ರಿಗೆ ತುಂಬಾ ಖುಷಿ ಆಯ್ತಾ? ನೀನು ರಾತ್ರಿ ಮಲಗುದಿಲ್ವಾ? ಎಸ್ ಮಲಗ್ತೇನೆ ಪ್ರಭುಪಾದ. ಎದ್ದ ಕೂಡಲೇ ನಿನಗೆ ಖುಷಿ ಆಗುದಿಲ್ವಾ? ಖುಷಿ ಆಗ್ತದೆ. ಪ್ರಭುಪಾದ ಹೇಳ್ತಾರೆ, 2 ಗಂಟೆ ಅವರು ಮಲಗುವುದು, ಮಲಗಿ ಎದ್ದ ಕೂಡಲೇ ಯಾರಿಗೂ ಕೂಡ ಖುಷಿ ಆಗ್ತದೆ. ಪ್ರಭುಪಾದ ಹೇಳ್ತಾರೆ, ಯಾಕೆಂದ್ರೆ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ ಮತ್ತೆ ಧಾರಣ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ 8 ಪ್ರೊಸೆಸ್ ಮಾಡಬೇಕು. ಹಾಗಾಗಿ ಇವರು ಮಾಡುವುದಿಲ್ಲ 8 ಪ್ರೊಸೆಸ್. ಪ್ರಭುಪಾದ ಹೇಳ್ತಾರೆ, ಅವರು ಮಲಗುವಂಥದ್ದು, ಎದ್ದ ಕೂಡಲೇ ಯಾರು ಕೂಡ ಫ್ರೆಶ್ ಆಗ್ತಾರೆ. ಹಾಗಾಗಿ ಇದಲ್ಲ. ಮತ್ತೆ ಪ್ರಭುಪಾದ ಹೇಳ್ತಾರೆ ಅವರಿಗೆ ಎಂತಂದ್ರೆ, ಈ ಮಾಯವಾದಿಗಳು ಹೇಳುವಂಥದ್ದು ಥಿಂಕಿಂಗ್ ಅನ್ನು ಸ್ಟಾಪ್ ಮಾಡಲಿಕ್ಕೆ. ಪ್ರಭುಪಾದ ಹೇಳ್ತಾರೆ, ಥಿಂಕಿಂಗ್ ಸ್ಟಾಪ್ ಮಾಡೋದು ಯಾವಾಗ? ನಾವೀಗ ಹಾಸ್ಪಿಟಲ್ ಅಲ್ಲಿ ಕೋಮಾ ಸ್ಟೇಜಿಗೆ ಹೋಗುವಾಗ ನಮ್ಮ ಥಿಂಕಿಂಗ್ ಸ್ಟಾಪ್ ಆಗ್ತದೆ, ಕೋಮಾ ಸ್ಟೇಜಿಗೆ ಹೋಗುವಾಗ. ಆದರೆ ಪ್ರಭುಪಾದ ಹೇಳ್ತಾರೆ, ನೆಗೆಟಿವ್ ಥಿಂಕಿಂಗ್ ಅನ್ನು ಬಿಟ್ಟು ಪಾಸಿಟಿವ್ ಥಿಂಕಿಂಗ್ ಆಗ್ಬೇಕು. ಥಿಂಕಿಂಗ್ ಅನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರಭುಪಾದ ಹೇಳ್ತಾರೆ, ಥಿಂಕಿಂಗ್ ಬೇಕೇ ಬೇಕಂತೆ. ಥಿಂಕಿಂಗ್ ಸ್ಟಾಪ್ ಆದ್ರೆ ಮೆಂಟಲ್ ಆಗ್ತಾನೆ, ಎಂತ ಕೋಮಾ ಸ್ಟೇಜಿಗೆ ಹೋಗ್ತಾನೆ ಟೋಟಲ್ ಹೀಗೆ. ಹಾಗಾಗಿ ಇದು ತಪ್ಪು. ಅವರ್ಸ್ ನೆಗೆಟಿವ್ ಅನ್ನು ಬಿಟ್ಟು ಪಾಸಿಟಿವ್ ಅಂದ್ರೆ
ಜೀವನದ ಗುರಿ ಅಂತಂದ್ರೆ ನಾವು ಟೋಟಲ್ ಅನ್ಕಾನ್ಶಿಯಸ್ ಅಂದ್ರೆ ಕೋಮಾ ಸ್ಟೇಜ್. ಪ್ರಭುಪಾದ ಹೇಳುವಂಥದ್ದು ಸೂಪರ್ ಕಾನ್ಶಿಯಸ್ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಸೇವೆ ಮಾಡುವಂಥದ್ದು. ಹಾಗಾಗಿ ನಮ್ಮ ಮೇನ್ ಎಂತಂದ್ರೆ ಪ್ರಜ್ಞೆಯನ್ನು ಚೇಂಜ್ ಮಾಡಬೇಕು ಅಷ್ಟೇ, ಬೇರೆ ಎಂತ ಕೂಡ ಮಾಡಿ ನೀವು ಜಸ್ಟ್ ನಿಮ್ಮ ಪ್ರಜ್ಞೆಯನ್ನು ಚೇಂಜ್ ಮಾಡಿ. ಹಾಗಾಗಿ 2 ಪಾಯಿಂಟ್ ಅಲ್ಲಿ ಪ್ರಭುಪಾದ ಅವರನ್ನು ಡಿಫೀಟ್ ಮಾಡ್ತಾರೆ. ಎಸ್, ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತ ಹಿ ಗತಿರ್ದುಃಖಾಂ ದೇವಾದ್ವಿರ್ ಅವಾಪ್ಯತೆ. ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ನೋಡಿ, ಪ್ರಗತಿಯೇ ಇಲ್ಲ, ಪ್ರೋಗ್ರೆಸ್ ಇಲ್ಲ. ಕೃಷ್ಣ ಇಷ್ಟು ಹೇಳಿದ್ದಾರೆ ಮತ್ತೆ ಕೂಡ ಹೋಗ್ತಾರಲ್ಲ. ಇದಕ್ಕೆ ಹೇಳುವಂತ ಅಂತಂದ್ರೆ, ಒಂದು ಬ್ರಿಡ್ಜ್ ಕಟ್ ಆಗಿದೆ, ಅಲ್ಲಿ ಬ್ಯಾರಿಗೇಟ್ ಆಗಿದ್ದಾರೆ 2 ಸೈಡ್, ಹೋಗಬೇಡಿ ಕಟ್ ಆಗಿದೆ, ಮತ್ತೆ ಕೂಡ ಕೆಲವರು ಹೋಗ್ತಾರೆ ಬೈಕ್ ಇಟ್ಕೊಂಡು, ಮತ್ತೆ ಅಲ್ಲಿ ಹೋಗಿ ಗುಂಡಿಗೆ ಬೀಳ್ತಾರೆ. ಹಾಗಾಗಿ ಕೃಷ್ಣ ಇದು ಹೇಳಿದ ಮೇಲೆ ಕೂಡ ಮಾಡ್ತಾರೆ, ಮತ್ತೆ ನಾವು ಎಂತ ಮಾಡುವಂತ. ಕೃಷ್ಣ ಅಂತ ಹೇಳಿದಾನೆ, ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತ ಸಕ್ತಿ ಚೇತಸಾಂ ಅವ್ಯಕ್ತ ಈ ಗತಿರ್ ದುಃಖಾಂ ದೇವಾದಿರ್ ಅವಾಪ್ಯತೆ. ಪರಮ ಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಪ್ರಗತಿ ಇಲ್ಲ, ಪ್ರೋಗ್ರೆಸ್ ಇಲ್ಲ. ಈ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳೇ ಬಹು ಕಷ್ಟ. ಯಾವುದು? ಈ ನಿರಾಕಾರ ಬ್ರಹ್ಮ ಜೊತೆ ಅಂತ ಹೇಳ್ತಾರೆ, ತುಂಬಾ ಕಷ್ಟ. ಎಸ್, ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಅನನ್ಯೇವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಂ ಸಮೂರ್ಧಾರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಾಚಿರತ್ ಪಾರ್ಥ ಮಯಿ ಆವೇಶಿತ ಚೇತಸಾಂ. ಪಾರ್ಥ, ತಮ್ಮ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ, ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನು ಧ್ಯಾನಿಸುತ್ತಾ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವ ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ನೋಡಿ, ಆ ಶ್ಲೋಕ ಆದ್ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಅಂತ ಹೇಳಿದಾನೆ, ಎಲ್ಲವನ್ನು ಕೃಷ್ಣನಿಗೆ ಅರ್ಪಣೆ ಮಾಡ್ಬೇಕಂತ. ಕರ್ಮವನ್ನು, ಎಲ್ಲ ಕರ್ಮಗಳನ್ನು ಕೃಷ್ಣ ಅರ್ಪಣೆ, ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ಕೃಷ್ಣನ ಧ್ಯಾನಿಸುತ್ತಾ ಕೃಷ್ಣನಲ್ಲೇ ಮನಸ್ಸನ್ನು ನಿಲ್ಲಿಸಿ ಕೃಷ್ಣನ ಪೂಜಿಸುವವರನ್ನು ಹುಟ್ಟು ಸಾವು ಜನ್ಮ ಮತ್ತು ಜರಾಯದಿಂದ ಕೃಷ್ಣ ಬಿಡುಗಡೆ ಮಾಡುತ್ತಾನೆ. ಈಗ ನೋಡಿ, ಇಲ್ಲಿ ಇದು ಸಮುದ್ರದ ಮಧ್ಯೆಯಲ್ಲಿ ನಾವು ಬಿದ್ದರೆ ನಮ್ಗೆ ಎಷ್ಟೇ ಈಜು ಗೊತ್ತಿದ್ರು ಕೂಡ ನಮ್ಗೆ ಬರ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ತುಂಬಾ ಡೀಪ್ ಉಂಟು, ಮತ್ತೆ ವೇವ್ಸ್ ಅಂದ್ರೆ ಈಗೀಗಿರ್ತದೆ. ಯಾಕಂದ್ರೆ ಪ್ರಭುಪಾದ್ 2 ಬಾರಿ ಈ ಫಸ್ಟಿಗೆ ಪ್ರಭುಪಾದ್ ಕಾರ್ಗೋ ಶಿಪ್ ಅಲ್ಲಿ ಹೋದದ್ದು ಅಮೆರಿಕಕ್ಕೆ 65ರಲ್ಲಿ, 2 ಬಾರಿ ಅವರಿಗೆ ಹೃದಯಘಾತವಾಯ್ತು. ಹಾಗಾಗಿ ತುಂಬಾ ಕಷ್ಟ. ಪ್ರಾಯ ಆದ್ಮೇಲೆ ಅಂತೂ ನಾವು ಕಾರ್ಗೋ ಶಿಪ್ ಹೋದ್ರೆ ನಮ್ಗೆ ಇಮಿಡಿಯೇಟ್ ವಾಮಿಟಿಂಗ್ ಬರ್ತದೆ, ಯಾಕಂದ್ರೆ ಆಗುದಿಲ್ಲ. ಫುಲ್ ವೇವ್ಸ್ ಹೀಗೆ ಇರ್ತದೆ. ಅಂದ್ರೆ ನಿಮ್ಗೆ ಈಗ ನಾವು ಹೀಗೆ ಬೀಳ್ತೇನೆ, ಹೀಗೆ ಒಳಗೆ ಬೀಳ್ತೇನೆ, ಹೀಗೆ ಆಗ್ತದೆ, ಹೀಗೆ. ಹಾಗಾಗಿ ಯಾರಾದ್ರೂ ಬಿದ್ರೆ ಅವನಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ. ಆದ್ರೆ ಪ್ರಭುಪಾದ ಹೇಳ್ತಾರೆ, ಕೃಷ್ಣನ ಶರಣಾಗದಿದ್ರೆ ಆಗ್ತದೆ. ನೋಡಿ, ಇಲ್ಲಿ ಕೃಷ್ಣ ಕೈ ಕೊಡ್ತಾ ಇದ್ದಾರೆ. ಎಷ್ಟೇ ಡೀಪ್ ಇದಕ್ಕೆ ಬಿಡಿ, ಯಾಕಂದ್ರೆ ಅಲ್ಲಿ ದೊಡ್ಡ ದೊಡ್ಡ ತಿಮ್ಮಿಂಗಲ ಉಂಟು. ತಿಮ್ಮಿಂಗಲ ಅಂದ್ರೆ ನಮ್ಮನ್ನು ತಿಂತದೆ, ಅಷ್ಟು ದೊಡ್ಡದು ಅಂದ್ರೆ ತುಂಬಾ ಹ್ಯೂಜ್ ತಿಮ್ಮಿಂಗಲ ಅಂತ ಡೀಪ್ ಅಲ್ಲಿ ಉಂಟು, ಅದು ತಿಮ್ಮಿಂಗಲ ಉಂಟು. ಹಾಗಾಗಿ ನಾವು ಇದನ್ನು ತಿಳಿಬೇಕು. ಎಸ್, ನೋಡಿ, ಈಗ ಕೃಷ್ಣ ಹೇಳ್ತಾ ಬರ್ತಾನೆ, ಇದು ಹೈಯೆಸ್ಟ್ ಫಸ್ಟ್ ಒನ್, 8th ಶ್ಲೋಕ ಹೈಯೆಸ್ಟ್, ಮತ್ತೆ 9th ಇದು ಆಗದ್ರೆ ಮತ್ತೆ 9th ಶ್ಲೋಕ ಹೇಳ್ತಾನೆ, ಮತ್ತೆ 10th ಮತ್ತೆ 11th ಮತ್ತೆ 12th ಈ ರೀತಿ ಉಂಟು. ಆದ್ರೆ ಹೈಯೆಸ್ಟ್ ಇದು ಫಸ್ಟ್ ಹೈಯೆಸ್ಟ್ ಅಂತ. ಮೈ ಏವ ಮನ ಆದರ್ಸ್ವ ಮೈ ಬುದ್ಧಿಂ ನಿವೇಶಯ ನಿವಾಶಿಷ್ಯಸಿ ಮೈ ಏವ ಅತ ಊರ್ಧ್ವಂ ನ ಸಂಶಯ. ದೇವೋತ್ತಮ ಪರಮಪುರುಷ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿ ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು, ಸಾಕು, ನಿಸ್ಸಂದೇಹವಾಗಿ ಇದರಿಂದ ನೀನು ಯಾವ ನನ್ನಲ್ಲಿ ವಾಸಿಸುವೆ. ಇದಕ್ಕೆ ಹೇಳುವಂಥದ್ದು ಅನನ್ಯ ಭಕ್ತಿ. ನೋಡಿ, ಭಕ್ತಿಯಲ್ಲಿ 2 ರೀತಿಯ ಭಕ್ತಿ ಉಂಟು. ಫಸ್ಟ್ ಇದು ಸಾಧನ ಭಕ್ತಿ, 2ನೇದು ರಾಗಾನುಗ ಭಕ್ತಿ. ರಾಗಾನುಗ ಭಕ್ತಿ ಅಂದ್ರೆ ಸ್ಪಾಂಟೇನಿಯಸ್ ಅಂದ್ರೆ, ಈಗ ನೋಡಿ, ರಾಧಾರಾಣಿ ಹೇಗೆಂದ್ರೆ ಅವಳು ಕೆಲವೊಮ್ಮೆ ಯೋಚನೆ ಮಾಡುವಂಥದ್ದು, ಕೃಷ್ಣನನ್ನು ಮರಿಬೇಕು. 1 ಸೆಕೆಂಡ್ ಕೂಡ ಅವಳಿಗೆ ಆಗುದಿಲ್ಲ, 24 ಗಂಟೆ ಕೃಷ್ಣ ಸ್ಮರಣೆ. ಇದಕ್ಕೆ ಹೇಳುವುದು ರಾಗಾನುಗ ಭಕ್ತಿ. ಟೋಟಲ್. ನಮ್ಗೆ ಹಾಗೆ ಅಲ್ಲ, ನಮ್ಗೆ
ಈಗ 7:30 ಕ್ಲಾಸ್ ಆದ ಕೂಡಲೇ ನಮ್ಗೆ ಮತ್ತೆ ನಮ್ಮ ಮಕ್ಕಳಿದು, ಹೆಂಡತಿಗೆ ಗಂಡಂದು, ಗಂಡನಿಗೆ ಹೆಂಡತಿದು, ಮತ್ತೆ ನಮ್ಮ ಕೆಲಸದ್ದು, ಮತ್ತೆ ಬೇರೆ ಬೇರೆ ನಮ್ದು ಯಾವುದೋ ಇಚ್ಛೆ ಇರ್ತದೆ, ಅದೆಲ್ಲ ಥಾಟ್ಸ್ ಬರ್ತಾ ಇರ್ತದೆ. ತುಂಬಾ ಬರ್ತದೆ ನಮ್ಗೆ ಥಾಟ್ಸ್, ಫ್ಯಾಮಿಲಿದು, ತಾಯಿದು, ತಂದೆದು, ಬೇರೆ ಬೇರೆ ನಮ್ಮ ಕೆಲಸದಲ್ಲಿ ರಿಲೇಟೆಡ್, ಇವತ್ತು ಇದು ಮಾಡಬೇಕು, ಇಷ್ಟು ಸಂಪಾದನೆ ಮಾಡಬೇಕು, ಇದೆಲ್ಲ ಬರ್ತದೆ ಥಾಟ್ಸ್. ಹಾಗಾಗಿ ನಮ್ಗೆ 24 ಗಂಟೆಯಲ್ಲಿ 1 ಸೆಕೆಂಡ್ ಕೂಡ ಕೃಷ್ಣನ ಸ್ಮರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಡಿಫ್ರೆನ್ಸ್ ನೋಡಿ, ರಾಧಾರಾಣಿಗೆ 1 ಸೆಕೆಂಡ್ ಮರೀಲಿಕ್ಕೆ ಆಗುದಿಲ್ಲ, ನಮ್ಗೆ 1 ಸೆಕೆಂಡ್ ಸ್ಮರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ವ್ಯತ್ಯಾಸ ನೋಡಿ, ಕ್ವೈಟ್ ಆಪೋಸಿಟ್. ಹಾಗಾಗಿ ಇದಕ್ಕೆ ಹೇಳುವಂಥದ್ದು ರಾಗಾನುಗ ಭಕ್ತಿ. ನೋಡಿ, ರಾಗಾನುಗ ಭಕ್ತಿಯಲ್ಲಿ ಒಂದು ಉದ್ಧವ, ಅರ್ಜುನ, ಸುಧಾಮ, ಮತ್ತೆ ಯಶೋದೆ, ನಂದ ಮಹಾರಾಜ್, ರಾಧಾರಾಣಿ, ಗೋಪಿಕೆಯರು, ಎಲ್ಲ ವೃಂದಾವನವಾಸಿಗಳು ಟೋಟಲ್ ರಾಗಾನುಗ ಭಕ್ತಿ. ಅಂದ್ರೆ ಟೋಟಲ್ ಕೃಷ್ಣ ಕೃಷ್ಣ ಬಿಟ್ಟು ಬೇರೆ ಯಾವುದಿಲ್ಲ. ಚೇತನ ಹೇಳುವಂಥದ್ದು ಕೃಷ್ಣ 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 ಹೇ ಕೃಷ್ಣ 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 ಹೇ ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಯಿಮ ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾಮ. ಈ ರೀತಿ ಚೇತನ ಹೇಳುವಂತ ಅಂದ್ರೆ ಟೋಟಲ್ ಕೃಷ್ಣನ ಸ್ಮರಣೆ. ಬೇರೆ ಈ ಎಂತ ಹೇಳುದು, ಮೈಂಡ್ ಡವಟೇಲೇ ಆಗುದಿಲ್ಲ ಬೇರೆ ಕಡೆ, ಟೋಟಲ್ ಫಿಕ್ಸ್. ಇದಕ್ಕೆ ಹೇಳುವಂಥದ್ದು ರಾಗಾನುಗ ಭಕ್ತಿ. ಹಾಗಾಗಿ ಫಸ್ಟ್ ಲೆವೆಲ್ ಇದು. ಆದ್ರೆ ನಾವು ಈಗ ಹೇಗೆ ಅಂದ್ರೆ, ಎಸ್ ನಾನು ಕೂಡ ರಾಗಾನುಗ ಭಕ್ತ 24 ಗಂಟೆ ಇಲ್ಲ, ಬೋಗಸ್. ಇದು ಬೋಗಸ್. ಯಾಕೆ ಬೋಗಸ್? ಯಾಕೆಂದ್ರೆ ಫಲೇನ ಪರಿಚಯ, ರಿಸಲ್ಟ್ ಅಲ್ಲಿ ಗೊತ್ತಾಗ್ತದೆ ಅಂತ ಪ್ರಭುಪಾದ ಹೇಳ್ತಾರೆ. ರಿಸಲ್ಟ್ ಅಲ್ಲಿ ಗೊತ್ತಾಗ್ತದೆ ಎಂತ ಮಾಡ್ತಿದ್ದಾನೆ, ರಿಸಲ್ಟ್. ನಾವು ಹೇಳ್ಬೋದು ನಾನು ಕೂಡ ರಾಗಾನುಗ ಭಕ್ತ ಆದ್ರೆ ಪ್ರಭುಪಾದ ಹೇಳ್ತಾರೆ ಶೋ ಯುವರ್ ರಿಸಲ್ಟ್. ರಿಸಲ್ಟ್ ಅಲ್ಲಿ ಗೊತ್ತಾ, ಫಲೇನ ಪರಿಚಯ. ಹಾಗಾಗಿ ನಮ್ಮ ರಿಸಲ್ಟ್ ಇಲ್ಲ, ನಾವು ಹೇಳೋದು ಮಾತ್ರ. ಹಾಗಾಗಿ ಇದು ನಮ್ಗೆ ಸಾಧ್ಯವಿಲ್ಲ ರಾಗಾನುಗ ಭಕ್ತಿ. ನಾವೀಗ ನೆಕ್ಸ್ಟ್ ಲೆವೆಲ್ ಹೋಗುವ. ಇದಕ್ಕೆ ಹೇಗೆ ಅಂದ್ರೆ ಜಸ್ಟ್ ನಾವು ನಮಸ್ಕಾರ ಹೊಡಿಬೇಕಷ್ಟೇ. ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು ಅನುಸರಣೆ ಅನುಕರಣೆ. ಅನುಸರಣೆ ಅಂದ್ರೆ ಎಸ್, ಹೇಗೆಂದ್ರೆ ಇವರು 24 ಗಂಟೆ ರಾಧಾರಾಣಿ ಮಾಡಿದ ಸ್ಮರಣೆ, ನಾವು ನಮಸ್ಕಾರ ಹೊಡಿಬೇಕು, ನಮ್ಗೆ ಆಗುದಿಲ್ಲ 24 ಗಂಟೆ. ಅನುಕರಣೆ ಅಂದ್ರೆ ನಾವು ಇಮಿಟೇಟ್ ಮಾಡ್ಲಿಕ್ಕೆ ಹೋಗುದು. ಎಸ್, ನಾನು ಕೂಡ ರಾಧಾರಾಣಿ, ನಾನು ಗೋಪಿ, ನಾನು ಅರ್ಜುನ, ನಾನು ಸುಧಾಮ. ಪ್ರಭುಪಾದ ಹೇಳ್ತಾರೆ ಯಾರು ಅನುಕರಣೆ ಮಾಡ್ಲಿಕ್ಕೆ ಹೋಗ್ತಾನೆ ಅವ ಹುಚ್ಚ ಆಗ್ತಾನೆ, ಅವ ಮೆಂಟಲ್ ಆಗ್ತಾನೆ. ಹಾಗಾಗಿ ನಾವು ಅನುಕರಣೆ ಮಾಡಬಾರ್ದು. ಯಾಕೆಂದ್ರೆ ಈ ವೃಂದಾವನದಲ್ಲಿ ಸೇವಾ ಕುಂಜ ಮತ್ತೆ ನಿಧಿ ಉಂಟು. ಈಗ ಕೂಡ ಎಂತಂದ್ರೆ ಕೃಷ್ಣನ ಲೀಲೆ ಆಗ್ತದೆ, ನಿತ್ಯ ಲೀಲೆ. ಹಾಗಾಗಿ ನಾವು ವೃಂದಾವನ ಯಾತ್ರೆ ಹೋಗುವಾಗ ಅಲ್ಲಿ ಹೋಗ್ತೇವೆ. ಅದರಲ್ಲಿ 7 ಗಂಟೆ ನಂತರ ಅಲ್ಲಿ ಬಾಗಿಲಾಗ್ತಾರೆ, ಒಳಗೆ ಎಂಟ್ರಿ ಇಲ್ಲ. ಕೆಲವರೆಲ್ಲ ಅದರ ಹೊರಗಿದ್ದಾರೆ, ಅವರು ಟೋಟಲ್ ಹುಚ್ಚರಾಗಿದ್ದಾರೆ. ಯಾಕೆಂದ್ರೆ ಅವರು ಒಳಗೆ ಹೋದವರು ಅಂತ 7 ಗಂಟೆ ನಂತರ. ಯಾಕೆಂದ್ರೆ ಅದು ಪ್ಯೂರ್ ಪ್ರೇಮ. ನಾವಲ್ಲಿ ಹೋಗಿ ನಾವು ಕಾಮದಲ್ಲಿರುವಾಗ ನಾವು ಹುಚ್ಚರಾಗ್ತೇವೆ. ಹಾಗಾಗಿ ಈ ರಾಗಾನುಗ ಭಕ್ತಿ ನಾನು ಕೂಡ ಮಾಡ್ತೇನೆ ಇಲ್ಲ, ನಾವೀಗ ಸಾಧನೆ ಮಾಡಬೇಕು. ನಾವು ನೆಕ್ಸ್ಟ್ ಲೆವೆಲ್ಗೆ ಬರುವ ಸಾಧನ ಭಕ್ತಿ. ಎಸ್, ನೆಕ್ಸ್ಟ್ ಲೆವೆಲ್ ಸಾಧನ ಭಕ್ತಿ. ಅಥ ಚಿತ್ತಂ ಸಮಾಧಾತು ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತುಂ ಧನಂಜಯ. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸು ನಿಲ್ಲಿಸಲು ಸಾಧ್ಯವಾಗದಿದ್ರೆ ಭಕ್ತಿ ಯೋಗದ ನಿಯಂತ್ರ ತತ್ವವನ್ನು ಅನುಸರಿಸಿ ಪ್ರಯತ್ನಿಸಿ, ಹೀಗೆ ನನ್ನನ್ನು ಸೇರೋ ಬೈಕನ್ನು ಬೆಳೆಸುವ. ನೋಡಿ, ಇದಕ್ಕೆ ಹೇಳೋದು ಸಾಧನ ಭಕ್ತಿ. ಈಗ ನಾವೆಲ್ಲ ಸಾಧನ ಭಕ್ತರು. ಸಾಧನ ಭಕ್ತರು ಅಂದ್ರೆ ನಮ್ಮ ಪ್ರಭುಪಾದ 8 ಗಂಟೆ ದೇಹಕ್ಕೆ, 8 ಗಂಟೆ ಮನಸ್ಸಿಗೆ, 8 ಗಂಟೆ ಆತ್ಮಕ್ಕೆ ಇಡ್ಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾವೀಗ 8 ಗಂಟೆ ಆತ್ಮಕ್ಕೆ ಇಡ್ತಾ ಇದ್ದೇವೆ 24 ಗಂಟೆಯಲ್ಲಿ. ನಾವೀಗ ಸಾಧಕರು. ಅಂದ್ರೆ 8 ಗಂಟೆ ಆತ್ಮಕ್ಕೆ ಅಂದ್ರೆ 2 ಗಂಟೆ ಜಪ ಮಾಡುವಂಥದ್ದು, ಮತ್ತೆ 2 ಗಂಟೆ ಓದುವಂಥದ್ದು, 1 ಗಂಟೆ ಕೀರ್ತನೆ ಮಾಡುವಂಥದ್ದು, 3 ಗಂಟೆ ಸೇವೆ ಮಾಡುವಂಥದ್ದು ಕೃಷ್ಣನಿಗೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ ಸಾಧನೆ ಭಕ್ತಿ ಮಾಡು. ಸಾಧನ ಭಕ್ತಿ ಮಾಡಿ ಅಡ್ವಾನ್ಸ್ ಆಗಿ ಮತ್ತೆ ನಿನ್ಗೆ ರಾಗಾನುಗ ಭಕ್ತಿಗೆ ಹೋಗ್ಬೋದು. ಆದ್ರೆ ಸಾಧನ ಭಕ್ತಿ ಮಾಡದೆ ಎಸ್ ನಾನು ರಾಗಾನುಗ ಭಕ್ತ ಅಂತ ಹೇಳಿದ್ರೆ ಅದು ಚೀಟಿಂಗ್. ಅದು ಚೀಟಿಂಗ್. ನಾವು ಇನ್ನೊಬ್ಬರಿಗೆ ಚೀಟಿಂಗ್ ಹೇಳ್ಬೋದು, ಎಸ್ ನಾನು ಕೂಡ ರಾಗಾನುಗ ಭಕ್ತ ಅಂತ. ಆದ್ರೆ ಕೃಷ್ಣ ಇದು ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ. ಹೇಗಾಯ್ತು, ಒಂದು ಸಣ್ಣ ಹುಡುಗ ಎಂತಾಯ್ತಂದ್ರೆ ಅವ
ಡೋರ್ ಎಲ್ಲ ಕ್ಲೋಸ್ ಮಾಡಿ ಲೈಟಲ್ಲಿ ತೆಗೆದು ತಿಂದಂತೆ. ತಿಂದು ಬಂದು ಅವನ ಗುರು ಹೇಳಿದ್ರು, ಯಾರು ಇಲ್ಲದ ಜಾಗಕ್ಕೆ ಹೋಗಿ ತಿಂದು ಬಾ ಅಂತ. ಹಾಗಾಗಿ ಡೋರಲ್ಲಿ ಕ್ಲೋಸ್ ಮಾಡಿ ತಿಂದು ಬಂದ. ಮತ್ತೆ ಗುರು ಹತ್ರ ಹೇಳಿದ, ಎಸ್ ನಾನು ಯಾರು ಇಲ್ಲ ಜಾಗದಲ್ಲಿ ಲೈಟೆಲ್ಲ ಆಫ್ ಮಾಡಿ ತಿಂದೆ. ಗುರು ಹೇಳ್ತಾರೆ, ನಿನ್ನ ಹೃದಯದಲ್ಲಿ ಪರಮಾತ್ಮ ಇದ್ದ, ಅವ ನೋಡ್ತಾ ಇದ್ದ. ಹಾಗಾಗಿ ಗುರು ಜಸ್ಟ್ ಟೆಸ್ಟ್ ಮಾಡಿದ ಅವನು. ಮತ್ತೆ ನನಗಾಯ್ತು, ಹಾಗಾದ್ರೆ ಎಲ್ಲೂ ಇಲ್ಲ, ಯಾರು ಇಲ್ಲ ಜಾಗ. ಅದೇ ರೀತಿ ನಾವೀಗ ಇನ್ನೊಬ್ಬರಿಗೆ ಹೇಳ್ಬೋದು, ಎಸ್ ನಾನು ರಾಘವೇಂದ್ರ ಭಕ್ತ. ನಾನು ಕೂಡ ಯಾವಾಗಲೂ ನನ್ನ ಪ್ರಿವಿಯಸ್ ಬ್ಯಾಚಲ್ಲಿ ಒಬ್ಬರು ಹೇಳಿದ್ದಾರೆ, ಅದಕ್ಕೆ ನಾನು ಹೇಳುವಂಥದ್ದು, ನಾನು ಕೂಡ ರಾಘವೇಂದ್ರ ಭಕ್ತ, 24 ಗಂಟೆನ ಸ್ಮರಣೆ. ನಮಗೆ ನೀವು ಮೋಸ ಮಾಡ್ಬೋದು, ಕೃಷ್ಣನಿಗೆ ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ. ಕೃಷ್ಣ ನಿಮ್ಮ ಹೃದಯದಲ್ಲಿ ಪರಮಾತ್ಮನಾಗಿ ಇದ್ದಾನೆ. ಹಾಗಾಗಿ ಅದು ನಾವು ತಿಳಿಬೇಕು. ಹಾಗಾಗಿ ನಾವೀಗ ಸಾಧನಾ ಭಕ್ತರು, ನಾವು ಸಾಧನೆ ಮಾಡಬೇಕು. 8 ಗಂಟೆ ಈ ರೀತಿ ನಾವು ಕೃಷ್ಣನಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ನೆಕ್ಸ್ಟ್ ಇದು ಆಗದಿದೆ. ನೆಕ್ಸ್ಟ್ ನಿಷ್ಕಾಮ ಕರ್ಮಯೋಗ. ಅಭ್ಯಾಸ ಅಪಿ ಅಸಮರ್ಥೋ ಅಸಿ ಮತ್ಕರ್ಮ ಪರಮೋ ಭವ ಮತ್ ಅರ್ಥಂ ಅಪಿ ಕರ್ಮಾಣಿ ಕುರ್ವಾನ್ ಸಿದ್ಧಿಂ ಅವಾಪ್ಸ್ಯಸಿ. ಭಕ್ತಿ ಯೋಧನೆಯನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದ್ರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಅಂದ್ರೆ ಕೃಷ್ಣನಿಗೋಸ್ಕರ ಕೆಲಸ ಮಾಡುವಂಥದ್ದು ಇದು. ನೆಕ್ಸ್ಟ್ ಸಾಧನ ಭಕ್ತಿ ಹೈಯೆಸ್ಟ್, ಅದರ ನೆಕ್ಸ್ಟ್ ಬರುವಂಥದ್ದು ಇದಕ್ಕೆ ಹೇಳುವಂಥದ್ದು ನಿಷ್ಕಾಮ ಕರ್ಮ ಯೋಗ. ಇದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ, ತುಂಬಾ ಒಳ್ಳೆ ಉದಾಹರಣೆ. ಎಸ್, ಪ್ರಭುಪಾದ್ 1930s ಅಲ್ಲಿ ಪ್ರಭುಪಾದ್ಗೆ ಬಾಂಬೆಯಲ್ಲಿ ಬಿಸ್ನೆಸ್ ಇತ್ತು. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ, ಪ್ರಭುಪಾದ್ ಕೆಮಿಕಲ್ ಇದಿತ್ತು, ಬಿಸ್ನೆಸ್ ಇತ್ತು. ಪ್ರಭುಪಾದ್ ಉನ್ನತ ಎಜುಕೇಶನ್ ಅಂದ್ರೆ ಆ ಸೈನ್ಸ್ ಅಲ್ಲಿ ಉನ್ನತ ಎಜುಕೇಶನ್ ಪಡೆದಿದ್ರು, ಮತ್ತೆ ಅವರಿಗೆ ಈ ಕೆಮಿಕಲ್ ಬಿಸ್ನೆಸ್ ಇತ್ತು. ಹಾಗಾಗಿ ಬಾಂಬೆಯಲ್ಲಿ ಆ ಟೈಮಲ್ಲಿ ಡೆಲ್ಲಿ ಮೇನ್ ಅಲ್ಲ, ಬಾಂಬೆ ಮೇನ್. ಪ್ರಭುಪಾದಾಗ ಬಾಂಬೆಯಲ್ಲಿ ಸ್ವಲ್ಪ ಸಮಯ ಅಲ್ಲಿ ಅವರಿಗೆ ವ್ಯಾಪಾರ ಇತ್ತು. ಮತ್ತೆ 60s ಅಲ್ಲಿ ಎಂತಂದ್ರೆ 37ರಲ್ಲಿ ಅವರ ಈ ಬಿಸ್ನೆಸ್ ಕೊಲ್ಯಾಪ್ಸ್ ಆಯಿತು. ಅಂದ್ರೆ ಅವರ ಫ್ಯಾಕ್ಟ್ರಿಗೆ ಬೆಂಕಿ ಹಿಡಿಯಿತು, ಮತ್ತೆ ಕಳ್ಳತನ ಎಲ್ಲ ಆಯಿತು. ಟೋಟಲ್ ಪಾಪರ್ ಆದ, ರೋಡಿಗೆ ಬಂದು. ಅಷ್ಟು ಶ್ರೀಮಂತರಾಗಿದ್ದ ಪ್ರಭುಪಾದ್, ಅಷ್ಟು ಬಿಸ್ನೆಸ್ ಇದ್ದ, ಒಳ್ಳೆ ಹಣ ಆಯಿತು. ಅವ್ರ ಗುರು ಹತ್ರ ಹೇಳಿದ್ರು ಸ್ಟಾರ್ಟಿಂಗ್ ಅವರು, ನನ್ನ ಹಣದಿಂದ ನಾನು ಕೃಷ್ಣ ಭಜನೆ ಪ್ರಚಾರ ಮಾಡ್ತೇನೆ. ಆದ್ರೆ ಕೃಷ್ಣ ಎಂತ ಮಾಡಿದ, ಟೋಟಲ್ ಅವರನ್ನು ಪಾಪರ್ ಮಾಡಿದ. ಮತ್ತೆ ಎಂತ ಆಯ್ತು ಅಂದ್ರೆ 60s ಅಲ್ಲಿ ಪ್ರಭುಪಾದ್ ಹತ್ರ ಎಂತ ಇರಲಿಲ್ಲ. ಆಗ ಪ್ರಭುಪಾದ್ ಬಾಂಬೆಗೆ ಬರ್ತಾರೆ. ಬಾಂಬೆಗೆ ಬರುವಾಗ ಒಂದು ಜಾಗ ನೋಡ್ತಾರೆ, ಅಂದ್ರೆ ಜೂ ಅಲ್ಲಿ. ಜೂ ಅಂದ್ರೆ ಏರ್ಪೋರ್ಟ್ಗೆ ಹತ್ತಿರ, ಮತ್ತೆ ಎಲ್ಲ ಈ ಫಿಲ್ಮ್ ಸ್ಟಾರ್ಸ್ ಮತ್ತೆ ಈ ಕ್ರಿಕೆಟ್ ಸ್ಟಾರ್ಸ್ ಎಲ್ಲರ ಮನೆ ಇರುವಂಥದ್ದು ಜೂ. ತುಂಬಾ ಅದು ಕಾಸ್ಟ್ಲಿ ಏರಿಯಾ, ಏರ್ಪೋರ್ಟ್ ಕೂಡ ಹತ್ತಿರ. ಪ್ರಭುಪಾದ್ ಒಂದು ಜಾಗ ನೋಡಿದ್ರು. ಪ್ರಭುಪಾದ್ ಜಾಗ ನೋಡುವಾಗ ಪ್ರಭುಪಾದ್ಗೆ ಆಯ್ತು, ಅಂದ್ರೆ ಇಲ್ಲಿ ಇಸ್ಕಾನ್ ಇದು ಅಕೌಂಟ್ ಆಫೀಸ್ ಮಾಡ್ಬೇಕಂತ ಪ್ರಭುಪಾದ್ಗೆ ಇಚ್ಛೆ ಬಂತು. ಮತ್ತೆ ಪ್ರಭುಪಾದ್ 65 ಆಗ ಪ್ರಭುಪಾದ್ ಅಂತ ಹಣ ಇರಲಿಲ್ಲ. 65 ಅಮೆರಿಕಕ್ಕೆ ಹೋದ್ರು. ಮತ್ತೆ 65 ಅಲ್ಲಿ ಸಕ್ಸಸ್ ಆಯಿತು. ಮತ್ತೆ 72 ಅಲ್ಲಿ 75 ಅಲ್ಲಿ 108 ದೇವಸ್ಥಾನ ಮಾಡಿದ್ರು 10 ವರ್ಷದಲ್ಲಿ. ಮತ್ತೆ ಆಗ ಎಂತ ಮಾಡಿದ್ರು, ಎಸ್ ಆಗ ಭಾರತದಲ್ಲಿ ಫಸ್ಟಿಗೆ ಈ ಮಾಯಾಪುರ್ 70s ಅಲ್ಲಿ, ಮತ್ತೆ ಇಲ್ಲಿ ವೃಂದಾವನ್ 2 ದೇವಸ್ಥಾನ ಮಾಡಿದ್ರು. ಮತ್ತೆ ಬಾಂಬೆಗೆ ಸೇಮ್ ಜಾಗ ಯಾವಾಗ ಅವರು 60s ಅಲ್ಲಿ ನೋಡಿದ್ದಾರೆ, ಅದೇ ಜಾಗ ಅವರಿಗೆ ಸಿಕ್ತು. ನೋಡಿ ಕೃಷ್ಣನ ಕೃಪೆ, ನೋಡಿ ಕೃಷ್ಣ ಬಿಟ್ಟಾಗುವುದಿಲ್ಲ, ಸೇಮ್ ಜಾಗ ಅವರಿಗೆ ಸಿಕ್ತು. ಮತ್ತೆ ಪ್ರಭುಪಾದ್ ಹೇಳ್ತಾರೆ, ಅವ ಯಾರು ವ್ಯಾಪಾರ ಮಾಡಿದ್ದಾನೆ ಅವ ಮಂಗ ಅಂತ ಪ್ರಭುಪಾದ್ ಹೇಳ್ತಾರೆ. ಯಾಕಂದ್ರೆ ಅವರು ಆ ಟೈಮಲ್ಲಿ ಎಷ್ಟೋ ಎಕರೆಗೆ 50 lakhs ಕೊಟ್ಟದ್ದು, 50 lakhs ಏನು, ಅದಕ್ಕೆ ಎಷ್ಟೋ ಕೋಟಿ ವ್ಯಾಲ್ಯೂ ಇತ್ತು. ಆದ್ರೆ ಪ್ರಭುಪಾದ್ ಕಡಿಮೆಗೆ ಸಿಕ್ತು. ಪ್ರಭುಪಾದ್ ಹೇಳ್ತಾರೆ, ಆ ಮಾರಿದವ ಮಂಗ, ಮೂರ್ಖ, ನನಗೆ ಕಡಿಮೆಯಲ್ಲಿ ಕೊಟ್ಟ. ಇದು ಕೃಷ್ಣನ ಕೃಪೆ. ಮತ್ತೆ ಎಂತ ಆಯ್ತು ಅಂದ್ರೆ ಪ್ರಭುಪಾದ್ ಅದರಲ್ಲಿ ದೇವಸ್ಥಾನ ಕಟ್ಟಿದ್ರು. ದೇವಸ್ಥಾನ ಕಟ್ಟಿ ಪ್ರಭುಪಾದ್ ಒಮ್ಮೆ ಅಮೆರಿಕದಲ್ಲಿ ಇರ್ತಾರೆ. ಪ್ರಭುಪಾದ್ಗೆ ಫೋನ್ ಬರ್ತದೆ, ಎಂತಂದ್ರೆ ಸೇಮ್ ಆ ಜಾಗವನ್ನು ಈ ವ್ಯಾಪಾರ ಮಾಡಿದ ರಿಯಲ್ ಎಸ್ಟೇಟ್ ಅವ ಬೇರೆಯವರಿಗೆ ಮಾರಿದ್ದಾನೆ ಅಂತ. ಪ್ರಭುಪಾದ್ಗೆ ತುಂಬಾ ಸಿಟ್ಟು ಬಂತು. ಪ್ರಭುಪಾದ್ ಹೇಳಿದ ಶಿಷ್ಯರ ಹತ್ರ, ಇಮಿಡಿಯೇಟ್ ನನ್ನ ಟಿಕೆಟ್ ಮಾಡು ಅಮೆರಿಕಕ್ಕೆ ಹೋಗ್ಲಿಕ್ಕೆ, ಭಾರತಕ್ಕೆ ಹೋಗ್ಲಿಕ್ಕೆ, ಅಮೆರಿಕದಲ್ಲಿ. ಮತ್ತೆ ಶಿಷ್ಯರ ಅಂತ ಸಿಟ್ಟು ನೋಡ್ಲಿಲ್ಲ. ಮತ್ತೆ ಬರ್ತಾರೆ ಭಾರತಕ್ಕೆ ಬಂದು ಅವನೊಟ್ಟಿಗೆ ಮೀಟಿಂಗ್ ಮಾಡ್ತಾರೆ 3-4 ಗಂಟೆ. ಪ್ರಭುಪಾದ್ ರೈಟ್ ಲೆಫ್ಟ್ ಬೈತಾ ಇದ್ದಾರೆ. ಶಿಷ್ಯರು ನೋಡ್ಲಿಲ್ಲ ಎಂತ ಸೀರಿಯಸ್ನೆಸ್.
ಪ್ರಭುಪಾದ್ ಇದು ಅಂದ್ರೆ ಅಷ್ಟು ಸಿಟ್ಟನ್ನು ನೋಡ್ಲೇ ಇಲ್ಲ. ನೋಡಿ, ಶುದ್ಧ ಭಕ್ತರು ಸಿಟ್ಟಾದ್ರೆ ತುಂಬಾ ಡೇಂಜರಸ್. ಯಾಕೆಂದ್ರೆ ಕೃಷ್ಣ ಕೂಡ ಎಂತಾದ್ರೂ ಒಂದು ಅಲ್ಲಿ ಅನಾಹುತ ಆಗ್ತದೆ. ಹಾಗಾಗಿ ಶುದ್ಧ ಭಕ್ತರು ನಾವು ಸಿಟ್ಟು ಭರಿಸ್ಲಿಕ್ಕೆ ಬಿಡಬಾರ್ದು. ಯಾಕೆಂದ್ರೆ ಕೃಷ್ಣನಿಗೆ ಕೂಡ ಬೇಜಾರಾಗ್ತದೆ ಶುದ್ಧ ಭಕ್ತರಿಗೆ ಸಿಟ್ಟು ಬಂದರೆ. ಹಾಗೆ ಪ್ರಭುಪಾದ್ ಸರಿ ಬೈತಾರೆ ಅವನಿಗೆ, ಬೈದು ಈ ರೀತಿ ಮಾಡ್ಬೋದು. ಯಾಕಂದ್ರೆ ಇದು ಮೆಟ್ರೋ ಸಿಟಿ ಕಾಮನ್, ಒಂದು ಜಾಗವನ್ನು ಇನ್ನೊಬ್ಬನಿಗೆ ಮಾಡೋದು, ಇನ್ನೊಬ್ಬ ಮಾಡೋದು, ಇದೆಲ್ಲ ಕಾಮನ್. ಹಾಗಾಗಿ ಪ್ರಭುಪಾದ್ ಕಡೆಗೆ ರೂಮಿಗೆ ಬರ್ತಾರೆ. ಮತ್ತೆ ರಾತ್ರಿ ಒಂದು 8:30ಗೆ ಶಿಷ್ಯರು ರೂಮ್ ಹತ್ರ ಬರ್ತಾರೆ. ರೂಮ್ ಹತ್ರ ಬಂದು ಪ್ರಭುಪಾದ್ ಹೇಳ್ತಾರೆ, ಪ್ರಭುಪಾದ್ ಅವ ನಮ್ಗೆ ಮೋಸ ಮಾಡಿದವ, ರಿಯಲೈಸ್ ಮಾಡವ, ಅವ ಹೃದಯಘಾತವಾಗಿ ತೀರಿ ಹೋದ. ಪ್ರಭುಪಾದ್ ಹೇಳ್ತಾರೆ, ಒಳ್ಳೇದಾಯ್ತು, ನಾನು ನರಸಿಂಹದೇವರಿಗೆ ಪ್ರೇ ಮಾಡಿದ್ದೇನೆ. ನೋಡಿ, ಅದಕ್ಕೆ ಹೇಳುವಂಥ ಶುದ್ಧ ಭಕ್ತರನ್ನು ನಾವು ಸಿಟ್ಟು ಭರಿಸಲಿಕ್ಕೆ ಬಿಡಬಾರ್ದು, ತುಂಬಾ ಡೇಂಜರಸ್. ಒಳ್ಳೇದಾಯ್ತು, ಕೃಷ್ಣನ ಹಣವನ್ನು ಈ ರೀತಿ ಅವ ಮಾಡಬಾರ್ದು, ಮೋಸ ಮಾಡಿದ್ದಾನೆ. ಹಾಗಾಗಿ ಅವ ಸತ್ತು ಹೋದ. ಮತ್ತೆ ಸತ್ತು ಹೋದ ಮೇಲೆ ಕೂಡ ನಮಗೆ ಸಮಸ್ಯೆ ಬಂತು. ಎಂತ ಸಮಸ್ಯೆ? ಅವನ ಹೆಂಡತಿ ಬಾಂಬೆಯಲ್ಲಿ ರೌಡಿಸಮ್ ಎಲ್ಲ ಯೂಸ್ ಮಾಡಿ ನಮ್ಮ ಟೆಂಪಲ್ ಅನ್ನು ಟೋಟಲ್ ಧ್ವಂಸ ಮಾಡಿದ್ರು. ಹೇಗೆ ಬಾಂಬೆಯಲ್ಲಿ ರೌಡಿಸಮ್ ಜಾಸ್ತಿ, ಆ ಟೈಮಲ್ಲಿ ಪೀಕ್, ರೌಡಿಸಮ್ದು ಪೀಕ್ ಬಾಂಬೆಯಲ್ಲಿ ಇತ್ತು. ಹಾಗಾಗಿ ಎಂತಾಯ್ತು, ಈ ಸ್ವಲ್ಪ ಹಣ ಎಲ್ಲ ಕೊಟ್ಟು ನಮ್ದು ಆ ಟೆಂಪಲ್ ಲಾಸ್ಟಿಗೆ ಗರ್ಭಗುಡಿ ಮಾತ್ರ ಇತ್ತು, ಉಳಿದೆಲ್ಲ ಡೆಮಾಲಿಷ್ ಆಯ್ತು. ಲಾಸ್ಟಿಗೆ ಪ್ರಭುಪಾದ್ ಸೀದಾ ಆ ಟೈಮಲ್ಲಿ ಬಾಲ್ ಠಾಕ್ರೆ ಫೇಮಸ್ ಆಗಿದ್ರು, ಸೀದಾ ಬಾಲ್ ಠಾಕ್ರೆ ಹತ್ರ ಹೋಗ್ತಾರೆ ಹೆಲ್ಪಿಗೆ. ಬಾಲ್ ಠಾಕ್ರೆ ಹೇಳ್ತಾರೆ, ಸ್ವಾಮೀಜಿ ನೋಡುವ, ಯಾವ ಹೆಂಗಸು ನೋಡುವ ಅವಳು ಗರ್ಭಗುಡಿಯನ್ನು ಮುಟ್ಲಿ ನೋಡುವ ಅಂತ ಹೇಳ್ತಾರೆ. ಮತ್ತೆ ಕಡೆಗೆ ಬಾಲ್ ಠಾಕ್ರೆ ಇಂಟರ್ಫಿಯರ್ ಆದ್ರು. ಬಾಲ್ ಠಾಕ್ರೆ ಇಂಟರ್ಫಿಯರ್ ಆಗುವ ಉಳಿದದೆಲ್ಲ ಈ ರೌಡಿಸಮ್ ಮನೆಯವರೆಲ್ಲ ಅಂದ್ರೆ ಬಾಲ್ ಠಾಕ್ರೆ ಹೆದರ್ತಾರೆ, ಎಲ್ಲರೂ ಹಿಂದೆ ಸರಿದ್ರು. ಹೆಂಗಸ್ ಕೂಡ ಅಲ್ಲಿ ಅವಳ ಪ್ರಯತ್ನವನ್ನು ಕೈ ಬಿಟ್ರು. ನೋಡಿ, ಬಾಲ್ ಠಾಕ್ರೆ ಒಂದು ಉಪಕಾರ ಮಾಡಿದ್ರು ಪ್ರಭುಪಾದಿಗೆ. ಪ್ರಭುಪಾದ್ 1977ರಲ್ಲಿ ದೇಹತ್ಯಾಗ ಮಾಡಿದ್ದಾರೆ. 2012ರಲ್ಲಿ ಬಾಲ್ ಠಾಕ್ರೆ ತೀರಿ ಹೋಗುವಾಗ ನಮ್ಮ ಇಸ್ಕಾನ್ ಜೂ, ಮತ್ತೆ ಇಸ್ಕಾನ್ ಚೌಪಾಟಿ, ಮತ್ತೆ ಇಸ್ಕಾನ್ ಮೀರಾ ರೋಡ್ ಬಾಂಬೆಯಲ್ಲಿ 3 ಇಸ್ಕಾನ್ ಉಂಟು. 3 ಸೇರಿ 12 ಗಂಟೆ ಭಜನೆ. ಯಾರ್ದು? ಇವನ ಮರಣ ಕೊಂಡೋಗುವಾಗ ಬಾಲ್ ಠಾಕ್ರೆ. ಕೃಷ್ಣ ನೋಡಿ ಹೇಗೆ ನೆನ್ಪಿಡ್ತಾನೆ ನೋಡಿ. ಕೃಷ್ಣ ಶಾಸ್ತ್ರದಲ್ಲಿ ಉಂಟು, ಯಾರ ಈ ಹೆಣವನ್ನು ಕೊಂಡೋಗುವಾಗ ಭಜನೆ ಕೃಷ್ಣನ ಕೀರ್ತನೆಯಲ್ಲಿ ಕೊಂಡೋಗ್ತಾರೆ ಅವ ಗೋಲೋಕಕ್ಕೆ ಹೋಗ್ತಾನಂತೆ, ಅದ್ರಲ್ಲಿ ಡೌಟ್ ಇಲ್ಲ. ಈಗ ನೋಡಿ, ಹಿಂದಿನ ಈ ಪಿಕ್ಚರ್ ಎಲ್ಲ, ಹಿಂದಿ ಮೂವಿಯಲ್ಲಿ ರಾಮ್ ನಾಮ್ ಸತ್ಯ, ರಾಮ್ ನಾಮ್ ಸತ್ಯ, ಸಾಯುವಾಗ ರಾಮ್ ನಾಮ್ ಸತ್ಯ. ಆಕ್ಚುಲಿ ರಾಮ್ ನಾಮ್ ಸತ್ಯ ಯಾವಾಗಲೂ, ಸಾಯುವಾಗ ಮಾತ್ರ ಅಲ್ಲ. ಅದು ಜನರು ಮೂಡರು, ಅವರು ರಾಮ್ ನಾಮ್ ಸತ್ಯ ಸಾಯುವಾಗ ಮಾತ್ರ ಎಣಿಸೋದು. ಹಾಗಾಗಿ ಈ ಭಜನೆಯಲ್ಲಿ ನಮ್ಮ ಶವವನ್ನು ಕೊಂಡೋದ್ರೆ ತುಂಬಾ ಶುಭಕರ ಅಂತೆ, ಆಸ್ಪಿಷಿಯಸ್ನೆಸ್. ಒಂದು ಹೆಲ್ಪ್ ಮಾಡಿದ್ದು ಬಾಲ್ ಠಾಕ್ರೆ, ಕೃಷ್ಣ ನೋಡಿ ಹೇಗೆ ನೆನ್ಪಿಟ್ಟಿದ್ದ. ಹಾಗಾಗಿ 12 ಗಂಟೆ ನಾವು ಭಜನೆಯಲ್ಲಿ ಅವರ ಈ ಅಂತಿಮ ಶರೀರವನ್ನು ಕೊಂಡೋದು ನಮ್ಮ ಇಸ್ಕಾನ್ ಅವರು, 3 ಇಸ್ಕಾನ್ ಸೇರಿ. ಹಾಗಾಗಿ ನೋಡಿ, ತುಂಬಾ ಭಕ್ತಿಯಲ್ಲಿ ನೀವು ಬಂದ್ರೆ ತುಂಬಾ ನಿಮ್ಗೆ ಲಾಭ ಉಂಟು. ಕೃಷ್ಣ ಎಲ್ಲವನ್ನು ನೆನ್ಪಿಡ್ತಾನೆ. ಎಸ್, ಈಗ ಅದು ಆಗ್ಲಿ. ಈಗ ನಾನು ಈಗ ಮೂಲ ಇದಕ್ಕೆ ಬರುವ ಹಾಗೆ ಎಂತಾಯ್ತು ಅಂದ್ರೆ, ಮತ್ತೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರು. ಬಾಲ್ ಠಾಕ್ರೆ ಉಪಕಾರ ಮಾಡಿದ್ರು, ಮತ್ತೆ ವಾಪಸ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರು. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡುವಾಗ ಅಲ್ಲಿ ಒಬ್ಬ ಶೆಟ್ಟಿ ಅಂತ ಇದ್ದ. ಶೆಟ್ಟಿ, ನಮ್ಮ ಮಂಗಳೂರಿನವರು ಶೆಟ್ಟಿ ಅವರು. ಹಾಗಾಗಿ ಶೆಟ್ಟಿ ಅಂತ ಮಾಡಿದ ಅಂದ್ರೆ ಪ್ರಭುಪಾದ್ಗೆ ತುಂಬಾ ಇಷ್ಟ. ಪ್ರಭುಪಾದ್ ಒಮ್ಮಕ್ಕೆ ಎರಡಕ್ಕೆ ಶೆಟ್ಟಿ ಎಲ್ಲಿದ್ಯಾ, ಶೆಟ್ಟಿ ಎಲ್ಲಿದ್ಯಾ ಈ ರೀತಿ ಕರಿತಾ ಇದ್ರು. ಶೆಟ್ಟಿ ಅಂತ ಮಾಡಿದ ಅಂದ್ರೆ ಈ ಕನ್ಸ್ಟ್ರಕ್ಷನ್ ಕೆಲಸದಲ್ಲಿ ಟೋಟಲ್ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಟೋಟಲ್ ಈ ಕನ್ಸ್ಟ್ರಕ್ಷನ್ ಕೆಲಸದಲ್ಲಿ ಹಿಂದೆ ಇದ್ದಾನೆ. ಒಂದ್ ದಿವಸ ಎಂತ ಆಗ್ತದೆ, ಶೆಟ್ಟಿ ಪ್ರಭುಪಾದ್ ರೂಮಿಗೆ ಬರ್ತಾನೆ. ರೂಮಿಗೆ ಬರುವಾಗ 8:30 ಆಗ್ತಿದೆ. ಪ್ರಭುಪಾದ್ ಸ್ವಲ್ಪ ರೆಸ್ಟ್ ತಗೊಳ್ತಾ ಇರ್ತಾರೆ. ಆಗ ಶಿಷ್ಯರು ಹೇಳ್ತಾರೆ, ನೀನು ಈ ಡ್ರೆಸ್ ಅಲ್ಲಿ ಬರಬೇಡ, ಯಾಕೆಂದ್ರೆ ಶೆಟ್ಟಿಯ ಬಟ್ಟೆಯಲ್ಲಿ ಪೂರ್ತಿ ಸಿಮೆಂಟ್ ಎಲ್ಲ ಉಂಟು, ಗಲೀಜುಂಟು. ಶಿಷ್ಯರು ಹೇಳ್ತಾರೆ, ನೀನು ಹೋಗಿ ಡ್ರೆಸ್ ಚೇಂಜ್ ಮಾಡಿ ಸ್ನಾನ ಮಾಡಿ ಬಾ ಅಂತ, ಮತ್ತೆ ಈಗ ಬರಬೇಡ, ನಾಳೆ ಬೆಳಿಗ್ಗೆ ಬಾ. ಪ್ರಭುಪಾದ್ ರೆಸ್ಟ್ ಮಾಡ್ತಿದ್ದಾರೆ. ಇಮಿಡಿಯೇಟ್ ಪ್ರಭುಪಾದ್ ಕೇಳಿಸಿದ್ದು ಮಾತು. ಪ್ರಭುಪಾದ್ ಹೇಳ್ತಾರೆ, ಶೆಟ್ಟಿ ಎಸ್ ಕಮ್ ಇನ್ ಅಂತ ಹೇಳ್ತಾರೆ. ಶಿಷ್ಯರಿಗೆ ಶಾಕ್ ಆಗ್ತದೆ. ಶಿಷ್ಯರು ಹೋಗು ಅಂತ ಹೇಳ್ತಾರೆ.
ಪ್ರಭುಪಾದ ಒಳಗಿಂದ ಬಾ ಅಂತ ಹೇಳ್ತಾನೆ. ಮತ್ತೆ ಶೆಟ್ಟಿ ಬರ್ತಾನೆ. ಶೆಟ್ಟಿ ಒಳಗೆ ಬಂದ ಕೂಡಲೇ ಪ್ರಭುಪಾದ ಹೇಳ್ತಾರೆ, ಶೆಟ್ಟಿ, ನನಗೆ ತುಂಬಾ ಖುಷಿ ಆಗ್ತಾ ಉಂಟು ನಿನ್ನ ಈ ಸೇವೆಯಿಂದ. ಶೆಟ್ಟಿ, ನೀನು ಇಲ್ಲಿ ಕೃಷ್ಣನಿಗೆ ದೇವಸ್ಥಾನ ಕಟ್ತಾ ಇದೆಯಾ, ಗೋಲೋಕದಲ್ಲಿ ನಿನ್ಗೆ ಕೃಷ್ಣ ದೇವಸ್ಥಾನ ಕಟ್ತಾನೆ. ಶಿಷ್ಯರ ಟೋಟಲ್ ಸ್ಟನ್ ಆದ್ರು. ಪ್ರಭುಪಾದ ಶಿಷ್ಯರಲ್ಲಿ ಇದ್ರು. ಯಾಕಂದ್ರೆ ಪ್ರಭುಪಾದ ಬಾಯಿಂದ ಎಂತ ಬಂದಿದೆ ಅದೆಲ್ಲ ಆಗಿದೆ. ಅಂದ್ರೆ ಈಗ ಹೇಳ್ತೇವಲ್ಲ, ನೀ ಹೇಳುದು ಎಂತ ವೇದ ವಾಕ್ಯ. ವೇದ ವಾಕ್ಯ ಅಂದ್ರೆ ಅದು ಹೇಳಿದ ಆಗ್ತದೆ. ಹಾಗೆ ಪ್ರಭುಪಾದ ಹೇಳಿದೆಲ್ಲ ಆಗಿದೆ. ಹಾಗಾಗಿ ಶಿಷ್ಯರಿಗೆ ಗೊತ್ತಾಯ್ತು, ಇದು ಖಂಡಿತ ಕೃಷ್ಣ ನೆರವೇರಿಸ್ತಾನೆ. ಶುದ್ಧ ಭಕ್ತರ ಮಾತನ್ನು ಕೃಷ್ಣ ಯಾವಾಗಲೂ ರಿಜೆಕ್ಟ್ ಮಾಡುವುದಿಲ್ಲ. ನೋಡಿ, ಶೆಟ್ಟಿ ಇಲ್ಲಿ ದೇವಸ್ಥಾನ ಕಟ್ತಾ ಇದ್ದದ್ದು, ಶೆಟ್ಟಿಗೆ ವೈಕುಂಠದಲ್ಲಿ ಕೃಷ್ಣ ದೇವಸ್ಥಾನ ಕಟ್ತಾನೆ. ಹಾಗಾಗಿ ತುಂಬಾ ಮುಖ್ಯ. ಎಸ್, ಈಗ ನಾನು ತುಂಬಾ ಮುಖ್ಯವಾದ ವಿಷಯ ನೋಡಿ. ನಮ್ಮ ಪ್ರೆಸಿಡೆಂಟ್ ಇಸ್ ಗ್ರೇಸ್ ನಾಮನಿಷ್ಠ ದಾಸ್ ಅವರು 2002ರಲ್ಲಿ ಮಂಗಳೂರಿಗೆ ಬಂದು, ಅದಕ್ಕಿಂತ ಮುಂಚೆ ಅವರು ಬ್ಯಾಂಗ್ಳೂರಲ್ಲಿ ಇದ್ರು 9 ವರ್ಷ. ಈಗ 18 ವರ್ಷ ಆಯ್ತು ಇಲ್ಲಿ ಬಂದು. ಇಲ್ಲಿ ನಾವು ಇರುವಂತದ್ದು ರೆಂಟೆಡ್ ಪ್ಲೇಸ್ ಅಲ್ಲಿ ದೇವಸ್ಥಾನ. ಆಕ್ಚುಲಿ ದೇವರು ರೆಂಟೆಡ್ ಪ್ಲೇಸ್ ಅಲ್ಲಿ ಇರಬಾರ್ದು. ತುಂಬಾ ಪ್ರಯತ್ನ ಪಟ್ರು. ತುಂಬಾ ಅಂದ್ರೆ 18 ವರ್ಷ ತುಂಬಾ ಪ್ರಯತ್ನ ಪಟ್ರು. ಆದ್ರೆ ಕೃಷ್ಣನ ಕೃಪೆ ಅಂತ ಅಂದ್ರೆ ನಾವು ಜೂನ್ ಅಲ್ಲಿ ಈ ಕೋರ್ಸ್ ಸ್ಟಾರ್ಟ್ ಮಾಡಿದ್ವಿ, ಈ ಭಗವದ್ಗೀತೆ. ಈಗ ನಾವು ಆಲ್ಮೋಸ್ಟ್ 2.5 ಲಕ್ಷ ಜನರಿಗೆ ಇದು ನಮ್ಮಿಂದ ಪ್ರಯೋಜನ ಆಯ್ತು. ಹಾಗಾಗಿ ಕೃಷ್ಣನ ಕೃಪೆ ಅಂತ ಅಂದ್ರೆ ನಮ್ಗೆ ಜನ್ಮಾಷ್ಟಮಿ ದಿವಸ ನಾವಂದ್ರೆ 4 ವರ್ಷ ಹಿಂದೆ ಈ ಮ್ಯಾಂಗ್ಳೂರ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಲ್ಲಿ ನಾವು ನಮ್ಗೆ ಜಾಗ ಬೇಕಂತ ಹಾಕಿದ್ದೆವು, ಲೆಟರ್ ಹಾಕಿದ್ದೆವು. ಜನ್ಮಾಷ್ಟಮಿ ದಿವಸ ನಮ್ಗೆ ಅಲ್ಲಿಂದ ಲೆಟರ್ ಬಂತು. ಇದು ಕೃಷ್ಣನ ಕೃಪೆ. ಹಾಗಾಗಿ ಈಗ ನಮ್ಗೆ 1.5 ಎಕರೆ ಜಾಗ ಸಿಕ್ಕಿದೆ. ಹಾಗಾಗಿ ನಾವು ಈಗ ಎಲ್ಲ ಆಗಿದೆ, ಡಾಕ್ಯುಮೆಂಟೇಶನ್ ಆಗ್ತಾ ಉಂಟು. ವೆರಿ ಸೂನ್ ಅಂದ್ರೆ ನೆಕ್ಸ್ಟ್ ಮಂತ್ ಏಪ್ರಿಲ್ ಮೇ ಅಲ್ಲಿ ನಾವು ಭೂಮಿ ಪೂಜೆ ಮಾಡುವ ಇದು ಕಾರ್ಯಕ್ರಮ ಉಂಟು, ನಮ್ದು ವ್ಯವಸ್ಥೆ ಉಂಟು. ಹಾಗಾಗಿ ನೀವೆಲ್ಲರೂ ನೋಡಿ, ನಾವು ನಂದ ಜೂನ್ ಬ್ಯಾಚ್, ಜುಲೈ ಬ್ಯಾಚ್, ಆಗಸ್ಟ್ ಬ್ಯಾಚ್, ಸೆಪ್ಟೆಂಬರ್ ಬ್ಯಾಚ್ ಮತ್ತೆ ಅಕ್ಟೋಬರ್ ಬ್ಯಾಚ್ ಅಲ್ಲಿ ನಾನು ಯಾರಾದ್ರೂ ಕೂಡ ಎಂತ ಕೇಳಿಲ್ಲ. ನವೆಂಬರ್ ಬ್ಯಾಚ್ ಅಲ್ಲಿ ನಮ್ಗೆ ಅದು ಡಾಕ್ಯುಮೆಂಟ್ ಸಿಕ್ತು, ಯಾವುದು ಈ ನಮ್ಗೆ ಲ್ಯಾಂಡ್ ಇದು. ಮತ್ತೆ ನಾವು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಈಗ ಎಲ್ಲರೂ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಜಾಗ ಬರುವಾಗ ನಾವು ಕೇಳಲೇಬೇಕಂತ. ಯಾಕೆಂದ್ರೆ ಈ ಟೆಂಪಲ್ ಅನ್ನೋದು ಈಗ ನಾವು ಸ್ವಲ್ಪ ವರ್ಷ ಇರ್ಬೋದು, ಮತ್ತೆ ನಾವು ಕೂಡ ಸಾಯ್ತೇವೆ. ಆದ್ರೆ ರಾಧಾ ಗೋವಿಂದ ಅಲ್ಲೇ ಇರ್ತಾರೆ, ಮತ್ತೆ ಅವರೆಲ್ಲರೂ ಕರೆದು ಸೇವೆಗೆ ಉಪಯೋಗಿಸ್ತಾರೆ. ಹಾಗಾಗಿ ಇದು ನಮ್ದು ಮಾತ್ರ ಅಲ್ಲ, ನಿಮ್ದು ಕೂಡ ದೇವಸ್ಥಾನ. ಹಾಗಾಗಿ ನೀವು ಎಲ್ಲರೂ ಮುಂದೆ ಬಂದು ಇದಕ್ಕೆ ನೀವು ಸಹಾಯ ಮಾಡಬೇಕು. ಎಸ್, ಇದರ ನಾನು ಚಾರ್ಟ್ ತೋರಿಸ್ತೇನೆ, 1 ನಿಮಿಷ ಮತ್ತೆ ತೋರಿಸಬೇಕು. ಹಾಗಾಗಿ ನೆಕ್ಸ್ಟ್ ಬರುವಂತದ್ದು ನಿಷ್ಕಾಮ ಕರ್ಮ ಯೋಗ. ಯದ್ ಕರೋಷಿ ಯದ್ದಶಿ ಯಜ್ಜೋಷಿ ತದಶಿ ಯತ್ ತಪಶಿ ಕೌಂತೆಯ ತತ್ಕುರುಷ್ವ ಮತ್ ಅರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು, ಅದು ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಎಸ್, ಇದು ನಮ್ದು ರಾಧಾ ಗೋವಿಂದ್ ಮಂಗಳೂರಿದು, ಇದು ಪ್ರಭುಪಾದ್. ಎಸ್, ಈಗ ನಿಮ್ಗೆ ತೋರಿಸ್ತೇನೆ, 1 ನಿಮಿಷ. ಎಸ್, ಕಾಣಿಸ್ತಾ ಉಂಟಲ್ಲ? ಓಕೆ, ನೋಡಿ, ಇದು ರಾಧಾ ಗೋವಿಂದ್. ಇದು ನಮಗೆ ಸಿಕ್ಕಿದ ಜಾಗ ನೋಡಿ. ಈ ಪಾರ್ಟ್ 1.5 ಎಕರೆ ಜಾಗ ಹಿಲ್ ಟಾಪ್ ಅಲ್ಲಿ ಉಂಟು. ಎಸ್, ನೋಡಿ, ಈ ಸೇವೆದು ಡೀಟೇಲ್ಸ್ ಅಂತಂದ್ರೆ ಬೇರೆ ಬೇರೆ ಸೇವೆ ಉಂಟು. ಬ್ರಿಕ್ ಸೇವೆ, ಒಂದು ಕಲ್ಲು. ಒಂದು ಕಲ್ಲಿಗೆ 1500, 2 ಕಲ್ಲು 3000, 5 ಕಲ್ಲು 7500, ಮತ್ತೆ 10 ಕಲ್ಲು 15000. ಮಿನಿಮಮ್ 1500 ಸ್ಟಾರ್ಟ್ ಆಗ್ತದೆ. ಮತ್ತೆ ಸ್ಕ್ವೇರ್ ಫೀಟ್ ಸೇವೆ ಕೂಡ ಉಂಟು. 1 ಸ್ಕ್ವೇರ್ ಫೀಟ್ 5000, 2 ಸ್ಕ್ವೇರ್ ಫೀಟ್ 10,000, 5 ಸ್ಕ್ವೇರ್ ಫೀಟ್ 25,000, 10 ಸ್ಕ್ವೇರ್ ಫೀಟ್ 50,000. ಮತ್ತೆ ಬರುವಂತಹದ್ದು ಧರ್ಮಕರ್ತ ಸೇವೆ. ಧರ್ಮಕರ್ತ ಸೇವೆ ಅಂದ್ರೆ
1,08,000. ಇದರಲ್ಲಿ ಎಂತ ಅಂದ್ರೆ ನಿಮ್ಮ ಹೆಸರು ಬರ್ತದೆ ದೇವಸ್ಥಾನದಲ್ಲಿ, ಮತ್ತೆ ಪ್ರತಿಷ್ಠಾಪನಾ ಯಜ್ಞದಲ್ಲಿ ನಿಮಗೆ ಭಾಗವಹಿಸಬಹುದು, VIP ಪಾಸ್ ಎಲ್ಲ ಪ್ರೋಗ್ರಾಮ್ಗೆ, ಮತ್ತೆ ಫ್ರೀ ಮೆಂಬರ್ಶಿಪ್ ಸಿಗ್ತದೆ. ಎಸ್, ಮತ್ತೆ ಇದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ಬೋದು. ನೆಕ್ಸ್ಟ್ ಬರುವಂತದ್ದು ಧರ್ಮಾಧಿಕಾರಿ ಸೇವೆ. ಧರ್ಮಾಧಿಕಾರಿ ಸೇವೆ ಅಂದ್ರೆ 1 ಸೆಂಟ್ ಲ್ಯಾಂಡ್ ಕೊಡುವಂಥದ್ದು. 1 ಸೆಂಟ್ ಲ್ಯಾಂಡ್, ಇದರಲ್ಲಿ ಕೂಡ ನಿಮ್ದು ಸೇಮ್ ಈ ಹೆಸರೆಲ್ಲ ಬರ್ತದೆ. ಇದಕ್ಕೆ 2,70,000. ಇದರಲ್ಲಿ ಕೂಡ ಲೈಫ್ ಮೆಂಬರ್ಶಿಪ್ ಫೀಸ್ ಫ್ರೀ ಉಂಟು. ಎಸ್, ಇದು ಕೂಡ ಇನ್ಸ್ಟಾಲ್ಮೆಂಟ್ ಕೊಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಮುಖ್ಯ ಧರ್ಮಾಧಿಕಾರಿ ಸೇವೆ. ಮುಖ್ಯ ಧರ್ಮಾಧಿಕಾರಿ 2 ಸೆಂಟ್ಸ್ ಲ್ಯಾಂಡ್ ಕೊಡುವಂಥದ್ದು ದೇವರಿಗೆ. ಇದರಲ್ಲಿ ಕೂಡ ನಿಮ್ಮ ಹೆಸರು ಬರ್ತದೆ ದೇವಸ್ಥಾನದಲ್ಲಿ, ಮತ್ತೆ ಇದಕ್ಕೆ 5,40,000. ಸೇಮ್ ಫೆಸಿಲಿಟಿ ಸೇಮ್. ನೆಕ್ಸ್ಟ್ ಬರುವಂಥದ್ದು ಮಹಾಮುಖ್ಯ ಧರ್ಮಾಧಿಕಾರಿ. ಇದು 4 ಸೆಂಟ್ ಲ್ಯಾಂಡ್ ಕೊಡುವಂಥದ್ದು. ಇದಕ್ಕೆ 10,80,000. ಇದು ಕೂಡ ಇನ್ಸ್ಟಾಲ್ಮೆಂಟ್ ಕೊಡ್ಬೋದು. ಓಕೆ, ಎಸ್, ಇದು ನಮ್ಮ ಡೀಟೇಲ್ಸ್ ನಾವು ಇದರಲ್ಲಿ ಹಾಕ್ತೇವೆ ನಿಮಗೆ. ಎಸ್, ಸೇವಾ ಡೀಟೇಲ್ಸ್. ಔಟ್ಸೈಡ್ ಇಂಡಿಯಾ ಕೂಡ ಡೀಟೇಲ್ಸ್ ಉಂಟು. ಔಟ್ಸೈಡ್ ಇಂದ ಯಾರು ಇದ್ರೆ ನೀವು ತಗೊಳ್ಬೋದು. ಎಸ್, ಲೈಫ್ ಮೆಂಬರ್ಶಿಪ್ ಪ್ಯಾಟರ್ನ್. ಎಸ್, ಲೈಫ್ ಮೆಂಬರ್ಶಿಪ್ ಪ್ಯಾಟರ್ನ್ ಆದರೆ ನಿಮಗೆ ಅಂದರೆ ವಿತ್ ಫ್ಯಾಮಿಲಿ ಮಿನಿಮಮ್ 5 ಮಂದಿ ವರ್ಷದಲ್ಲಿ ಒಮ್ಮೆ. ಈಗ ಒಮ್ಮೆ ಅಂದರೆ ಈಗ ಈ ಬಾಂಬೆಲಿ ಒಮ್ಮೆ ನಿಮ್ಗೆ ಹೋಗ್ಬೋದು, ಡೆಲ್ಲಿಯಲ್ಲಿ ಮತ್ತೆ ನೆಕ್ಸ್ಟ್ ಇಯರ್ ಹೋಗ್ಲಿಕ್ಕೆ. ಆ ರೀತಿ ಬೇರೆ ಬೇರೆ ನಮ್ಮ ಎಲ್ಲ ಕಡೆ ಉಂಟು. ಟೋಟಲ್ 650 ಸೆಂಟರ್ಸ್ ಉಂಟು. ಎಲ್ಲಿ ಬೇಕು ನಿಮಗೆ ಇರ್ಬೋದು ಲೈಫ್ ಮೆಂಬರ್ಶಿಪ್ ಪ್ಯಾಟರ್ನ್. ನೋಡಿ, ಇದು ಕೂಡ ಇನ್ಸ್ಟಾಲ್ಮೆಂಟ್ ಕೊಡ್ಬೋದು 1 ವರ್ಷದಲ್ಲಿ 35,555. ಮತ್ತೆ ದೇವಸ್ಥಾನದಲ್ಲಿ ಈ ಮಂತ್ಲಿ ಸೇವಾ, ನಿತ್ಯ ಸೇವಾ ಅಂದ್ರೆ ರಾಜಭೋಗ ಸೇವಾ ಮಧ್ಯಾಹ್ನ ನಾವು ದೇವರಿಗೆ ಕೊಡುವಂಥದ್ದು, ಮತ್ತೆ ನಿತ್ಯ ಸರ್ವ ಸೇವಾ, ಧೂಪ ಸೇವಾ, ಕ್ಷೀರ ನೈವೇದ್ಯ, ಪುಷ್ಪ ಅಲಂಕಾರ ಸೇವಾ, ಈ ರೀತಿ ಎಲ್ಲ ಸೇವಾ ಉಂಟು. ಮತ್ತೆ 1 ಟೈಮ್ ಸೇವಾ ಕೂಡ ಉಂಟು. 500,000 ಸರ್ವ ಮಂತ್ಲಿ ಸೇವಾ. ಎಸ್, ಓಕೆ. ಎಸ್ ಕೃಷ್ಣ ಚೈತನ್ಯ, 1 ನಿಮಿಷ, ಇದರ ಡೀಟೇಲ್ಸ್ ನಿಮಗೆ ಹಾಕ್ತೇವೆ. ಎಸ್, ಎಸ್, ಇದನ್ನು ತೋರಿಸುವ ನಿಮಗೆ. ನೋಡಿ, ಇದು ಪ್ರಭುಪಾದ್ ಪ್ಯಾಲೇಸ್ ಆಫ್ ಗೋಲ್ಡ್, ಇದು ಭಕ್ತಿವೇದ ಮ್ಯಾನರ್, ಇದು ಯುಕ್ರೇನ್ ಇಸ್ಕಾನ್ ಅಲ್ಲಿ. ಅಂದ್ರೆ ಲೈಫ್ ಮೆಂಬರ್ಶಿಪ್ ಕಾರ್ಡ್ ಇದ್ರೆ ನಿಮ್ಗೆ ಎಲ್ಲಿ ಕೂಡ ಹೋಗ್ಬೋದು. ಸೌತ್ ಡರ್ಬನ್ ಅಲ್ಲಿ, ಸೌತ್ ಆಫ್ರಿಕಾ. ಇದು ಮಾಯಾಪುರ ಅಲ್ಲಿ ನಮ್ದು ಹೆಡ್ ಕ್ವಾರ್ಟರ್ಸ್, ಬೆಂಗಾಲದಲ್ಲಿ ಹೆಡ್ ಕ್ವಾರ್ಟರ್ಸ್. ಚೈತನ್ಯ ಬರ್ತ್ ಪ್ಲೇಸ್ ಅಲ್ಲಿ ದೊಡ್ಡ ದೇವಸ್ಥಾನ ಆಗ್ತಾ ಉಂಟು. ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಆಗಿದೆ. ಒಂದು ನೆಕ್ಸ್ಟ್ ಇಯರ್ 1-2 ವರ್ಷದಲ್ಲಿ ಓಪನಿಂಗ್ ಆಗ್ತದೆ. ಎಸ್, ಇದು ವೃಂದಾವನದಲ್ಲಿ, ಇದು ನಮ್ಮ ಮಂಗಳೂರು. ಎಸ್, ನೆಕ್ಸ್ಟ್ ಬರುವಂಥದ್ದು ನಿಷ್ಕಾಮ ಕರ್ಮ ಸೇವೆ ಆಯಿತು. ನೆಕ್ಸ್ಟ್ ಬರುವಂಥದ್ದು ಸಕಾಮ ಕರ್ಮ. ಸಕಾಮ ಕರ್ಮ ಅಂದ್ರೆ ನಾವು ದುಡಿಯುವುದರಲ್ಲಿ ಸ್ವಲ್ಪ ಭಾಗ ಕೊಡುವಂಥದ್ದು. ಈಗ ಜನರು ಹೇಳ್ತಾರೆ, ನಾವು ದೇವರಿಗೆ ಯಾಕೆ ಕೊಡ್ಬೇಕು, ದೇವರ ಹತ್ರ ಉಂಟು. ನೋಡಿ, ದೇವರ ಹತ್ರ ಕಡಿಮೆ ಇಲ್ಲ, ಕಡಿಮೆ ಇರುವುದು ನಮ್ಮ ಹತ್ರ. ಅದು ನಮ್ಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಚಿಂತಾಮಣಿ ಪ್ರಕಾರ ಸತ್ಮಶು ಕಲ್ಪ ವೃಕ್ಷ ಲಕ್ಷಾವೃತಿ ಸುರಭೀರ್ ಅಭಿಪಾಲಯ ಅಂತ ಲಕ್ಷ್ಮೀ ಸಹಸ್ರ ಅಂದ್ರೆ ಈ ಕೋಟಿಗಟ್ಟಲೆ ಲಕ್ಷ್ಮಿ ಅವರು ಕ್ಯೂ ಅಲ್ಲಿ ಇದ್ದಾರೆ ಕೃಷ್ಣನಿಗೆ ಸೇವೆ ಮಾಡ್ಲಿಕ್ಕೆ. ಆದ್ರೆ ನಾವು ನೋಡಿ, ನಾವು ಕೊಡೋದ್ರಿಂದ ನಮ್ಗೆ ನಾವು ಗಳಿಸುವುದಲ್ಲದೆ ಕೃಷ್ಣ ಅಲ್ಲ, ಅದು ನಾವು ಹೇಳುವಂಥದ್ದು. ಕೃಷ್ಣನ್ ಕೊಡ್ಬೇಕಂತಿಲ್ಲ, ನಾವು ಕೃಷ್ಣ ಹತ್ರ ಉಂಟಲ್ಲ, ಇದು ನಮ್ಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ, ಹಾಗೆ ನಾವು ಹೇಳುವಂಥದ್ದು. ಆಕ್ಚುಲಿ ನಾವು ಕೃಷ್ಣನ್ ಕೊಡ್ಬೇಕು. ಯಾಕಂದ್ರೆ ಕೊಡುವುದರಿಂದ ನಮ್ಗೆ ಜಾಸ್ತಿ ಆಗುದು ಹೊರತು ಕಡಿಮೆ ಆಗುದಿಲ್ಲ. ಹಾಗೆ ಇದು ಹೇಳುವಂಥದ್ದು ಸಕಾಮ ಕರ್ಮಯೋಗ, ಸ್ವಲ್ಪ ಭಾಗ ಕೊಡುವಂಥದ್ದು. ಅತ್ಯೇದಪಿ ಆಸಕ್ತೋ ಅಸಿ ಕರ್ತುಂ ಮದ್ಯೋಗಂ ಆಶ್ರಿತ ಸರ್ವಕರ್ಮ ಫಲಾತ್ಯಾಗಂ ತಥಾ ಕುರು ಯಥಾತ್ಮವಾನ್. ನನ್ನ ಪ್ರಜ್ಞೆಯನ್ನು ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದರೆ ನಿನ್ನ ಎಲ್ಲ ಕರ್ಮವನ್ನು ತ್ಯಾಗ ಮಾಡಿ ಆತ್ಮಸ್ಥನಾಗಲು ಪ್ರಯತ್ನಿಸು. ಆಕ್ಚುಲಿ ಈ ಎಂತಂದ್ರೆ ಈ ರೂಪಗೋಸ್ವಾಮಿ ಅವ್ರ ಕೆಲಸ ಬಿಡುವಾಗ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಅವರಿಗೆ 1 ಬೋಟ್ ಚಿನ್ನದ ನಾಣ್ಯ ಕೊಟ್ಟರು. ಅದರಲ್ಲಿ ಅವರು ಎಂತ ಮಾಡಿದ್ರು, 50% ಈ ವೈಷ್ಣವರಿಗೆ ಮತ್ತೆ ಕೃಷ್ಣ ಪ್ರಜ್ಞೆ ಕೊಟ್ಟರು. 25% ಅವರು ಸೇಫ್ಟಿಗೆ ಇಟ್ಟರು. 25% ಅವರು ಅವ್ರ ಫ್ಯಾಮಿಲಿಗೆ ಕೊಟ್ಟರು. ಈಗ ನಾವು ಎಂತ ಮಾಡುವಂಥದ್ದು, ಈಗ 50% ನಾವು ಕೂಡಿ ಇಡ್ತೇವೆ, ಅದನ್ನ ನಾವು ಮುಟ್ಟುವುದಿಲ್ಲ. 25% ನಾವು ಇಂದ್ರಿಯ ಸುಖ ಮಾಡ್ತೇವೆ.
25% ನಮ್ಮ ಫ್ಯಾಮಿಲಿಗೆ ಕೊಡ್ತೇವೆ, ಅಂದರೆ ಅದರಲ್ಲಿ ಎಲ್ಲ ಎಕ್ಸ್ಪೆನ್ಸಸ್. ನಾವು ಹೇಳುವಂಥದ್ದು ನೀವು 50% ಕೂಡಿಡಿ, ಚಿಂತೆ ಇಲ್ಲ. 25% ಹಿಂದೆ ಸುಖ ಮಾಡ್ತಿದ್ರೆ ಅದರಲ್ಲಿ ಸ್ವಲ್ಪ ಭಾಗ ಕೊಡ್ತಾ ಬನ್ನಿ. ಫ್ಯಾಮಿಲಿಗೆ 25% ಕೊಡಿ. ಈಗ ಶಾಸ್ತ್ರ ಹೇಗೆ ಉಂಟಂದ್ರೆ 50% ದೇವರಿಗೆ ಕೊಡಬೇಕು, 25% ಸೇಫ್ಟಿಗೆ ಇಡಬೇಕು, 25% ನಮ್ಮ ಫ್ಯಾಮಿಲಿ ಎಲ್ಲ ಅದರಲ್ಲಿ ಹೋಗ್ಬೇಕಂತ ಈ ರೀತಿ ಶಾಸ್ತ್ರದಲ್ಲಿ ಇರೋದು. ಆದ್ರೆ ನಾವೆಂತ ಮಾಡ್ತೇವೆ, 50% ಕೂಡಿ ಇಡುವಂಥದ್ದು, 25% ಹಿಂದೆ ಸುಖ, 25% ಫ್ಯಾಮಿಲಿ. ನಾವು ಹೇಳುವಂಥದ್ದು ಆ ಹಿಂದೆ ಸುಖ ಸ್ವಲ್ಪ ಕಡಿಮೆ ಮಾಡಿ ಅದರಲ್ಲಿ ಸ್ವಲ್ಪ ನೀವು ದೇವರಿಗೆ ಕೊಡ್ತಾ ಬನ್ನಿ. ಇದಕ್ಕೆ ಹೇಳುವಂಥದ್ದು ಸಕಾಮ ಕರ್ಮಯೋಗ. ಅಂದ್ರೆ ಸಕಾಮ ಕರ್ಮಯೋಗ ಅಂದ್ರೆ ಫುಲ್ ನಿಮ್ಗೆ ಮಾಡ್ಲಿಕ್ಕೆ ಆಗದಿದ್ರು ಕೂಡ ಸ್ವಲ್ಪ ಭಾಗ ಮಾಡ್ತಾ ಬನ್ನಿ. ಯಾಕಂದ್ರೆ ಪ್ರಭುಪಾದ ಹೇಳ್ತಾರೆ, ಸಾಯುವಾಗ ಹೆಚ್ಚಿನವರು ಶಾಕ್ ಅಲ್ಲಿ ಸಾಯುವಂಥದ್ದು. ಶಾಕ್ ಅಂದ್ರೆ ನನ್ನ ಹಣ ಎಂತ ಆಗ್ತದೆ, ಶಾಕ್ ಅವನಿಗೆ ಅದೇ. ನೋಡಿ, ನಾವು ಹಣದ ವ್ಯತೆಯಲ್ಲಿ ನಾವು ಸಾಯಬಾರ್ದು. ನಾವು ಸಾಯುವಾಗ ಟೋಟಲ್ ಕೃಷ್ಣ ಭಜನೆ ಸಾಯಬೇಕು. ಹಾಗಾಗಿ ಸ್ವಲ್ಪ ಸ್ವಲ್ಪ ನಾವು ಕೃಷ್ಣನಿಗೆ ಕೊಡ್ತಾ ಬರ್ಬೇಕು. ಎಸ್, ಇದು ಆಗದಿದ್ರೆ ನೋಡಿ, ಫಸ್ಟಿಗೆ ಈ ಅನನ್ಯ ಭಕ್ತಿ, ನೆಕ್ಸ್ಟಿಗೆ ಸಾಧನ ಭಕ್ತಿ, ನೆಕ್ಸ್ಟಿಗೆ ನಿಷ್ಕರ್ಮ ಯೋಗ, ನೆಕ್ಸ್ಟಿಗೆ ಸಕಾಮ ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ, ಸಕಾಮ ಕರ್ಮಯೋಗ. ನೆಕ್ಸ್ಟ್ ಈಗ ಬರುವಂಥದ್ದು ನೋಡಿ, ಇದು ನೆಕ್ಸ್ಟ್ ಅದಕ್ಕಿಂತ ಲೋವೆಸ್ಟ್. ಶ್ರೇಯೋ ಈ ಜ್ಞಾನ ಅಭ್ಯಾಸ ಜ್ಞಾನ ಧ್ಯಾನ ವಿಶಿಷ್ಯತೆ ಧ್ಯಾನತ್ ಕರ್ಮ ಫಲ ತ್ಯಾಗ ಶಾಂತಿ ಅನಂತರಂ. ಈ ಅಭ್ಯಾಸ ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಆದ್ರೆ ಈಗ ಎಲ್ಲ ಮಾಯವಾದಿಗಳು, ನಿರಾಕಾರವಾದಿಗಳು, ಅವರು ಜ್ಞಾನ ಮೀನ್ ಅಂತ ಎಣಿಸಿದ್ದಾರೆ. ಅಲ್ಲ, ಜ್ಞಾನ ನೆಕ್ಸ್ಟ್. ಆದ್ರೆ ಜ್ಞಾನಕ್ಕಿಂತ ಧ್ಯಾನವು ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಉತ್ತಮ. ಹಾಗಾಗಿ 5th ಪ್ಲೇಸ್ ಅಲ್ಲಿ ಕರ್ಮಫಲ ತ್ಯಾಗ, ನೆಕ್ಸ್ಟ್ 6th ಪ್ಲೇಸ್ ಅಲ್ಲಿ ಧ್ಯಾನ, 7th ಪ್ಲೇಸ್ ಅಲ್ಲಿ ಜ್ಞಾನ. ಆದ್ರೆ ಕಲಿಯುಗದಲ್ಲಿ ಈ 6th ಮತ್ತು 7th ಅನ್ನು ಹೈಯೆಸ್ಟ್ ಅಂತ ಎಣಿಸಿದ್ದಾರೆ. ಇದು ಎಲ್ಲರ ನಾವು ಮಾಡುವ ತಪ್ಪು, ಇದು ಲೋವೆಸ್ಟ್. ಹಾಗಾಗಿ ನೋಡಿ, ಇದು ಆಗದ್ರೆ ಅದನ್ನು ಮಾಡು, ಇದು ಆಗದ್ರೆ ಅದನ್ನು ಮಾಡು, ಆ ರೀತಿ ಕೃಷ್ಣ ನಮಗೆ ಆಪ್ಷನ್ ಕೊಡ್ತಾ ಬರುವಂಥದ್ದು. ಆದ್ರೆ ಹೈಯೆಸ್ಟ್ ಅನನ್ಯ ಭಕ್ತಿ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲಾ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಂಕಾರನು, ಸುಖ ದುಃಖಗಳಿಗೆ ಸಮಚಿತ್ತನು, ಕ್ಷಮಾಶೀಲನು, ಸದಾ ತೃಪ್ತನು, ಸಂತುಷ್ಟನು, ಆತ್ಮ ಸಂಯಮಿಯೋ, ದೃಢಚಿತ್ತನ ಭಕ್ತಿ ಸೇವೆ ನಿರತನು, ತನ್ನ ಮನಸ್ಸು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸುವನು, ಅಂತ ಭಕ್ತ ನನಗೆ ಬಹಳ ಪ್ರಿಯನಾದವನು. ನೋಡಿ, ಫಸ್ಟ್ ಇದಂತ ಅಸೂಯೆ. ಅಸೂಯೆ ಇದ್ರೆ ಕೃಷ್ಣ ನಿಮ್ಗೆ ಸಿಗುವುದಿಲ್ಲ. ಫಸ್ಟ್ ಕೊಟ್ಟಿದ್ದಾನೆ ಕೃಷ್ಣ ಅಸೂಯೆ. ಮತ್ತೆ ಸೆಕೆಂಡ್ ಸ್ನೇಹಿತ. ನಾವು ಸ್ನೇಹಿತ ಅಲ್ಲ, ಯಾಕೆಂದ್ರೆ ನಾವು ಮೀನನ್ನು ಕಡಿದು ತಿಂತೇವೆ, ಕುರಿಯನ್ನು ಕಡಿದು ತಿಂತೇವೆ, ಹಸುವನ್ನು ಕಡಿದು ತಿಂತೇವೆ, ಕೋಳಿಯನ್ನು ಕಡಿದು ತಿಂತೇವೆ. ಹಾಗಾಗಿ ನಾವು ಸ್ನೇಹಿತ ಅಲ್ಲ, ನಮಗೆ ಸ್ನೇಹ ಇಲ್ಲ. ನಾವು ಹೇಳ್ಬೋದು ನಾನು ಒಳ್ಳೆ ಜನ ಅಂತ, ಇಲ್ಲ. ಯಾವಾಗ ನಾವು ಇನ್ನೊಂದು ಜೀವಿಯನ್ನು ಕಡಿದು ತಿಂತೇವೆ, ನಾವು ಸ್ನೇಹಿತ ಅಲ್ಲ. ಎಲ್ಲಾ ಜೀವಿಗಳ ಸ್ನೇಹಿತ ನಾವಲ್ಲ. ತಾನು ಒಡೆಯನೆಂಬ ಭಾವನೆ ಇಲ್ಲದೆ, ನೋಡಿ, ನಾವು ಒಡೆಯ, ನಮಗೆ ಯಾವಾಗಲೂ ಎಸ್ ನಾನು. ಯಾರಾದ್ರೂ ಹೋಗಿ ಕೇಳಿ, ಈ ಸರ್ ನೀವೊಂದು ಗೃಹ ಪ್ರವೇಶಕ್ಕೆ ಹೋದ್ರೆ, ಸರ್ ಈ ಮನೆ ಯಾರು ಕಟ್ಟಿದ್ದು? ಇದು ನಾನು ಕಟ್ಟಿದ್ದು. ಸರಿ, ಜಾಗ ನಾನು ಪರ್ಚೇಸ್ ಮಾಡಿದ್ದು. ಆಕ್ಚುಲಿ ಜಾಗ ಕೃಷ್ಣನ ಜಾಗ. ಅದೇ ಜಾಗಕ್ಕೆ ಒಮ್ಮೆ ಭೂಕಂಪ ಬಂದ್ರೆ ಅವನ ಮನೆ ಕೂಡ ಇಲ್ಲ, ಎಂತ ಕೂಡ ಇಲ್ಲ. ಆದ್ರೆ ನಾವು ಅಹಂಕಾರದಲ್ಲಿ ನಾನು ಕಟ್ಟಿದ್ದು, ನನ್ನ ಜಾಗ. ನೋಡಿ, ಈ ಕೋರ್ಟ್ ಕೇಸಲ್ಲಿ ಹೆಚ್ಚಿನ ಇದಾಗುವಂಥದ್ದು, ಕೇಸ್ ಆಗುವಂಥದ್ದು ಜಾಗದ ವಿಷಯದಲ್ಲಿ. ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಕತ್ತಿ ಹಿಡ್ಕೊಂಡು ಬರ್ತಾರೆ. ಇಲ್ಲಿ ಒಮ್ಮೆ ಲಾಸ್ಟ್ ಇಯರ್ ಒಬ್ಬ ಕ್ಯಾಥಲಿಕ್ ಅವನ ತಮ್ಮನನ್ನು ಕೊಂದು ಬಿಟ್ಟ ಜಾಗದ ವಿಷಯದಲ್ಲಿ. ನೋಡಿ, ಜಾಗದ ವಿಷಯದಲ್ಲಿ ತಮ್ಮನನ್ನು ಕೊಂದು ಬಿಟ್ಟ. ಆಗ ನೀವು ಎಣಿಸಿ, ಅದಕ್ಕೆ ಹೇಳೋದು, ಟೂ ಮಚ್ ನಾವು ಈ ಮಾಂಸಾಹಾರಿ ಸೇವನೆ ಮಾಡಿದ್ರೆ ಟೋಟಲ್ ರಾಕ್ಷಸ ಗುಣ ಬರ್ತದಂತೆ. ಮತ್ತೆ ನಮಗೆ ತಮ್ಮ ಗಿಮ್ಮ ಯಾರು ಕಾಣೋದಿಲ್ಲ, ನನ್ಗೆ ಜಾಗ ಬೇಕು. ಹಾಗಾಗಿ ಈ ರೀತಿ ಕೂಡ ಆಗ್ತದೆ. ತಾನು ಒಡೆಯನೆಂಬ ಭಾವನೆ ಇಲ್ಲ, ನಿರಹಂಕಾರ. ನಮ್ಗೆ ಅಹಂಕಾರ ಉಂಟು, ತುಂಬ ಉಂಟು, ಸ್ವಲ್ಪ ಅಲ್ಲ, ತುಂಬ ಉಂಟು ಅಹಂಕಾರ. ಸುಖ ದುಃಖಗಳ ಸಮಚಿತ್ತನು. ನೋಡಿ, ನಾವು ದುಃಖ ಬರುವಾಗ ದೇವರಿಗೆ ಬೈತೇವೆ, ದೇವರಿಲ್ಲ, ದೇವರಿದ್ರೆ ಯಾಕೆ ಅವ್ರು ತೀರಿ ಹೋಗ್ಬೇಕಿತ್ತು, ದೇವರಿಲ್ಲ, ನಾನೇನು ದೇವಸ್ಥಾನಕ್ಕೆ ಹೋಗುದಿಲ್ಲ. ಅಲ್ಲಪ್ಪ ನೀನು, ಯಾಕಂದ್ರೆ ಒಬ್ಬರ ಮಗ ಅವರ ಮನೆಯಲ್ಲಿ ಅವನ ತಂದೆ ತೀರಿ ಹೋದಾಗೆ ಆ ಹೆಂಗಸು ಇಲ್ಲಿ ಬರ್ತಾ ಇದ್ರು. ಅವ್ರು ಹೇಳೋದು, ಮಗು ಬರುವುದಿಲ್ಲ ಅಂತೆ.
ದೇವಸ್ಥಾನಕ್ಕೆ. ಯಾಕಂದ್ರೆ ಅವನಿಗೆ ದೇವರ ಮೇಲೆ ಸಿಟ್ಟು. ತಂದೆ ಸತ್ರಲ್ಲ, ಅದು ದೇವರು ಮಾಡಿದ್ರು ತಪ್ಪು. ಈ ರೀತಿ ಜನರು ಮೂಢರು. ಅಂದ್ರೆ ಸುಖ ಬಂದ್ರೆ ಮಾತ್ರ, ದುಃಖ ಬರುವಾಗ ದೇವರು ಬೇಡ. ಸುಖ ಬರುವಾಗ, ಕೆಲವರಿಗೆ ಸುಖ ಬರುವಾಗ ಕೂಡ ಇಲ್ಲ, ಆದ್ರೆ ಕೆಲವರು ಸುಖ ಬರುವಾಗ ಜ್ಞಾಪಕ ಇರ್ತದೆ. ಕೆಲವರು ಎಕ್ಸ್ಟ್ರೀಮ್ ಅಂತಂದ್ರೆ ದುಃಖ ಬರುವಾಗ ಜಾಸ್ತಿ ಹೋಗುವಂಥದ್ದು, ಕೆಲವರು ದುಃಖ ಬರುವಾಗ ಎಥಿಸ್ಟ್ ಆಗುವಂಥದ್ದು, ನಾಸ್ತಿಕರಾಗುವಂಥದ್ದು. ಈ ರೀತಿಯಲ್ಲಿ ಉಂಟು. ಬೇರೆ ಬೇರೆ ಸಿಚುವೇಶನ್ ಬೇರೆ ಬೇರೆ ಮಾಡ್ತದೆ. ಹಾಗಾಗಿ ನಾವು ಸುಖದ ದಿಕ್ಕದಲ್ಲಿ ಸಮಚಿತ್ತ, ನಮ್ದು ಸೇಮ್ ಇಲ್ಲ, ಸಮಚಿತ್ತ ಇಲ್ಲ. ಕ್ಷಮಾಶೀಲನು, ನಾವು ಕ್ಷಮಿಸುವುದಿಲ್ಲ. ಈಗ ಯಾರಾದ್ರೂ ಮಾಡಿದ್ರೆ ಎಂತ ಆಗ್ತದೆ, ಒಬ್ರು ನಂದೊಬ್ರು ಪರಿಚಯಸ್ಥರು, ಅವರಿಗೆ ಒಬ್ಬ ಮೋಸ ಮಾಡಿದ 50 ಲಕ್ಷ. ಇದು ಲಾಸ್ಟ್ ಏಪ್ರಿಲ್ ಅಲ್ಲಿ ಅವರು ಈಚೆ ಬಂದಿದ್ರು. ನಾನೀಗ ಮಾತಾಡುವಾಗ ಅವ್ರು ಹೇಳ್ತಾರೆ, ಅವ್ರದ್ದು ಅಂದ್ರೆ 50 ಲಕ್ಷ ಅವ ಮೋಸ ಮಾಡಿದ್ರು ಕೂಡ ಈಗ ಅವರಿಗೆ ಇನ್ಕಮ್ ಉಂಟು, ಹಾಗಾಗಿ ಅವ್ರಿಗೆ ಏನು ಟೆನ್ಷನ್ ಇಲ್ಲ. ಹಾಗಾಗಿ ಟೋಟಲ್ ಅದನ್ನು ತೀರಿಸಿದ್ರು. ಅವ್ರಿಗೆ ನಾನು ಹೇಳಿರೋದು, ಅವ ಒಳ್ಳೇದಾಗುದಿಲ್ಲ. ಈಗ ಅಲ್ಲನ್ನು ಕಚ್ಚಿದ್ರು, ಅವ ನಿಸ್ಸಂತಾನ ನನ್ನ ಹಣವನ್ನು ಇದು ಮಾಡಿ ಅವ ಒಳ್ಳೇದಾಗುದಿಲ್ಲ. ಯಾಕಂದ್ರೆ ನಮ್ಗೆ ಕ್ಷಮೆ ಇಲ್ಲ, ನಾವು ಶಾಪ ಇಡ್ತೇವೆ. ಅವ ಇದು ನಾನು ಧರ್ಮಸ್ಥಳಕ್ಕೆ ಹರಕೆ ಹಾಕಿದ್ದೇನೆ, ಅವ ಇದಾಗುದಿಲ್ಲ, ಒಳ್ಳೇದಾಗುದಿಲ್ಲ. ನಾನು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹರಕೆ ಹಾಕಿದ್ದೇನೆ, ಈ ರೀತಿಯಲ್ಲಿ ಹೇಳಿದ್ರು. ಅಂದ್ರೆ ನಾವು ಕ್ಷಮಾಶೀಲರಲ್ಲ. ಆಕ್ಚುಲಿ ಹೇಳ್ತಾರೆ, ಕ್ಷಮಿಸುವುದು ಒಳ್ಳೆ ಕ್ವಾಲಿಟಿ ಅಂತೆ. ಆದ್ರೆ ಇದು ಭಕ್ತಿಯಲ್ಲಿ ನಾವು ಅಡ್ವಾನ್ಸ್ ಆದ ಕೂಡಲೇ ಮಾತ್ರ ಬರ್ತದೆ ಹೊರತು ಮಾಮೂಲಿ ಜನರಿಗೆ ಬರುವುದಿಲ್ಲ. ಕ್ಷಮಾಶೀಲ, ಸದಾ ತೃಪ್ತನು. ನೋಡಿ ನಮ್ಗೆ ಹೇಗಂದ್ರೆ, ಒಬ್ರು ಡ್ಯೂಟಿ ಇದ್ದಾರೆ, ಸೀನಿಯರ್ ಡ್ಯೂಟಿ. ಅವರು ಈ 30 ವರ್ಷದ ಹಿಂದೆ ಅವರು ಗೃಹಸ್ಥ. ಅವರು ಒಂದು ಸಣ್ಣ ಅಂದ್ರೆ, ಈಗ ನಾನು ನಿಮ್ಗೆ ಕ್ಲಾಸ್ ಮಾಡ್ತಾ ಇದ್ದೇನೆ, ಇಷ್ಟೇ ಜಾಗ, ಇಷ್ಟು ಜಾಗದಲ್ಲಿ ಅವರ 10 ವರ್ಷ ಹಸ್ಬೆಂಡ್ ವೈಫ್ ಅಂದ್ರೆ ಒಂದು ಮಗು, ಅಷ್ಟೇ ಜಾಗದಲ್ಲಿ ಇದ್ರು. ತೃಪ್ತಿ, ಅದರಲ್ಲೇ ತೃಪ್ತಿ. ಆದ್ರೆ ನಮ್ಗೆ ಹಾಗೆಲ್ಲ. ನಮ್ಗೆ ಈಗ ಒಂದು ಒಳ್ಳೆ ಮನೆ ಇದ್ರೆ 2 BHK ಫ್ಲಾಟ್ ಇದ್ರೆ ಅದನ್ನು ಮಾರಿ ನಾವು 3 BHK ಹೋಗುವಂಥದ್ದು. ಮತ್ತೆ ಕಾರ್ ಒಂದು i20 ಇದ್ರೆ ನೆಕ್ಸ್ಟ್ ನಾವು ಇನ್ನೋವಾ ಕ್ರೆಟಾಕ್ಕೆ ಹೋಗ್ತೇವೆ. ನಮ್ಗೆ ಸ್ಟ್ಯಾಂಡರ್ಡ್ ನಮ್ಗೆ ಜಾಸ್ತಿ ಬೇಕು, ನಮ್ಗೆ ತೃಪ್ತಿ ಇಲ್ಲ, ನಮ್ಗೆ ಇನ್ನೂ ಜಾಸ್ತಿ ಬೇಕು. ಹಾಗಾಗಿ ಇದನ್ನ ನಾವು ಮಾಡ್ಬೇಕು. ಭಕ್ತಿಯಲ್ಲಿ ಆಗ್ತದೆ ಇದು ಸದಾ ತೃಪ್ತಿ. ಸಂತುಷ್ಟನು, ನಮಗೆ ಸಂತುಷ್ಟ ಇಲ್ಲ. ಆತ್ಮದ ವಿಷಯ ಗೊತ್ತಿಲ್ಲ. ದೃಢ ಚಿತ್ತ, ನೋಡಿ ನಮ್ಮದು ದೃಢ ಚಿತ್ತ ಇಲ್ಲ, ನಾವು ದ್ವಂದ್ವದಲ್ಲಿದ್ದೇವೆ. ಈಗ ಕ್ಲಾಸ್ ಕೇಳ್ತಾ ಇದ್ದಾರೆ, ಕ್ಲಾಸ್ ಕೇಳಿದ ಮೇಲೆ ಈ 7:30 ಕ್ಲಾಸ್ ಆದ ಮೇಲೆ ಅವ್ರು ಹೇಳಿದ್ದಾರೆ, ಆದ್ರೆ ನಮ್ಗೆ ಬೇಕಾದ ನಾವು ಮಾಡುವ, ಅಂದ್ರೆ ನಾವು ದ್ವಂದ್ವದಲ್ಲಿದ್ದೇವೆ, ದೃಢ ಚಿತ್ತ ಇಲ್ಲ. ಭಕ್ತಿ ಸೇವೆ ನಿರತನು, ತನ್ನ ಮನಸ್ಸು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸನು ಅಂತ ಭಕ್ತನು ನಮಗೆ ಬಹಳ ಪ್ರಿಯನಾದವನು. ಈಗ ನೋಡಿ, ಇದಕ್ಕೆ ಉದಾಹರಣೆ ಇದು ಸುಧಾಮ ಕೃಷ್ಣನ ಬಾಲ್ಯ ಸ್ನೇಹಿತ. ಅಂದ್ರೆ ತುಂಬಾ ವರ್ಷ ಆಗಿರ್ತದೆ. ಸುಧಾಮನ ಹೆಂಡತಿ, ಸುಧಾಮ ಜಪ ಮಾಡ್ತಾ ಇರ್ತಾನೆ. ಸುಧಾಮ ತುಂಬಾ ಬಡವ ಅಂತ ಪ್ರಭುದ ಹೇಳ್ತಾರೆ. ಈ ಭೌತಿಕ ಇದರಲ್ಲಿ ಬಡವ, ಆದ್ರೆ ಆಧ್ಯಾತ್ಮಿಕದಲ್ಲಿ ಅವ ಶ್ರೀಮಂತ. ನೋಡಿ, ನಮ್ಗೆ ಈ ಭೌತಿಕ ಬೇಡ, ನಮ್ಗೆ ಆಧ್ಯಾತ್ಮಿಕ ಬೇಕು. ಹಾಗಾಗಿ ಭೌತಿಕ ಇದರಲ್ಲಿ ಅವ ಬಡವ ಅಂದ್ರೆ ಒಂದು ಮನೆ, ತುಂಬಾ ಓಲ್ಡ್ ಮನೆ, ಮತ್ತೆ ತಿನ್ಲಿಕ್ಕೆ ಗತಿ ಇಲ್ಲ, ಹೆಂಡತಿಗೆ ಹಾಕ್ಲಿಕ್ಕೆ ಸೀರೆ ಇಲ್ಲ, ಎಂತೆಲ್ಲ ಗತಿ ಇಲ್ಲ. ಹಾಗಾಗಿ ಅವನ ಹೆಂಡತಿ ಹೇಳುವಂಥದ್ದು, ನೀನು ಎಂತ ಇಲ್ಲಿ ಜಪ ಮಾಡ್ತಾ ಇದ್ದೀಯ, ತಿನ್ಲಿಕ್ಕೆ ಗತಿ ಇಲ್ಲ, ಸರಿಯಾದ ಮನೆ ಇಲ್ಲ, ನನ್ಗೆ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ, ನಿನ್ನ ಗೆಳೆಯ ಅಲ್ಲಿ ರಾಜನಾಗಿದ್ದಾನೆ, ಹೋಗಿ ನೀನು ಕೇಳಿತಾ ಎಂತಾದ್ರು ಅವನ ಹತ್ರ, ಹೋಗು ಅಂತ. ಮತ್ತೆ ಸುಧಾಮ ಎಂತ ಮಾಡ್ತಾನಂದ್ರೆ, ಕೃಷ್ಣನ ವಿಷಯ ಹೇಳುವಾಗ, ಯಾಕಂದ್ರೆ ಅವ ಅನ್ಯನೇ ಭಕ್ತಿಯಲ್ಲಿದ್ದಾನೆ, ಕೃಷ್ಣನ್ ನೋಡೋದು ತುಂಬಾ ಸಮಯ ಆಯ್ತು, ಕೃಷ್ಣನ್ ನೋಡುವ ಅಂತ ಹೋಗ್ತಾನೆ. ಕೃಷ್ಣನ್ ನೋಡುವ ಅಂತ ಹೋಗುವಾಗ ಕೃಷ್ಣನ ಈ ದೂತರು ನಿಲ್ಲಿಸಿ ಕೇಳ್ತಾರೆ, ಯಾರು ಅಂತ. ಅದಕ್ಕೆ ನಾನು ಕೃಷ್ಣನ ಗೆಳೆಯ ಅಂತ ಹೇಳ್ತಾರೆ. ಹಾಗಾಗಿ ಅವ ದೂತ ಹೋಗಿ ಕೃಷ್ಣನಿಗೆ ಹೇಳ್ತಾನೆ, ಇನ್ನೊಬ್ಬ ಗೆಳೆಯ ಬಂದಿದ್ದಾನೆ. ಯಾರು ಗೆಳೆಯ? ಹೆಸರು ಹೇಳಿಲ್ಲ, ಗೆಳೆಯ ಅಂತ ಹೇಳಿದ್ದಾನೆ. ಹೇಗಿದ್ದ? ತುಂಬಾ ಸಪುರಾಗಿದ್ದ, ಸರಿಯಾಗಿ ಬಟ್ಟೆ ಇರಲಿಲ್ಲ, ಹಾಗೆಲ್ಲ ಹೇಳ್ತಾನೆ. ಕೃಷ್ಣನಿಗೆ ಇಮಿಡಿಯೇಟ್ ಗೊತ್ತಾಯ್ತು. ನೋಡಿ, ಕೃಷ್ಣ ಎಲ್ಲವೂ ನೋಟಿಸ್ ಮಾಡ್ತಾನೆ. ಕೃಷ್ಣನಿಗೆ ಗೊತ್ತಾಯ್ತು ಇದು ಸುಧಾಮ ಅಂತ ಗೊತ್ತಾಯ್ತು. ಕೃಷ್ಣ ಓಡಿ ಹೋಗ್ತಾ ಇದ್ದಾನೆ, ಓಡಿ ಕೃಷ್ಣ ಹೋಗಿ ಅವನಿಗೆ ತಬ್ಬಿದ, ಆಲಿಂಗನ ಮಾಡಿದ. ಕೃಷ್ಣನ್ ತುಂಬಾ ಖುಷಿ ಆಯ್ತು. ಮತ್ತೆ ಹೋಗಿ ನೋಡಿ, ಸುಧಾಮಂದು ಪಾದ ಪೂಜೆ ಮಾಡ್ತಾ ಇದ್ದಾನೆ. ಇದು ಅತಿಥಿ ಸತ್ಕಾರ. ಪ್ರಭುಪಾದ ಹೇಳ್ತಾರೆ, ಸುಧಾಮ ಎಷ್ಟು ಪುಣ್ಯ ಮಾಡಿರ್ಬೇಕು.
ಕೃಷ್ಣ ಅವನ ಪಾದ ಇದು ಮಾಡ್ಬೇಕಿದ್ರೆ, ಅಭಿಷೇಕ ಮಾಡ್ಬೇಕಿದ್ರೆ ನೋಡಿ ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು. ಇದು ಎಲ್ಲರಿಗೂ ಸಿಗುದಿಲ್ಲ ಇಂಥ ಭಾಗ್ಯ. ಮತ್ತೆ ಒಳ್ಳೆ ಅವನಿಗೆ ಮಾತುಕತೆ ಎಲ್ಲ ಆಗ್ತದೆ, ಮತ್ತೆ ಒಳ್ಳೆ ತಿನ್ನಿಸ್ತಾನೆ, ಮತ್ತೆ ಅವನನ್ನು ಮನೆಗೆ ಬಿಡ್ತಾನೆ. ಮನೆಗೆ ಬಿಡುವಾಗ ಸುಧಾಮನಿಗೆ ಶಾಕ್ ಆಗ್ತದೆ. ಅಂದ್ರೆ ನಾನು ಎಲ್ಲಿ ಬಂದಿದ್ದೇನೆ, ತಪ್ಪಿ ಬೇರೆ ಕಡೆ ಬಂದಿದ್ದೇನೆ ನಾನು. ಅವನ ಮನೆ ಅರಮನೆ ಆಗಿದೆ, ಎಂತ ಕೇಳಲಿಲ್ಲ ಕೃಷ್ಣ ಹತ್ರ. ನೋಡಿ, ನಾವು ದೇವಸ್ಥಾನ ಹೋಗಿ ಅದು ಕೊಡು ಇದು ಕೊಡು ಕೇಳ್ತೇವಲ್ಲ, ಸುಧಾಮ ಎಂತ ಕೇಳಲಿಲ್ಲ. ಜಸ್ಟ್ ಒಂದು ಗೆಳೆಯ ಮೀಟ್ ಆಗಿ ಬಂದ, ಅದು ಕೃಷ್ಣನಿಗೆ ಗೊತ್ತುಂಟು ಎಂತೆಲ್ಲ ಕೊಡ್ಬೇಕಂತ. ಮನೆ ಅರಮನೆ ತರ ಆಗಿದೆ. ಒಳಗೆ ಹೋಗ್ತಾನೆ, ಅವನ ಹೆಂಡತಿ ಜರಿ ಸೀರೆ ಹುಟ್ಟಿದ್ದಾಳೆ, ಫುಲ್ ಬಂಗಾರ, ಮತ್ತೆ ತಿನ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ ಕೃಷ್ಣ. ನೋಡಿ, ನಾವು ಕೇಳದಿದ್ರು ಕೂಡ ಕೃಷ್ಣನಿಗೆ ಗೊತ್ತುಂಟು ಎಂತ ಕೊಡ್ಬೇಕು ಅದೇ ಕೊಟ್ಟೆ ಕೊಡ್ತಾನೆ. ಆದ್ರೆ ನಾವು ಕೃಷ್ಣನ ಎಂತ ಕೇಳ್ಬೇಕು, ಭಕ್ತಿಯಲ್ಲಿ ಹೇಗೆ ಪ್ರೋಗ್ರೆಸ್ ಆಗುದು ಇದನ್ನು ನಾವು ಕೇಳಬೇಕು. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗ ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿ ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ ಭಯ ಮತ್ತು ಆತಂಕಗಳಲ್ಲಿ ಸಮಚಿತನಾಗಿರುತ್ತಾನೋ ಆತನು ನನಗೆ ಬಹು ಪ್ರಿಯನಾಗುತ್ತಾನೆ. ಉದ್ವೇಗ ಅಂದ್ರೆ ನಮ್ಮ ಸಿಟ್ಟು ಬರಬಾರದು. ಈಗ ಇದಕ್ಕೆ ಉದಾಹರಣೆ, ಇದು ಚಿತ್ರಕೇತು, ಇದು ಕೈಲಾಸ, ಶಿವ ಮತ್ತೆ ಪಾರ್ವತಿಯನ್ನು ತೊಡೆಯಲ್ಲಿ ಗುರಿಸಿದ್ದಾನೆ. ಇದು ನಾರಮುನಿ. ನೋಡಿ, ಶಿವ ಕೂಡ ಕೈಲಾಸದಲ್ಲಿ ಭಾಗವತಂ ಕ್ಲಾಸ್ ಹೇಳುವಂಥದ್ದು. ನಿನ್ನೆ ಶಿವರಾತ್ರಿ, ಶಿವನಿಗೆ ಭಾಗವತಂ ಅಂದ್ರೆ ತುಂಬಾ ಇಷ್ಟ. ಎಲ್ಲಿ ಭಾಗವತಂ ಆಗ್ತದೆ ಅಲ್ಲಿ ನಾರದ ಮುನಿ ಇದ್ದೇ ಇದ್ದಾರೆ, ನೋಡಿ ಕೇಳ್ತಾ ಇದ್ದಾರೆ. ಆದ್ರೆ ಶಿವ ಎಂತ ಮಾಡಿದ್ದಾನೆ, ಹೆಂಡತಿಯನ್ನು ತೊಡೆಯಲ್ಲಿ ಗುರಿಸಿದ್ದಾನೆ. ಇದರ ಅರ್ಥ ಎಂತಂದ್ರೆ ನೋಡಿ, ಶಿವ ಟಾಪ್ ಮೋಸ್ಟ್ ವೈಷ್ಣವ ನಾಮ್ ಯಥಾ ಶಂಭು. ಅವನಿಗೆ ಕಾಮ ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಆದ್ರೆ ನಾವು ತೊಡೆಯಲ್ಲಿ ಗುರಿಸಿದ್ರೆ ಹೆಂಡತಿಯನ್ನು ನಮಗೆ ಕಾಮ ಇತ್ತು ಗುರಿಸುವಂಥದ್ದು. ಆದ್ರೆ ಇದು ಕಾಮ ವಿದೌಟ್ ಕಾಮ. ಆದ್ರೆ ಚಿತ್ರಕೇತು ನೋಡಿ, ಚಿತ್ರಕೇತು ಕೃಷ್ಣನ ಶುದ್ಧ ಭಕ್ತ, ನಾರದ ಮುನಿಯ ಶಿಷ್ಯ. ಚಿತ್ರಕೇತು ಇಲ್ಲಿಗೆ ಬರ್ತಾನೆ ವಿಮಾನದಲ್ಲಿ. ನೋಡಿ, ಇಲ್ಲಿ ವಿಮಾನ ಅವನಿಗೆ. ನಾವು ಇಲ್ಲಿ ವಿಮಾನವನ್ನು ಹೇಗೆ ಮಾಡುವಂಥದ್ದು, ಫ್ಯಾಕ್ಟ್ರಿಯಿಂದ ಮಾಡುವಂಥದ್ದು. ಆದ್ರೆ ಈ ವೈಕುಂಠದಲ್ಲಿ ಅಂದ್ರೆ ಎಲ್ಲರಿಗೂ ಅವ್ರದ್ದೇ ವಿಮಾನ ಉಂಟಂತೆ, ಫ್ಯಾಕ್ಟ್ರಿ ಬೇಕಂತ ಇಲ್ಲ, ಮಂತ್ರದಿಂದ ಕ್ರಿಯೇಟ್ ಮಾಡ್ಬೋದು. ಹಾಗಾಗಿ ವಿಮಾನದಲ್ಲಿ ಬರ್ತಾನೆ, ಬಂದು ನಗಡ್ತಾನೆ, ನಗಡಿ ಹೇಳ್ತಾನೆ, ಶಿವ ನೀನು ಈ ರೀತಿ ಪಾರ್ವತಿಯನ್ನು ತೊಡೆಯಲ್ಲಿ ಕೂರಿಸಿ ಕ್ಲಾಸ್ ಮಾಡಬೇಡ, ಇದು ಒಳ್ಳೇದಲ್ಲ ಅಂತ. ಪಾರ್ವತಿಗೆ ಇಮಿಡಿಯೇಟ್ ಸಿಟ್ಟು ಬರ್ತದೆ, ಶಿವನಿಗೆ ಸಿಟ್ಟು ಬರೋದಿಲ್ಲ. ಶಿವನಿಗೆ ಗೊತ್ತುಂಟು ಅವ ಶುದ್ಧ ಭಕ್ತ ಅಂತ. ಪಾರ್ವತಿ ಸಿಟ್ಟು ಬರ್ತದೆ. ಪಾರ್ವತಿ ಹೇಳ್ತಾಳೆ, ನೀನು ಬ್ರಹ್ಮನಿಗಿಂತ ದೊಡ್ಡವನಾ, ನಿನಗೆ ಯಾರು ಈ ಜವಾಬ್ದಾರಿ ಕೊಟ್ಟದ್ದು ನನ್ನ ಗಂಡನನ್ನು ಪಾಯಿಂಟ್ ಔಟ್ ಮಾಡ್ಲಿಕ್ಕೆ? ಸಿಟ್ಟು ಬರ್ತದೆ ಅವಳಿಗೆ. ಇಮಿಡಿಯೇಟ್ ಅವಳು ಶಾಪ ಕೊಡ್ತಾಳೆ, ನೀನು ನೆಕ್ಸ್ಟ್ ಲೈಫ್ ರಾಕ್ಷಸನಾಗು. ಚಿತ್ರಕೇತು ಆ ವಿಮಾನದಿಂದ ಇಳಿದು ಬರ್ತಾನೆ, ಪಾರ್ವತಿಗೆ ಓ ತಾಯಿ ಅಂತ ಹೇಳ್ತಾನೆ, ಮತ್ತೆ ಅಡ್ಡ ಬೀಳ್ತಾನೆ, ದಂಡವರ್ತ ಮಾಡ್ತಾನೆ. ಓ ತಾಯಿ, ನಾನು ನಿನ್ನ ಶಾಪವನ್ನು ಸ್ವೀಕರಿಸಲು ಸಿದ್ಧ. ಶಿವ ಹೇಳ್ತಾನೆ, ನೋಡು ಇದು ಕೃಷ್ಣನ ಭಕ್ತ, ನೋಡು ಪಾರ್ವತಿ ನೋಡು, ನೀನು ಶಾಪ ಕೊಟ್ಟಿದ್ದೀಯಾ, ಆದ್ರೆ ಇಲ್ಲಿ ಅಡ್ಡ ಬಿದ್ದು ಹೇಳ್ತಿದ್ದಾನೆ ನಾನು ಶಾಪವನ್ನು ಸ್ವೀಕರಿಸ್ತೇನೆ. ಪ್ರಭುಪಾದ ಹೇಳ್ತಾರೆ, ಚಿತ್ರಕೇತುಗೆ ಅವ ಶುದ್ಧ ಭಕ್ತನಾಗಿದ್ದ, ಆ ಶಾಪವನ್ನು ಕೌಂಟರ್ ಕರ್ಸ್ ಮಾಡ್ಬೋದಿತ್ತಂತೆ. ಕೃಷ್ಣ ಅಂತ ಹೇಳಿದ್ರೆ ಕೃಷ್ಣ ಅದನ್ನು ನಲ್ಲಿಫೈ ಮಾಡ್ತಿದ್ದ. ಆದ್ರೆ ಆ ರೀತಿ ಮಾಡ್ಲಿಲ್ಲ. ಅಂದ್ರೆ ಇದು ಕೃಷ್ಣನ ಪ್ಲಾನ್ ಉಂಟ ಅಂತ. ಶುದ್ಧ ಭಕ್ತರು ಯಾವಾಗಲೂ ಎಲ್ಲವೂ ಕೃಷ್ಣನ ಇಚ್ಛೆಯಂತೆ ಆಗುವಂಥದ್ದು ಅವ್ರಿಗೆ ಗೊತ್ತುಂಟು. ಹಾಗಾಗಿ ಮತ್ತೆ ತಾಯಿಯ ನೋಡಿ, ಓ ತಾಯಿ ನನ್ನನ್ನು ಕ್ಷಮಿಸ ಅಂತ. ಮತ್ತೆ ಶಿವ ಹೇಳ್ತಾನೆ, ನೋಡು ನಿನ್ಗೆ ಆ ತಾಯಿಯ ಒಂದು ಸ್ಥಾನವನ್ನು ಕೊಟ್ಟಿದ್ದಾನೆ, ಇದು ಶುದ್ಧ ಭಕ್ತ, ಕೃಷ್ಣನ ಭಕ್ತ ಅಂತ ಹೇಳ್ತಾನೆ. ಮತ್ತೆ ಅವಳು ಕೊಟ್ಟಾಗೆ ಅವ ನೆಕ್ಸ್ಟ್ ಲೈಫಲ್ಲಿ ವೃತಾಸುರ ಆಗ್ತಾನೆ. ವೃತಾಸುರ ಆಗಿ ಅವ ತುಂಬಾ ಶಕ್ತಿಶಾಲಿ. ತುಂಬಾ ಶಕ್ತಿಶಾಲಿ ಅಂದ್ರೆ ಎಲ್ಲ ದೇವತೆಗಳು ಹೆದರಿ ಹೋಗಿ ವಿಷ್ಣು ಹತ್ರ ಹೋಗ್ತಾರೆ. ವಿಷ್ಣು ಹೇಳ್ತಾನೆ, ಟೆನ್ಷನ್ ಮಾಡಬೇಡಿ, ಒಂದು ನಾರಾಯಣ ಅಸ್ತ್ರ ಒಂದು ಕ್ರಿಯೇಟ್ ಮಾಡಿ ಇದರಿಂದ ಅವನನ್ನು ಸಾಯಿಸಬಹುದು ಅಂತ ಹೇಳ್ತಾರೆ. ಮತ್ತೆ ಕಡೆಗೆ ಇಂದ್ರನಿಗೆ ಮತ್ತೆ ವೃತಾಸುರ ಯುದ್ಧ ಆಗ್ತದೆ. ವೃತಾಸುರ ಎಂತ ಮಾಡ್ತಾನೆ, ಎಲ್ಲ ಕಡೆ ವಿಜಯ ಅಂದ್ರೆ ಎಲ್ಲರೂ ಓಡಿ ಹೋಗ್ತಾರೆ. ಲಾಸ್ಟ್ಗೆ ಈ ನಾರಾಯಣ ಅಸ್ತ್ರದಿಂದ ಯುದ್ಧ ಮಾಡ್ತಾನೆ. ಯುದ್ಧ ಮಾಡುವಾಗ ಇವನಿಗೆ ಡಿಫೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವನು
ಲಾಸ್ಟ್ಗೆ ಅಸ್ತ್ರದಿಂದ 2 ಕೈಯನ್ನು ಕಟ್ ಮಾಡ್ತಾನೆ ವೃತ್ತಾಸುರನದು. ಆಗ ವೃತ್ತಾಸುರ ಎಂತ ಮಾಡ್ತಾನೆ, ಪೂರ್ತಿ ಅವನನ್ನು ಇಂದ್ರನ ನುಂಗಿ ಬಿಡ್ತಾನೆ. ನುಂಗಿ ಬಿದ್ದು ಫಸ್ಟಿಗೆ ಅಂತಂದ್ರೆ ಈ ಅಟ್ಯಾಕ್ ಆಗ್ತದೆ. ಲಾಸ್ಟ್ಗೆ ಅವ ಹೇಳ್ತಾನೆ, ಇವನನ್ನು ಅಟ್ಯಾಕ್ ಮಾಡ್ತಾನೆ ಇಂದ್ರನನ್ನು. ಆಗ ವೃತ್ತಾಸುರ ಹೇಳುವಂಥದ್ದು, ನೋಡು ಆ ನಾರಾಯಣ ಆಸ್ತ್ರದಿಂದ ಮಾತ್ರ ನಾನು ಕೊಲ್ಲಿಕ್ಕಾಗೋದು, ಅದನ್ನೇ ತಗೋ ಅಂತ ಹೇಳ್ತಾನೆ. ಮತ್ತೆ ಆಸ್ತ್ರದಿಂದ 2 ಕೈ ಕಟ್ ಮಾಡ್ತಾನೆ. ಮತ್ತೆ ಇವ ಪೂರ್ತಿ ಅವನು ನುಂಗುತ್ತಾನೆ. ಮತ್ತೆ ಅವನಿಗೆ 1 ವರ್ಷ ಆಯ್ತಂತ ಹೊರಗೆ ಬರ್ಲಿಕ್ಕೆ. ಮತ್ತೆ ಅವನು ಕೊಲ್ತಾನೆ, ಹೊರಗೆ ಬರ್ತಾನೆ. ವೃತ್ತಾಸುರ ಸತ್ತ ಕೂಡಲೇ ಅವನ ಆತ್ಮವು ಗೋಲಕ್ಕೆ ಹೋಗಿ ಆಯ್ತು. ಪ್ರಭುಪಾದಲ್ಲಿ ಹೇಳ್ತಾರೆ, ವೃತ್ತಾಸುರ ಸೋತು ಗೆದ್ದ, ಇಂದ್ರ ಗೆದ್ದು ಸೋತ. ಯಾಕೆ ಇದನ್ನು ಹೇಳ್ತಾರೆ ಪ್ರಭುಪಾದ? ಯಾಕಂದ್ರೆ ವೃತ್ತಾಸುರ ಸೋತು ಗೋಲೋಕಕ್ಕೆ ಹೋದ, ಹಾಗೆ ಗೆದ್ದ. ಇಂದ್ರ ಗೆದ್ದು ಸೋತ, ಇಲ್ಲೇ ಇದ್ದಾನೆ. ಹಾಗಾಗಿ ನಾವು ನಮ್ಮ ಕೆಲಸ ಎಂತಂದ್ರೆ ಮರಳಿ ದೇವತೆ ನೆಡೆಗೆ ಹೋಗುವಂಥದ್ದು. ವೃತ್ತಾಸುರನಿಗೆ ಅದು ಸಿಕ್ತ ಅಂತ ಪ್ರಭುಪಾದ ಹೇಳ್ತಾರೆ. ಎಸ್, ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸಿರುವ ಪರಿಶುದ್ಧ ದಕ್ಷಿಣ ಚಿಂತೆ ಇಲ್ಲದ, ಎಲ್ಲ ನೋವುಗಳನ್ನು ಮುಕ್ತನಾದ, ಯಾವ ಫಲಕ್ಕಾಗಿ ಶ್ರಮ ಪಡದ ಭಕ್ತನು ನನಗೆ ಬಹುಪ್ರಿಯನಾದ. ನೋಡಿ, ಇದು ಸುಧಾಮ ಕಂಡೀಷನ್ ನೋಡಿ, ಅವನ ಮನೆ ನೋಡಿ, ಅವನ ಹೆಂಡತಿ ನೋಡಿ. ಅವಳು ಹೇಳುದು, ಹೋಗು ಮಾರ್ಯ, ನೀನು ಹೋಗು, ಕೃಷ್ಣನಾದ ಕೇಳಿತಾ ತಾ, ನೀನು ಜಪ ಮಾಡ್ತಾ ಇದ್ದ, ಜಪವನ್ನು ನಿಲ್ಲಿಸಿ ಹೋಗಿತಾ, ತಿನ್ಲಿಕ್ಕೆ ಗತಿ ಇಲ್ಲ. ಯಾರು ಹರ್ಷ ಪಡುದಿಲ್ಲೋ, ದುಃಖ ಪಡುದಿಲ್ಲೋ, ಯಾರು ಶೋಕಿಸುವುದಿಲ್ಲೋ, ಬಯಸುವುದಿಲ್ಲೋ, ಯಾರು ಶುಭಾಶುಭಗಳನ್ನು ಪರಿತ್ಯಾಗ ಮಾಡ್ತಾರೋ ಅಂತ ಭಕ್ತರು ನನಗೆ ಬಹುಪ್ರಿಯನಾದ. ಇದಕ್ಕೆ ಉದಾಹರಣೆ ಪ್ರಹ್ಲಾದ್ ಮಹಾರಾಜ್. ಪ್ರಹ್ಲಾದ್ ಮಹಾರಾಜ್ಗೆ ಎಂತೆಲ್ಲ ಕಷ್ಟ ಕೊಟ್ಟ ಹಿರಣ್ಯಕಶಿಪು. ಆನೆಯನ್ನು ತೊಳಿಲಿಕ್ಕೆ ನೋಡಿದ, ಹಾವಿನಿಂದ ಸಾಯಿಸಲಿಕ್ಕೆ ನೋಡಿದ, ಬೆಟ್ಟದಿಂದ ತೊಳಿಲಿಕ್ಕೆ ನೋಡಿದ, ನೀರಲ್ಲಿ ಹಾಕಿ ಸಾಯಿಸಿ ನೋಡಿದ, ಮತ್ತೆ ಬೆಂಕಿಯಲ್ಲಿ ಹಾಕಲಿ ಸಾಯಿಸಿ ನೋಡಿದ. ಆದ್ರೆ ಪ್ರಹ್ಲಾದ್ ಮಹಾರಾಜ್ ಟೋಟಲ್ ಕೃಷ್ಣ ಸಮಾಧಿಯಲ್ಲಿ ಇದ್ದಾರೆ. ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನ ಅಪಮಾನ, ಶೀತೋಷ್ಣ, ಕೀರ್ತಿ ಅಪಕೀರ್ತಿ ಸಮಜಿತನಾಗಿರುವನು, ಕಲ್ಮಶ ಉಂಟು ಮಾಡುವ ಎಲ್ಲಾ ಸಾಹಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಅಲ್ಪತೃಪ್ತನು, ವಾಸಸ್ಥಳದ ಆಸಕ್ತಿ ಇಲ್ಲದಿರುವವನು, ಸ್ಥಿರಮತಿಯು, ಭಕ್ತಿ ಸೇವೆ ನಿರಂತರನು ಆದವನು ನನಗೆ ಬಹುಪ್ರಿಯನಾದವನು. ಇದಕ್ಕೆ ಉದಾಹರಣೆ ಅಂಬರೀಷ್ ಮಹಾರಾಜ್. ಅಂಬರೀಷ್ ಮಹಾರಾಜ್ ಈ ನವವಿಧ ಭಕ್ತಿ, ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನ, ಅರ್ಚನ, ವಂದನ, ದಾಸ್ಯ, ಸಾಖ್ಯ, ಆತ್ಮನಿವೇದನ, ಇದನ್ನು ಕೃಷ್ಣನಿಗೆ ಯೂಸ್ ಮಾಡಿದ್ದಾರೆ. ಹಾಗಾಗಿ ಅಂಬರೀಷ್ ಮಹಾರಾಜ್ ಎಲ್ಲ ಬ್ರಹ್ಮಾಂಡ ನ್ಯೂಸ್ ಆಯ್ತಂತೆ. ಅಂಬರೀಷ್ ಮಹಾರಾಜ್ ಅಂದ್ರೆ ಶುದ್ಧ ಭಕ್ತರು ಅಂತ. ಹಾಗಾಗಿ ದುರ್ವಾಸ ಮುನಿ ನೋಡಿ, ದುರ್ವಾಸ ಮುನಿ ಮಾಮೂಲಿ ಜನ ಅಲ್ಲ. ದುರ್ವಾಸ ಮುನಿ ಶಿವನ ಎಕ್ಸ್ಪಾನ್ಷನ್. ದುರ್ವಾಸ ಮುನಿಗೆ ಎಂತಾಯ್ತಂದ್ರೆ, ಈಗ ಅಂಬರೀಷ್ ಮಹಾರಾಜ್ಗೆ ಅಂತ ಒಂದು ಪಾಠ ಕಲಿಸ್ಬೇಕಂತ ಅವ್ರು ಬರ್ತಾರೆ. ಬಂದ ದಿವಸ ಎಂತಂದ್ರೆ ದ್ವಾದಶಿ ದಿವಸ, ಅಂದ್ರೆ ಏಕಾದಶಿ ಆದ್ಮೇಲೆ ನಾವು ಫಾಸ್ಟ್ ಬ್ರೇಕ್ ಮಾಡ್ಬೇಕು. ಈ ಏಕಾದಶಿಯಲ್ಲಿ 3 ವಿಧ ಉಂಟು. ಒಂದು ನಿರ್ಜಲ್, ಮತ್ತೆ ನೀರು ಕುಡಿಯುವಂಥದ್ದು, ಮತ್ತೆ ಫ್ರೂಟ್ಸ್ ಎಲ್ಲ ತೆಗೆಯುವ, ಜ್ಯೂಸು, ಹಾಲು ಇದೆಲ್ಲ ತೆಗೆಯುವಂಥದ್ದು. ಇವರು ನಿರ್ಜಲ್ ಮಾಡಿದ್ರು. ಆದ್ರೆ ದುರ್ವಾಸ ಮುನಿ ಎಂತ ಮಾಡ್ತಾರೆ, ಮನೆಗೆ ಬರ್ತಾರೆ, ಆದ್ರೆ ಸ್ನಾನಕ್ಕೆ ಹೋಗ್ತಾರೆ. ಹೇಗೆಂದ್ರೆ ಅತಿಥಿ ಬಂದ ಮೇಲೆ ಅತಿಥಿಯನ್ನು ಬಿಟ್ಟು ನಾವು ಊಟ ಮಾಡ್ಲಿಕ್ಕೆ ಇಲ್ಲ, ಅತಿಥಿ ದೇವೋಭವ. ಇವರು ಬೇಕಂದ್ರೆ ಬರುವುದಿಲ್ಲ. ಆಗ ಟೈಮ್ ಆಗ್ತದೆ, ಲಾಸ್ಟ್ 5 ನಿಮಿಷ ಇರ್ತದೆ, ನಮಗೆ ಪಾರಣ ಫಾಸ್ಟ್ ಬ್ರೇಕಿಂಗ್ ಟೈಮ್ ಇರ್ತದೆ. ಇವರು ಎಂತ ಮಾಡ್ತಾರೆ, ನಿರ್ಜಲ್ ಮಾಡಿದ ಕಾರಣ ನೀರನ್ನು ಕುಡಿತಾರೆ. ದುರ್ವಾಸ ಮುನಿಗೆ ಗೊತ್ತಾಗ್ತದೆ. ದುರ್ವಾಸ ಮುನಿ ಬಂದು ಅವರನ್ನು ಹೇಳ್ತಾರೆ, ಏ ಅಂಬರೀಷ, ನೀನು ದ್ರೋಹಿ, ಅತಿಥಿಯನ್ನು ಬಿಟ್ಟು ನೀನು ಸೇವನೆ ಮಾಡಿದ್ಯಾ, ಹಾಗಾಗಿ ನಾನು ಕೊಲ್ಲಿಕ್ಕೆ ಬರ್ತೇನೆ ಅಂತ ಅವರು ಕೊಲ್ಲಿಕ್ಕೆ ಹೋಗ್ತಾರೆ. ಆದ್ರೆ ಎಂತ ಆಗ್ತದೆ ಅಂದ್ರೆ, ಅಂಬರೀಷ್ ಮಹಾರಾಜ್ ಆಯ್ತು, ನನಗೆ ತಪ್ಪಾಯ್ತು, ಕ್ಷಮಿಸು ಅಂತ ಹೇಳ್ತಾರೆ. ಇಮಿಡಿಯೇಟ್ ಎಂತ ಆಗ್ತದೆ, ಅವರ ಆಸ್ಥಾನದಲ್ಲಿ ಸುದರ್ಶನ ಇರ್ತದೆ. ಸುದರ್ಶನ ಎಂತ ಆಗ್ತದೆ, ಇವರನ್ನು ದುರ್ವಾಸ ಮುನಿಯನ್ನು ಬೆನ್ನೊಟ್ಟಿಸಿ ಹೋಗ್ತಾರೆ. ದುರ್ವಾಸ ಮುನಿ ಹೋಗ್ತಾರೆ. ಫಸ್ಟಿಗೆ ಶಿವನ ಹತ್ರ ಹೋಗ್ತಾರೆ. ಶಿವ ಹೇಳ್ತಾರೆ, ನಮ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮ ಕೂಡ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಕಡೆಗೆ 1 ವರ್ಷ ಅಡಗಿ ಕೂತ್ಕೊಳ್ತಾರೆ. ಮತ್ತೆ ಅವ್ರು ವಿಷ್ಣು ಹತ್ರ ಹೋಗ್ತಾರೆ. ವಿಷ್ಣು ಹೇಳ್ತಾರೆ, ನನ್ಗೆ ಕೂಡ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನೀನು ಹೋಗಿ ಅಂಬರೀಷ್ ಮಹಾರಾಜ್ಗೆ ಅಡ್ಡ ಬೀಳು. ಮತ್ತೆ ಕಡೆಗೆ ಅವರು 1 ವರ್ಷ ಬಿಟ್ಟು ಅಂಬರೀಷ್ ಮಹಾರಾಜ್ಗೆ ಅಡ್ಡ ಬೀಳ್ತಾರೆ. ಅಂಬರೀಷ್ ಮಹಾರಾಜ್ ಹೇಳ್ತಾರೆ, ನಾನು ಎಲ್ಲಿಯಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಇವರನ್ನು ಕ್ಷಮಿಸು. ಆಗ ಸುದರ್ಶನ ನಿಲ್ತದೆ. ನೋಡಿ, ನಾನು ಎಲ್ಲಿಯಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ, ಆಕ್ಚುಲಿ ಅವರಿಂದ ತಪ್ಪಾಗ್ಲಿಲ್ಲ, ಆದ್ರೂ ಶುದ್ಧ ಭಕ್ತರು ಈ ಥಾಟ್ ಅಂದ್ರೆ ನನ್ನಿಂದ ತಪ್ಪಾಗಿದೆ ಅಂತ ಅವರು ಎನಿಸಿದ್ರು. ಎಸ್, ಯಾರು ಭಕ್ತಿ ಸೇವೆ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆ ನನ್ನನ್ನೇ ಪರಮ ಗುರುನಿಯಾಗಿ ಮಾಡಿಕೊಳ್ಳುವರು, ಅವರು ನನಗೆ ಬಹುಪ್ರಿಯ ಅವರು. ಇದಕ್ಕೆ ಉದಾಹರಣೆ ಬಿಲ್ಲೋಮಂಗಲ್ ಠಾಕೂರ್. ಈ ಬಿಲ್ಲೋಮಂಗಲ್ ಠಾಕೂರ್, ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಬಿಲ್ಲೋಮಂಗಲ್ ಠಾಕೂರ್ ಈ ಪ್ರೇಯರ್ಸ್ ಹೈಲಿ ಅಡ್ವಾನ್ಸ್ಡ್ ಅಂತೆ. ಅಂದ್ರೆ ರಾಗಾನುಗ ಭಕ್ತರಿಗೆ ಮಾತ್ರ ಇದು ಅರ್ಥ ಆಗ್ಬೋದು. ನಾವೀಗ ಸಾಧಕರು ನಮ್ಗೆ ಅರ್ಥ ಆಗ್ಲಿಕ್ಕೆ ಇಲ್ಲ. ತುಂಬಾ ಹೈಲಿ ಎಲಿವೇಟೆಡ್ ಅಂತ.
ಬಿಲ್ಲುಮಂಗಲ ಠಾಕೂರ್ ಎಂತ ಆಗ್ತದೆ ಅಂದ್ರೆ ಒಂದ್ ದಿವಸ ಅವ್ರ ತಂದೆ ತೀರಿ ಹೋಗ್ತಾರೆ. ಹಾಗಾಗಿ ತಂದೆ ಈ ಶವ ಸಂಸ್ಕಾರ ಕಾರ್ಯಕ್ರಮ ಮಾಡಿ ಅದು ಸಂಜೆ ಆಗಿರ್ತದೆ. ಮತ್ತೆ ರಾತ್ರಿ ಅವರೆಂತ ಮಾಡ್ತಾರೆ, ರಾತ್ರಿ ಅದನ್ನೆಲ್ಲ ಮುಗಿಸಿ ರಾತ್ರಿ ಮಧ್ಯರಾತ್ರಿಯಲ್ಲಿ ಅವರು ನದಿಯಿಂದ ದಾಟಿ ಮತ್ತೆ ಕಾಡಿಗೆ ಹೋಗ್ತಾರೆ. ಕಾಡಲ್ಲಿ ಮರವನ್ನು ಹತ್ತಿ ಈ ಹಾವನ್ನು ಇಟ್ಕೊಂಡು ಆ ಕಾಡಿನ ದಾಟಿ ಮತ್ತೆ ಒಂದು ಕಡೆಗೆ ಹೋಗ್ತಾರೆ, ಒಂದು ವೈಶ್ಯ ಮನೆಗೆ ಹೋಗ್ತಾರೆ. ಮಧ್ಯರಾತ್ರಿ ವೈಶ್ಯಗೆ ಮನೆಗೆ ಹೋಗಿ ಡೋರ್ ನಾಕ್ ಮಾಡ್ತಾರೆ. ಡೋರ್ ನಾಕ್ ಮಾಡಿ ಅವಳು ಕೇಳ್ತಾಳೆ, ನೀವು ಯಾಕೆ ಬಂದದ್ದು? ಅಲ್ಲ, ನಾನು ಈ ಮಧ್ಯರಾತ್ರಿಯಲ್ಲಿ ಹೇಗೆ ಬಂದ್ರಿ? ಅದಕ್ಕೆ ಬಿಲ್ಲುಮಂಗಲ ಠಾಕೂರ್ ಹೇಳ್ತಾರೆ, ಅಂದ್ರೆ ಅವ್ರು ಹೋದ ಸಂಭೋಗ ಮಾಡ್ಲಿಕ್ಕೆ ವೈಶ್ಯ ಒಟ್ಟಿಗೆ. ಹೀಗೆ ನನ್ನ ತಂದೆ ತೀರಿ ಹೋದ್ರು, ಹೀಗೆ ನಾನು ನದಿ ದಾಟಿ ಹೀಗೆ ಕಾಡಲ್ಲಿ ಮರವನ್ನು ಹತ್ತಿ ಹಾವನ್ನು ಹಿಡ್ಕೊಂಡು ಈ ರೀತಿ ಕಷ್ಟಪಟ್ಟು ಬಂದೆ ಅಂತ ಹೇಳ್ತಾರೆ. ಅದಕ್ಕೆ ವೈಶ್ಯ ಹೇಳ್ತಾಳೆ, ಇಷ್ಟು ಕಷ್ಟವನ್ನು ನೀನು ಕೃಷ್ಣನಿಗೆ ಬರ್ತಿದ್ರೆ ಕೃಷ್ಣನಿಗೆ ಸಿಗ್ತಿದ್ದ. ನೋಡಿ, ಬಿಲ್ಲುಮಂಗಲ ಠಾಕೂರ್ಗೆ ಕೆಪ್ಪೆಗೆ ಹೊಡೆದಾಗೆ ಆಯ್ತು. ಒಂದು ವೈಶ್ಯ ಇವರಿಗೆ ಈ ರೀತಿ ಹೇಳುವಂಥದ್ದು. ಬಿಲ್ಲುಮಂಗಲ ಠಾಕೂರ್ ಎಂತ ಮಾಡ್ತಾರೆ, ಇಮಿಡಿಯೇಟ್ ಎಲ್ಲವನ್ನು ಬಿಟ್ಟು ಬೃಂದಾವನಕ್ಕೆ ಹೋಗ್ತಾರೆ. ಬೃಂದಾವನಕ್ಕೆ ಹೋಗುವಾಗ ಅಲ್ಲಿ ಅಂತ ಆಗ್ತದೆ, ಮಾರ್ಗದಲ್ಲಿ ಅವರು ಒಂದು ಹೆಂಗಸು ಮತ್ತೆ ಗಂಡಸನ್ನು ನೋಡ್ತಾರೆ, ಗಂಡ ಹೆಂಡತಿ. ಅವ್ರು ಹೋಗಿ ಗಂಡ ಅಂತ ಹೇಳ್ತಾರೆ, ಯಾಕಂದ್ರೆ ಎಂತಂದ್ರೆ ಅದು ಬುದ್ಧಿ ಹೋಗುದಿಲ್ಲ, ಹುಟ್ಟು ಗುಣ ಸುಟ್ಟರು ಹೋಗುದಿಲ್ಲ. ವಾಪಸ್ ಅವರಿಗೆ ಆ ಕಾಮದ ಇಚ್ಛೆ ಆಯ್ತು, ಯಾಕಂದ್ರೆ ಅಷ್ಟು ಅವ್ರು ಮಾಡಿದ್ದಾರೆ. ಮತ್ತೆ ಕಡೆಗೆ ಗಂಡಸರು ಹೇಳ್ತಾರೆ, ನನಗೆ ನಿಮ್ಮ ಹೆಂಡತಿಯನ್ನು ಸಂಭೋಗ ಮಾಡಬೇಕು. ಅದೇ ಗಂಡ ಆಯ್ತು ಅಂತ ಹೇಳ್ತಾನೆ. ಮತ್ತೆ ರೂಮಿಗೆ ಹೋಗ್ತಾರೆ. ರೂಮಿಗೆ ಹೋಗುವಾಗ ಅವರು ಆ ಹೆಂಗಸಿನ ಹತ್ತಿರ ಹೋಗ್ತಾರೆ. ಹತ್ತಿರ ಹೋಗಿ ಅವಳ ಏರ್ ಪಿನ್ ಅನ್ನು ಕೇಳ್ತಾರೆ. ಅಂದ್ರೆ ತಲೆಗೆ ನಾವು ಹೆಂಗಸರು ಹಾಕ್ತಾರೆ ಏರ್ ಪಿನ್. ನೋಡಿ, ಅನುಸರಣೆ ಅನುಕರಣೆ. ಶುದ್ಧರ ಭಕ್ತರು ಮಾಡಿದ್ದು ಅನುಕರಣೆ ಮಾಡಬಾರ್ದು, ಅನುಸರಣೆ. ಜಸ್ಟ್ ನಾವು ನಮಸ್ಕಾರ ಮಾಡಬೇಕು. ಈಗ ಬಿಲ್ಲುಮಂಗಲ ಠಾಕೂರ್ ಮಾಡಿದ್ರೆ ನಾನು ಕೂಡ ಹಾಗೆ ಮಾಡೋದಲ್ಲ. ಅವರಿಗೆ ಕೃಷ್ಣನ ಕಂಪ್ಲೀಟ್ ಪ್ರೊಟೆಕ್ಷನ್, ನಮಗೆ ಪ್ರೊಟೆಕ್ಷನ್ ಇಲ್ಲ, ಹಾಗಾಗಿ ನಾವು ಅದನ್ನು ಮಾಡ್ಲಿಕ್ಕೆ ಇಲ್ಲ. ಹೇಗೆಂದ್ರೆ ಪ್ರಭುಪಾದ ದಿವಸದಲ್ಲಿ 2 ಗಂಟೆ ಮಲಗ್ತಾ ಇದ್ರು, ನಮ್ಗೆ ಆಗುದಿಲ್ಲ, ನಾವೊಂದು 6 ಗಂಟೆ ಮಲಗಬೇಕು. ಈಗ ರಘುನಾಥ ದಾಸ್ ಗೋಸ್ವಾಮಿ ದಿವಸದಲ್ಲಿ 1 ಗ್ಲಾಸ್ ಮಜ್ಜಿಗೆ ಕುಡಿತಾ ಇದ್ರು, ನಮ್ಗೆ ಆಗುದಿಲ್ಲ, ನಾವು 2 ಹೊತ್ತು ತಿನ್ಬೇಕು. ಹಾಗಾಗಿ ಇವಾಗ ಬಿಲ್ಲುಮಂಗಲ ಠಾಕೂರ್ ಮಾಡಿದ್ರೆ ನಾವು ಮಾಡ್ಲಿಕ್ಕಿಲ್ಲ. ಎಸ್, ಅನುಸರಣೆ ಅನುಕರಣೆ, ಅನುಕರಣೆ ಮಾಡ್ಲಿಕ್ಕಿಲ್ಲ, ಅನುಸರಣೆ ಮಾಡ್ಲಿಕ್ಕೆ. ಹಾಗಾಗಿ ಏರ್ ಪಿನ್ ಕೇಳ್ತಾರೆ, ಮತ್ತೆ 2 ಕಣ್ಣನ್ನು ತೆಗಿತಾರೆ. ಅವ್ರು ಹೇಳ್ತಾರೆ ಎಲ್ಲ ಆದದ್ದು ಈ ಕಣ್ಣಿನಿಂದ, ಹಾಗಾಗಿ ಆ ಕಣ್ಣನ್ನು ತೆಗಿತಾರೆ. ಮತ್ತೆ ಸ್ವತಃ ಕೃಷ್ಣ ಬಂದು ಅವರಿಗೆ ಅವರ ಈ ಭಜನೆ ಕೇಳ್ತಾ ಅವರಿಗೆ ಎಲ್ಲವನ್ನು ಕೊಡ್ತಿದ್ರು, ಊಟ ಮಾಡಿಸ್ತಾ ಇದ್ರು. ಸ್ವತಃ ಕೃಷ್ಣ ಬಂದು ಮಾಡ್ತಾ ಇದ್ರು. ಮತ್ತೆ ಒಂದು ದಿವಸ ಎಂತ ಆಗ್ತದೆ ಅಂದ್ರೆ, ಅಲ್ಲಿ ವೃಂದಾವನದಲ್ಲಿ ಇವರು ದೇವರ ದರ್ಶನ ನೋಡ್ತಾರೆ. ಆಗ ಫಸ್ಟ್ ಡೇ ಗ್ರೀನ್ ಕಲರ್ ಡ್ರೆಸ್ ಹಾಕಿರ್ತಾರೆ. ಆಗ ಬಿಲ್ಲುಮಂಗಲ ಠಾಕೂರ್ ಹೇಳ್ತಾರೆ, ಇದು ಚಂದ ಕಾಣುವುದಿಲ್ಲ ಅಂತ. ಪೂಜಾರಿ ಅಂತ ಅಂದ್ರೆ ಇವರಿಗೆ ಕಣ್ಣು ಕಾಣೋದಿಲ್ಲ ಅಲ್ಲ, ಹಾಗಾಗಿ ಪೂಜಾರಿ ಇವರಿಗೆ ಕಣ್ಣು ಕಾಣೋದಿಲ್ಲ. ನೆಕ್ಸ್ಟ್ ಡೇ ಬ್ಲೂ ಕಲರ್ ಹಾಕ್ತಾನೆ. ಆಗ ಬಿಲ್ಲುಮಂಗಲ ಠಾಕೂರ್ ಹೇಳ್ತಾರೆ, ಇವತ್ತು ಚಂದ ಕಾಣ್ತಾರೆ. ಮತ್ತೆ ನೆಕ್ಸ್ಟ್ ದಿವಸ ಪೂಜಾರಿಗೆ ಡೌಟ್ ಬರ್ತದೆ. ನೆಕ್ಸ್ಟ್ ದಿವಸ ಪೂಜಾರಿ ಎಂತ ಮಾಡ್ತಾನೆ, ಬಟ್ಟೆ ಹಾಕೋದಿಲ್ಲ, ಜಸ್ಟ್ ಈ ಅಂದ್ರೆ ಕಾಡು ಮನುಷ್ಯರು ಹಾಕ್ತಾರಲ್ಲ ತಪ್ಪೆಲ್ಲ, ಹಾಗೆ ಹಾಕ್ತಾನೆ. ನೆಕ್ಸ್ಟ್ 3ನೇ ದಿವಸ ಬಿಲ್ಲುಮಂಗಲ ಠಾಕೂರ್ ಹೇಳ್ತಾರೆ, ಕೃಷ್ಣನಿಗೆ ಎಂತ ಕಡಿಮೆ ಆಗಿದೆ, ಯಾಕೆ ಏನು ಆಗ್ಲಿಲ್ಲ? ಆಗ ಪೂಜಾರಿ ಗೊತ್ತಾಗ್ತದೆ ಇವರು ಮಾಮೂಲಿ ಜನ ಅಂತ ಅಲ್ಲ ಅಂತ. ಪೂಜಾರಿ ಅಡ್ಡ ಬೀಳ್ತಾರೆ ಬಿಲ್ಲುಮಂಗಲ ಠಾಕೂರ್. ಹಾಗಾಗಿ ನಾವು ಇದು ಕಲಿಬೇಕು ಅವರಿಂದ, ಆ ಅನ್ಯ ಭಕ್ತಿಯನ್ನು ನಾವು ಕಲಿಬೇಕು. ಎಸ್, ಹರೇ ಕೃಷ್ಣ. ಯಾರು ಪ್ರಶ್ನೆಯಲ್ಲಿ ಕೇಳ್ಬೋದು? ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು, ದಯವಿಟ್ಟು ಚಾಟ್ ಅಲ್ಲಿ ಕೂಡ ಹಾಕ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರ್ದು ಪ್ರಶ್ನೆ ಇಲ್ವಾ? ಏನು ಸೈಲೆಂಟ್ ಆಗಿದ್ದಾರೆ? ಕ್ಲಿಯರ್ ಇತ್ತಲ್ಲ ಪ್ರಭುಜಿ, ಅದಕ್ಕೆಲ್ಲ ಅರ್ಥ ಆಗಿರ್ಬೇಕು. ಆದ್ರೂ ಕೂಡ ಪ್ರಶ್ನೆ ಬೇಕು. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಇಲ್ವಾ? ಚಾಟ್ ಅಲ್ಲಿ ಕೂಡ ಹಾಕ್ಬೋದು. ಓಪನ್ ಚಾಟ್. ಎಸ್, ಇನ್ನೂ ಬರ್ಬೋದು ನಿಮಗೆ ಭಾಗವತಂ ಕ್ಲಾಸಿಗೆ, ಇನ್ನು ನಿಮ್ಗೆ ಅರ್ಥ ಆಗ್ತದೆ. 12 ಅಧ್ಯಾಯ ಆದ್ಮೇಲೆ ಬರ್ಬೋದು ಭಾಗವತಂ ಕ್ಲಾಸಿಗೆ. ಬೆಳಿಗ್ಗೆ ಮತ್ತು ಸಂಜೆ ಉಂಟು. ಚಾಟ್ ಅಲ್ಲಿ ಒಂದು ಪ್ರಶ್ನೆ ಹಾಕಿದ್ದಾರೆ ಪ್ರಭುಜಿ.
ಸರ್ಪದೋಷ ಅಂತ ಹೇಳ್ತಾರಲ್ಲ ಅದು ನಿಜನಾ ಅಂತ. ನೋಡಿ ಎಂತಂದ್ರೆ ಪ್ರಭುಪಾದ ಹೇಳುವಂಥದ್ದು, ಈಗ ಜ್ಯೋತಿಷ್ಯ ಮತ್ತೆ ವಾಸ್ತು ಹಿಂದೆ ಹೇಗಿತ್ತಂದ್ರೆ ಒಬ್ಬ ಬ್ರಾಹ್ಮಣ ಹುಟ್ಟಿನಿಂದ ಅಲ್ಲ ಕ್ವಾಲಿಫೈಡ್, ಅವನಿಗೆ ಎರಡು ಕೂಡ ಗೊತ್ತಿತ್ತಂತೆ. ಈಗ ಈ ಜ್ಯೋತಿಷ್ಯರು ನಿಮ್ಗೆ ಹೇಳ್ತಾರೆ ಸರ್ಪದೋಷ ಅಂತ. ಪ್ರಭುಪಾದ ಹೇಳ್ತಾರೆ, ಎಸ್ ಇದಕ್ಕೆ ನಾನು ನಮ್ಮ ಗುರು ಮಹಾರಾಜದ ವಿಷಯ ಹೇಳ್ತಾನೆ. ನಂದು ಗುರು ಮಹಾರಾಜ್ ಈಸ್ ಹೋಲಿನೆಸ್ ಜಯಪದ ಸ್ವಾಮಿ ಮಹಾರಾಜ್. ಅವರ ಹೊರೋಸ್ಕೋಪ್ ಅಲ್ಲಿ ಎಂತ ಇತ್ತಂದ್ರೆ, ಬಾಂಬೆಯಲ್ಲಿ ಹೊರೋಸ್ಕೋಪ್ ನೋಡಿದವ 2008 ಅಲ್ಲಿ ಅವರಿಗೆ ಸ್ಟ್ರೋಕ್ ಆಯಿತು. 2008 ಅಲ್ಲಿ ಅವರು ಅಂದ್ರೆ ಅವರು ದೇಹ ತ್ಯಾಗ ಮಾಡ್ತಾರೆ, ಅವರು ಹೊರೋಸ್ಕೋಪ್ ಅಲ್ಲಿ ಇತ್ತು. ಈಗ 2021 ಸ್ಟ್ರೋಕ್ ಆಗಿ, ಈಗ ಅದನ್ನು ಓದ್ತೇನೆ, ಒಂದು ನಿಮಿಷ. ಒಳ್ಳೆ ಬ್ಯೂಟಿಫುಲ್ ಅದು. ಎಸ್ ನೋಡಿ, ಇದನ್ನು ಓದ್ತೇನೆ ನೋಡಿ. ಇದು ಮಾವರ ಪ್ರಭು ಹೇಳಿದ್ದು, ಅವರ ಶಿಷ್ಯ. ಲಾಸ್ಟ್ ಅವರು 50 ಇಯರ್ಸ್ ಜನವರಿ 4th ಅವ್ರದ್ದು ಸನ್ಯಾಸಿ ಆಗಿ 50 ಇಯರ್ಸ್ ಆಯ್ತು. ಹಾಗೆ ಅಲ್ಲಿ ಹೇಳಿದು ಅವರಿಗೆ ಸರ್ಜರಿ ಕೂಡ ಆಗಿದೆ. ನಮ್ಮ ಎಂತ ಗುರು ಮಹಾರಾಜಿಗೆ ಸರ್ಜರಿ ಆಗಿದೆ ನೋಡಿ. ಇದು ಓದ್ತೇನೆ, ಇಂಗ್ಲಿಷಲ್ಲಿ ಉಂಟು ಮತ್ತೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೇನೆ. One devotee called me and said that I am here with one of the very reputed astrologer. Do you want me to check for Guru Maharaj? So then after 2 hours or so, he called me back and he said that this astrologer made a very amazing statement. He said that after checking his astrological chart, he said that Swamiji was supposed to leave his body 10 years ago. That would be in 2008. Because after that, he said, I am not able to really read anything. His chart shows that he is supposed to leave his body in 2008. 2008 ಅವರಿಗೆ ಸ್ಟ್ರೋಕ್ ಆದದ್ದು. Then that was the time he had a stroke where the doctor said he had a less than 1% chance to survive. And even if he survives, he will remain in a vegetable for rest of his life. And stroke. That was the prediction of the top neurologist at that hospital in Mumbai when he had a stroke. So this astrologer said that I could read nothing about after 2008. And then he said, but this person has carried on living for another 10 years because he had negotiated with the Lord to stay on. He said that he has such a strong desire to stay on and serve his spiritual master. Andre desire untu irlike, yake Krishnana seve madlike. And that is the only reason which is keeping him alive. And he has negotiated to stay on and on and on just to fulfill the instruction he received from his spiritual master. And he said that the body he is living in right now is not fit for any soul to live in. He is just dragging his body to stay on, and that is for one reason, because he wants to fulfill the desires of his spiritual master. ಹಾಗಾಗಿ ಇಲ್ಲಿ ನಾನು ಯಾಕೆ ಇದನ್ನು ಪ್ರಿಲ್ಟ್ ಮಾಡಿದೆ ಅಂದ್ರೆ, ಕೃಷ್ಣ ಪ್ರಭುಪಾದ ಹೇಳುವಂಥದ್ದು, ಈಗ ಆಸ್ಟ್ರಾಲಜರ್ ಹೇಳುವಂಥದ್ದು ಹೇಗೆ, ನಿಮ್ಮ ಗ್ರಹ ಪ್ರಕಾರ ಈ ಗ್ರಹ ಹೀಗೆ ಉಂಟು ಹೀಗೆ. ಪ್ರಭುಪಾದ ಹೇಳ್ತಾರೆ ಕೃಷ್ಣ ಕ್ಯಾನ್ ಕಿಕ್ ಥೌಸಂಡ್ಸ್ ಆಫ್ ಪ್ಲಾನೆಟ್ಸ್, ಗ್ರಹಗಳನ್ನು ಒಂದು ಟೈಮಲ್ಲಿ ಕಿಕ್ ಮಾಡ್ಬೋದಂತ. ಆಗ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ನಿಮ್ಗೆ ಹೊರೋಸ್ಕೋಪ್ನವನಿಗೆ ನಿಮ್ಮ ಇದನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಟೋಟಲ್ ಡಿಫ್ರೆಂಟ್ ಆಗ್ತದೆ ಕೃಷ್ಣ ಮತ್ತೆ ಈ ಹೊರೋಸ್ಕೋಪ್ನವನಿಗೆ ಯಾರಿಗೂ ಕೂಡ ನಿಮ್ಮ ಇದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಮ್ಮ ಗುರು ಮಹಾರಾಜಿ ಕೂಡ ಹಾಗೆ ಆಯ್ತು. ಎಸ್, ನಮ್ಮ ಗಳಿಗೆಯಲ್ಲಿ ಯಾವುದಕ್ಕೆ ಎಷ್ಟು ಮೀಸಲು ಇಡಬೇಕು. ಎಸ್ ನೋಡಿ, ಗಳಿಕೆಯಲ್ಲಿ ಆಕ್ಚುಲಿ ಶಾಸ್ತ್ರ ಪ್ರಕಾರ 50% ಆದ್ರೆ ನಮ್ಗೆ ಈಗ ಆ ಲೆವೆಲ್ಗೆ ನಾವಿಲ್ಲ, ದೇವರಿಗೆ ಕೊಡ್ಬೇಕು. ದೇವರಿಗೆ ಅಂದ್ರೆ ಬೇರೆ ಅಲ್ಲ, ಕೃಷ್ಣ ರಿಲೇಟೆಡ್ ವೈಷ್ಣವರಿಗೆ. ಮತ್ತೆ 25% ನಮ್ಮ ಸೇಫ್ಟಿಗೆ ಇಡಬೇಕು, ಎಮರ್ಜೆನ್ಸಿಗೆ. 25% ನಮ್ಮ ಫ್ಯಾಮಿಲಿಗೆ. ಆದ್ರೆ ನಾವೀಗ ಆ ಲೆವೆಲ್ಗೆ ಬರಲಿಲ್ಲ, ನಾವು ಸ್ವಲ್ಪ ಕೊಡ್ತಾ ಬರ್ಬೇಕು. ಅಂದ್ರೆ ಸ್ವಲ್ಪ ಕೃಷ್ಣನಿಗೆ ಕೊಡ್ತಾ ಬಂದ್ರೆ ಮತ್ತೆ ನಾವು ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಎಸ್,
ಎಸ್, ಹರೇ ಕೃಷ್ಣ. ಯಾರು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಇನ್ನೊಬ್ರದ್ದು ಕೂಡ ಹಾಗೆ ಆಗಿದೆ. ಅವ್ರದ್ದು ಹೊರಸ್ಕೋಪ್ ಪ್ರಕಾರ 2013 ನಂತರ ಪೂರ್ತಿ ಬ್ಯಾಡ್ ಭಕ್ತರು, ಆದ್ರೆ ಅವ್ರದ್ದೆಲ್ಲ ಒಳ್ಳೇದಾಗಿದೆ. ಹೊರಸ್ಕೋಪ್ ನಾವು ಹೇಳ್ತಾನೆ ಹೀಗೆ, ಇದರಲ್ಲಿ ಹೀಗೆ ಉಂಟು, ಆದ್ರೆ ಅವ್ರ ಮನೆಯವರು ಹೇಳ್ತಾರೆ ಎಲ್ಲ ಒಳ್ಳೇದಾಗಿದೆ, ಎಲ್ಲ ಕೆಟ್ಟದ್ದು ಇರುವಂತದ್ದು. ಅದಕ್ಕೆ ಹೇಳೋದು, ಕೃಷ್ಣನ ಸೇವೆ ಮಾಡಿದ್ರೆ ನಿಮ್ದೆಲ್ಲ ಟೋಟಲ್ ಚೇಂಜ್. ಪ್ರಭುಪಾದ ಹೇಳ್ತಾರೆ ಈ ಮಾರ್ಕ್ಸ್ ಎಲ್ಲ ಹೋಗ್ತದಂತೆ. ಕೆಲವರು ಈ ಜ್ಯೋತಿಷರು ಕೈ ನೋಡಿ ಹೇಳ್ತಾರಲ್ಲ, ಅವ್ರಿಗೆ ಮತ್ತೆ ಏನು ಹೇಳಲಿಕ್ಕೆ ಆಗುದಿಲ್ಲ ನಮ್ಮ ಬಗ್ಗೆ. ಎಸ್, ಹಾಗೆ ಕೃಷ್ಣ ಮಾಡ್ತಾನೆ. ಮತ್ತೆ ನಾವು ಹೋಗುದು ಹೊರಸ್ಕೋಪ್ ನೋಡ್ಲಿಕ್ಕೆ ಅಂತ, ನಮ್ಮ ಭೌತಿಕ ಅದು ಬೇಕು ಇದು ಬೇಕು. ಭಕ್ತನಿಗೆ ಎಂತ ಬೇಡ, ಹಾಗಾಗಿ ಕೃಷ್ಣ ಎಲ್ಲವನ್ನು ಚೇಂಜ್ ಮಾಡ್ತಾನೆ, ಟೋಟಲ್ ಚೇಂಜ್ ಮಾಡ್ತಾನೆ. ಎಸ್, ಹರೇ ಕೃಷ್ಣ. ಯಾರಾದ್ರು ಪ್ರಶ್ನೆ ಉಂಟಾ? ಇಲ್ವಾ? ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದಕ್ಕೆ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜೈ. ಹರೇ ಕೃಷ್ಣ.